ಫಸ್ಟ್ ಟೈಮ್ ಎವರ್ ಕನ್ನಡ ಮಾಧ್ಯಮ ಲೋಕದಲ್ಲಿ ಆ ಇಬ್ಬರ ಜೋಡಿ ನಿಮಗೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ತಾ ಇದ್ದಾರೆ. ಗೌರಮ್ಮ ನಿನ್ನ ಗಂಡ ಯಾರಮ್ಮ, ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ. ನಾನು ಯಾವಾಗ್ಲೂ ಕೆಂಪಾಗೆ ಇರ್ತೇನೆ. ಗೋವರ್ಧನ್ ಸರ್ ಹೇಗಿದ್ದಾರೆ? ಗೋವರ್ಧನ್ ಅಲ್ಲ, ಅದು ಗೋಬಿ. ಸುಬ್ಬಿಕುಟ್ಟಿ ಅಲಿಯಾಸ್ ನಿಧಿ. ನಮ್ಮ ಅಮ್ಮನ ಬಗ್ಗೆ ಎಲ್ಲ ನಾ ಎಲ್ಲ ನಿಜಾನೇ ಹೇಳ್ತೀನಿ. ಫುಲ್ ನನ್ ಬಗ್ಗೆ ನೆಗೆಟಿವ್. ಅಯ್ಯೋ ನಾ ಬಾಯೇ ಬಿಡಲ್ಲ. ನಮ್ಮ ಮನೆ ಹತ್ರ ಬಂದು ಸ್ವಲ್ಪ ವಾಸನೆ ಗೀಸನೆ ಬಂದ್ರೆ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಬರ್ತಾ ಇದೆ. ನಾನೇನಾದ್ರೂ ದೇಶಾಂತರ ತುಂಬಾ ಅನ್ಟೋಲ್ಡ್ ಸ್ಟೋರೀಸ್. ಮನೆ ತುಂಬಾ ಗೂಬೆಗಳು ಮನೆ ತುಂಬಾ ಇದೆ. ನಾವೆಲ್ಲ ಕಂಡಿದ್ ಬಿಡುದು ಮುಂಡೆದೇವ ಅಂತ. ಅಮ್ಮ ನಂಗೋಸ್ಕರ ಏನ್ ಮಾಡಿದ್ಯಮ್ಮ ನೀವು ಕೇಳಂಗೆ ಇಲ್ಲ. ಅಯ್ಯೋ ದಿನ ಕಾಯ್ತೀನಿ. ಕಮ್ಮಿನೋ ನಾ ಬರೋ ನಾನೇ ಸ್ನಾನ ಮಾಡ್ಕೊಳಲ್ವಂತೆ. ನೀರು ಗಿಡ ಕೈಗೊಂದಾಳು ಕಾಲ್ಗೊಂದಾಳು ಇಲ್ಲ. ನನಗೆ ಗೊತ್ತಿಲ್ಲ, ಇವತ್ತು ಒಂದು ಹಾಡು ಬೆಳಗ್ಗೆಯಿಂದ ಗೊನುಗ್ತಾನೇ ಇದ್ದೀನಿ. ಮನಮೆಚ್ಚಿದ ಹುಡುಗಿ ಸಿನಿಮಾದ ಹಾಡು, ಗೌರಮ್ಮ ನಿನ್ನ ಗಂಡ ಯಾರಮ್ಮ. ಅದಕ್ಕೆ ರೀಸನ್ ಕೂಡ ಇದೆ. ಏಕೆಂದರೆ ಈ ಗೌರಿ ಗಣೇಶ ಹಬ್ಬ 2025 ನಮ್ಮ ಪಾಲ್ಗಂತೂ ತುಂಬ ಸ್ಪೆಷಲ್. ಏಕೆಂದರೆ ನ್ಯೂಸು ನಮ್ಮ ಚಾನಲ್ ಶುರು ಆದಮೇಲೆ ಇದು ಮೊದಲನೇ ಗೌರಿ ಗಣೇಶ ಹಬ್ಬ. ವಿನಾಯಕನಿಗೆ ನಮಸ್ಕಾರ, ಆತನ ಹೆತ್ತಮ್ಮ ಗೌರಮ್ಮನಿಗೆ ನಮಸ್ಕಾರ. ಗೌರಮ್ಮನ ಗಂಡ ಯಾರು ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ಅದು ಪರಶಿವ, ಹರ, ಈಶ್ವರ ಅಂತ. ಆದರೆ ಈ ಗೌರಮ್ಮನ ಗಂಡ ಬೇರೆ. ಅದು ಶಿವ ಅಲ್ಲ, ಕೃಷ್ಣ ಅಂತ. ಸೊ ಒಂದು ಅರ್ಥಕ್ಕೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಯಾರು ಅಂತ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಇನ್ನೊಂದು ಸ್ಪೆಷಲ್ ಏನು ಅಂದರೆ, ಫಸ್ಟ್ ಟೈಮ್ ಎವರ್ ಕನ್ನಡ ಮಾಧ್ಯಮ ಲೋಕದಲ್ಲಿ ಆ ಇಬ್ಬರ ಜೋಡಿ ನಿಮಗೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸ್ತಾ ಇದ್ದಾರೆ. ಅಮ್ಮ ಮಗಳನ್ನು ಈ ಪ್ಲ್ಯಾಟ್ಫಾರ್ಮ್ ಕರ್ಕೊಂಬಂದಿದ್ದು ಖುಷಿ, ಅದು ನನಗೆ ಸಿಗ್ತಾ ಇದೆ ಅಂತ ಭಾಳ ಖುಷಿಲಿದ್ದೀನಿ ನಾನು. ಇವತ್ತಿನ ಈ ಹಬ್ಬದ ಸ್ಪೆಷಲ್ ಎಪಿಸೋಡ್ ನಮ್ಮ ಜೊತೆ ಇದ್ದಾರೆ ಮನಮೆಚ್ಚಿದ ಹುಡುಗಿ. ನಾನಷ್ಟೇ ಅಲ್ಲ, ಇಡೀ ಜಗತ್ತು ಪೂರ್ತಿ ಮೆಚ್ಚಿರೋ ಹುಡುಗಿನೇ. ಆದರೆ ಒಂದು ದೊಡ್ಡ ಮಟ್ಟದ ಒಂದು ಹೆಮ್ಮೆ ಏನಪ್ಪ ಅಂದರೆ, ಕನ್ನಡ ಸಿನಿಮಾ ರಂಗದಲ್ಲಿ 4 ದಶಕವನ್ನು ಪೂರೈಸಿ ಮುನ್ನುಗ್ತಾ ಇದ್ದಾರೆ. ಸ್ಟಿಲ್ ಅಷ್ಟೇ ಆ್ಯಕ್ಟಿವ್ ಮತ್ತು ಅಷ್ಟೇ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿದ್ದಾರೆ. ನಮ್ಮೆಲ್ಲರ ಮೆಚ್ಚಿನ ಹೀರೋಯಿನ್ ಮೇಡಮ್ ಸುಧಾರಾಣಿ. ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ವೀಕ್ಷಕರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮ ಯಜಮಾನ್ರ ಹೆಸರು ಹೇಳಿ ನಮ್ಗೆ. ಗೌರಮ್ಮ ನಿನ್ನ ಗಂಡ ಯಾರಮ್ಮ. ನೀವೇ ಹೇಳ್ಬಿಟ್ರಲ್ಲ, ಕೃಷ್ಣ. ಅಲ್ಲ, ಇನ್ನೊಂದು ಚೆನ್ನಾಗಿದೆ, ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಯಾಕಮ್ಮ. ನಾನು ಯಾವಾಗ್ಲೂ ಕೆಂಪಾಗೆ ಇರ್ತೀನಿ. ತುಟಿಯ ಮಿಂಚು ಯಾಕಮ್ಮ. ನಾನು ಯಾವಾಗ್ಲೂ ನಗ್ನಾಗ್ತಾನೆ ಇರ್ತೀನಿ. ಓರೆ ನೋಟ ನೋಡಮ್ಮ. ಏನಿಲ್ಲ, ಓರೆ ನೋಟ ಎಲ್ಲ ಇದೆಂಗಿದು ನಿಮಗೆ ಹೇಳಿ ಮಾಡಿಸ್ದಂಗೆ ಇದೆಯಪ್ಪ ಈ ಹಾಡು, ಅದು ಈ ಗೌರಿ ಗಣೇಶ ಹಬ್ಬಕ್ಕೆ. ಆದ್ರೆ ಒಂದ್ ಕಂಪ್ಲೇಂಟ್ ಅಪ್ಪ, ನೀವು ಹಬ್ಬದ ಸ್ಪೆಷಲ್ ಮಾಡ್ತೀನಿ ಅಂದ್ರೆ ಅವಳ್ದು ಓಕೆ, ನಾನು ಇನ್ನೊಂದು ಸ್ವಲ್ಪ ಎಲ್ಲ ಡ್ರೆಸ್ ಮಾಡ್ಕೊಂಡು ಒಂದು ರೇಷ್ಮೆ ಸೀರೆಲ್ಲ ಉಟ್ಕೊಂಡ್ ಬರ್ತೀನಿ. ನೀವು ಎಷ್ಟು ಚಂದ ಇದ್ದೀರಿ. ಯಾವಾಗಲೂ ನಿಮ್ಮ ನೋಡಿದ ತಕ್ಷಣ ಜನ ಏನು ಫಸ್ಟ್ ಕಾಂಪ್ಲಿಮೆಂಟ್ಸ್ ಕೊಡೋದು ಹೇಳಿ, ನಿಮಗೆ ಗೊತ್ತದು. ನೀವು ಅಯ್ಯೋ ಬೇಡ ಬಿಡಿ, ಅಯ್ಯೋ ಅದು ಕೇಳಿ ಬೇಜಾರಾಗ್ಬಿಟ್ಟಿದೆ. ಏನ್ ಕಾಂಪ್ಲಿಮೆಂಟ್ಸ್ ಯಾವಾಗ್ಲೂ ಬರೋದು ನಿಮ್ಗೆ? ನೀವ್ ಯಾಕೆ ಏನೋ ನೀವ್ ಹೆಂಗ್ ಹಾಗೆ ಇದ್ದೀರಾ ಅಂತ. ಏನ್ ಸೀಕ್ರೆಟ್ ಇಲ್ಲ. ಆಕ್ಚುಲಿ ಇವತ್ತು ಇವಾಗ ಇವಳಿಗೆ ಬರ್ತಾ ದಾರಿಲಿ ಹೇಳ್ದೆ. ಮೊನ್ನೆ ಇನ್ನೊಬ್ರು ಅವರು ತಮಿಳ್ ನಟಿ, ಆದ್ರೆ ಮೂಲತಃ ಕನ್ನಡದವರು. ಅವ್ರನ್ನ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದೆ. ಅವ್ರು ಎಷ್ಟು ಸಿಂಪಲ್ ಅಂದ್ರೆ ನನಗ್ ಸಡನ್ ಆಗಿ ಅನ್ನಿಸ್ತು, ಹೌದಲ್ವಾ
ಆತರ ಇರ್ಬೇಕಲ್ವಾ, ಯಾಕೆ ಅಂತ ಅನ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಒಂದು ಚೂರು ಇವಾಗ ನಾನಾದ್ರೂ ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕೋತೀನಿ, ಐಲೈನರ್ ಅದೆಲ್ಲ, ಅದೇನು ಇಲ್ಲ, ಟೋಟಲಿ ಒಂಥರ ಫುಲ್ ಕ್ಲೀನ್ ಆಗಿ ಮುಖ ತೊಳ್ಕೊಂಡ್ ಬಂದ್ರೆ ಹೆಂಗಿರುತ್ತೋ ಆತರ ಒಂದು ಆರ್ಡಿನರಿ ಸಿಂಪಲ್ ಸೀರೆ ಉಟ್ಕೊಂಡಿದ್ರು. ಸೊ ಅದೆಲ್ಲೋ ಒಂದ್ ಕಡೆ ನನಗೆ ತುಂಬಾ ವರ್ಷದಿಂದ ಆತರ ಹಂಗಿರ್ಬೇಕು ಅಂತ ಆಸೆ. ಅದು ಇವತ್ತು ಇದಕ್ಕೆ ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದೀನಿ, ಬಟ್ ಇನ್ನೂ ಸಿಂಪಲ್ ಆಗಿ ಬಂದ್ಬಿಟ್ಟೆ. ಅದ್ರ ಹಬ್ಬದ ಎಪಿಸೋಡ್ ಅಲ್ಲ ಅಂತ ಒಂಥರ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು. ಗೋವರ್ಧನ್ ಸರ್ ಹೇಗಿದ್ದಾರೆ? ನಾವ್ ಹೇಳ್ಬಿಟ್ವಿ. ಗೋವರ್ಧನ್ ಅಲ್ಲ, ಅದು ಗೋಬಿ. ಗೋಬಿ ಗೋಬಿ ಚೆನ್ನಾಗಿದೆ. ಸರ್ ಹೇಗಿದ್ದಾರೆ? ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಓಕೆ, ಈಗ ನೀವು ಮಾತಾಡ್ತಿರ್ಬೇಕಾದ್ರೆ ನಿಮ್ ಪಕ್ಕ ಕೂತು ಅವಾಗ ಏನೋ ಮಾತಾಡ್ತಾ ಇದಾರಲ್ಲ, ಅವ್ರು ಯಾರು ಅಂತ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಬಿಕಾಸ್ ಫಸ್ಟ್ ಟೈಮ್ ಇವರಿಬ್ಬರ ಅಂದ್ರೆ ಅಮ್ಮ ಮಗಳ ಜೋಡಿ ಈ ತೆರೆ ಮೇಲೆ ಕಾಣಿಸ್ತಾ ಇರೋದು. ಪ್ಲೀಸ್ ಗೋ ಹೆಡ್. ನೀವ್ ಹೇಳ್ಬಿಟ್ರಲ್ಲ ಮಗಳು ಅಂತ. ಓಕೆ, ಸುಬ್ಬಿಕುಟ್ಟಿ ಅಲಿಯಾಸ್ ನಿಧಿ. ಸುಬ್ಬಿಕುಟ್ಟಿ. ಆದ್ರೆ ನಂಗೆ ಇಷ್ಟ ಆಗೋ ಹೆಸರು ಸುಬ್ಬಿಕುಟ್ಟಿ. ನಾನು ಅದಕ್ಕೆ ರೆಸ್ಪಾಂಡ್ ಮಾಡೋದು. ನಿಧಿ ಅಂತ ಕರೆದ್ರೆ ಹಾ ಹಾ ಅಂತ ನೋಡ್ತಾ ಇರ್ತೀನಿ. ಯಾಕದು ಸುಬ್ಬಿಕುಟ್ಟಿ? ಹೇಳುಮ್ಮ. ನಮ್ಮಮ್ಮ ಪ್ರೆಗ್ನೆನ್ಸಿಲಿ ಅವರು ಹರ್ಸ್ಕೊಂಡಿದ್ರು. ಈ ಅಮ್ಮಂದ್ರಿಗೆಲ್ಲ ಅದೇ ಕೆಲ್ಸ ತಾನೆ, ಆ ದೇವ್ರು ಈ ದೇವ್ರು ಎಲ್ಲಾ ಕಡೆ ಹರ್ಸ್ಕೊಳ್ಳೋದು. ಆಮೇಲೆ ಕೆಲವೊಂದು ಅವ್ರು ಮಾಡ್ತೀವಿ ಇನ್ಕೊಂಡಿರ್ತಾರೆ, ಕೆಲವ್ರು ಆ ಪಾರ್ಟಿಗೆ ಏನಾದ್ರು, ಇವಾಗ ಕೆಲವರು ತಿರುಪತಿಗೆ ಮುಡಿ ಕೊಡ್ತೀವಿ, ಅವ್ರ ಮುಡಿ ಅಲ್ಲ, ಇನ್ನು ಯಾರ ಬಗ್ಗೆ ಹರಿಸ್ಕೊಂಡಿರ್ತಾರೋ. ಸೊ ಅದೇ ತರ ನಮ್ಮಮ್ಮ ಹರಿಸ್ಕೊಂಡಿದ್ರು. ಗೋವರ್ಧನ್ ಮನೆ ಅವ್ರ ಮನೆ ದೇವ್ರು ಬಂದು ಸುಬ್ರಹ್ಮಣ್ಯ. ಸೊ ಹೆಣ್ಮಗು ಆಗ್ಲಿ ಗಂಡ್ ಮಗು ಆಗ್ಲಿ ಮಗು ಹುಷಾರಾಗಿ ಚೆನ್ನಾಗಿ ಇರ್ಬೇಕು. ಸೊ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇತ್ತು ಪ್ರೆಗ್ನೆನ್ಸಿಲಿ. ಸೊ ಹಾಗಾಗಿ ಸುಬ್ರಹ್ಮಣ್ಯನ್ ಹೆಸರಿಡ್ತೀವಿ ಅಂತ ಅವ್ರು ಅನ್ಕೊಂಬಿಟ್ಟಿದ್ರು. ಹೆಣ್ಮಗು ಆಯ್ತು, ಹೆಣ್ಮಗುಗೆ ಸುಬ್ರಹ್ಮಣ್ಯನ್ ಹೆಸರು ಹೆಂಗ್ ಏನ್ ಇಡೋದು, ಅದಕ್ಕೆ ಸುಬ್ಬಿ ಅಂತ ಮಾಡ್ಬಿಟ್ರು. ಅದಕ್ಕೆ ಇವ್ರು ಕುಟ್ಟಿ ಅಂತ ಸೇರ್ಸಿದ್ರು, ಇವ್ರ ಅಪ್ಪ ಕುಟ್ಟಿ ಅಂತ ಸೇರ್ಸಿದ್ರು. ಸೊ ಅದು ಪರ್ಮನೆಂಟ್ ಆಗಿ ಸುಬ್ಬಿ ಕುಟ್ಟಿ ಆಗೋಯ್ತು. ಅಪ್ಪ ಕರೆಯೋದು ಸುಬ್ಬಿ ಕುಟ್ಟಾನ್ಸ್, ಇವ್ರು ಕರೆಯೋದು ಸುಬ್ಬಿ ಕುಟ್ಟಿ. ಕುಟ್ಟಾನ್ಸ್ ಏನದು? ಅದು ಹಂಗೆ, ಅದು ಸುಮ್ನೆ ಅದು ಏನೇನೋ ಇಷ್ಟ ಬಂದಂಗೆ. ಸೊ ಸುಬ್ಬಿ ಕುಟ್ಟಿ ಹಸ್ ಬಿಕಮ್ ಅವರ್ ಒಂಥರ ಅಫಿಷಿಯಲ್ ನೇಮ್ ಇವಾಗ. ಓಕೆ, ಗುಡ್. ಲೆಟ್ಸ್ ಕಾಲ್ ಹರ್ ಸುಬ್ಬಿಕುಟ್ಟಿ. ಸುಬ್ಬಿಕುಟ್ಟಿ ನಮಸ್ಕಾರ. ನಮಸ್ಕಾರ. ಅಂಡ್ ನಮ್ ನ್ಯೂಸೋ ಫಸ್ಟ್ ಈ ಎಪಿಸೋಡ್ಗೆ ಅಮ್ಮನ್ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಬರ್ತಿರೋದಕ್ಕೆ ವೆಲ್ಕಮ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಓಕೆ, ಈ ಕ್ಯಾಮ್ರಾ ಹೊಸದಾ ನಿಮ್ಗೆ? ಒಂಥರ ಹೊಸದು. ಇಂಟರ್ವ್ಯೂ ಎಲ್ಲ ಅಷ್ಟೊಂದೆಲ್ಲ ಮಾಡಿಲ್ಲ ನಾನು. ವೀಕೆಂಡ್ ವಿತ್ ರಮೇಶ್ ಬಂದಿದ್ದೆ. ಫುಲ್ ಅವಾಗ ಆಂಗ್ಸೈಟಿ, ಐ ಆಮ್ ವೆರಿ ಕ್ಯಾಮ್ರಾ ಶೈ. ಓಕೆ, ಸೊ ಯಾ, ಒಂಥರ ಹೊಸ ಫೀಲಿಂಗ್ ಇದು. ಓಕೆ, ಸುಬ್ಬಿಕುಟ್ಟಿ ಅವರು ಅಡ್ವೊಕೇಟ್, ಲಾಯರ್ ಆಗಿರೋದ್ರಿಂದ ನಾವು ಈಗ ಶೋನ ಒಂದು ಮಾತನ್ನ ಹೇಳಿ ಶುರು ಮಾಡ್ತೀವಿ. ಲೆಟ್ಸ್ ಪುಟ್ ಯುವರ್ ಹ್ಯಾಂಡ್ಸ್. ನೀವು ಒಬ್ರೆ ಹಿಂಗೆ. ಓಕೆ. ಈ ಶೋನಲ್ಲಿ ನಾನು ಹೇಳೋದೆಲ್ಲ ಸತ್ಯ, ಸತ್ಯ. ಇನ್ ಯಾವ್ದು ಬೇರೆ ಸುಳ್ಳು ಹೇಳೋಂಗಿಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಅಮ್ಮನ ಬಗ್ಗೆ ಎಲ್ಲ ನಾನು ಎಲ್ಲ ನಿಜಾನೇ ಹೇಳ್ತೀನಿ, ಡೋಂಟ್ ವರಿ. ಅವ್ರು ಮಾಡೋದೆಲ್ಲ ಅಯ್ಯೋ ನಾನು ಈಗಲೇ ಮಧ್ಯದಲ್ಲೇ ಮಜಾ ಇದೆ. ಸುಬ್ಬಿಕುಟ್ಟಿ ಕರ್ಸಿದಕ್ಕೂ ಸಾರ್ಥಕ ನಂಗೀಗ. ಸೊ ನೀವು ಗೂಗಲ್ ಅಲ್ಲಿ ಇಷ್ಟು ವರ್ಷ ಅಥವಾ ಯಾವ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಹುಡ್ಕೋದ್ರು ಸಿಗದೇ ಇರೋ ಇನ್ಫಾರ್ಮೇಶನ್ ಇವತ್ತು ಸಿಗುತ್ತೆ ಅಂತ ಪಕ್ಕ ನನಗೆ. ಏನ್ ಗೊತ್ತಾ, ಮೋಸ, ಸುಳ್ಳು ಹೇಳ್ತಾಳೆ, ಮಾಡದೇ ಇದ್ದಿದ್ದೆಲ್ಲ ಹೇಳ್ಬಿಡ್ತಾಳೆ. ನನ್ ಫ್ರೆಂಡ್ಸ್ ಹತ್ರನೂ ಅಷ್ಟೇ ಎಲ್ಲ ಹೇಳ್ಬಿಡ್ತಾಳೆ. ಶೂಟಿಂಗ್ ನಲ್ಲೂ ಅಷ್ಟೇನೆ, ಅವ್ರುಗಳು ಯಾರು ಬಂದ್ರೆ ಫುಲ್ ನನ್ ಬಗ್ಗೆ ನೆಗೆಟಿವ್. ಅಯ್ಯೋ, ನಾ ಬಾಯೇ ಬಿಡಲ್ಲ. ಹೌದೌದು. ಸೈಲೆಂಟ್ ಸುಬ್ಬಿಕುಟ್ಟಿ ಸಿಕ್ಕಾಪಟ್ಟೆ. ಅಯ್ಯೋ, ಮಾತಾಡೋದೇ ಇಲ್ಲ ನಾನು. ಮನೇಲಿದ್ರೆ ಸೈಲೆಂಟೇನೆ, ಯಾಕಂದ್ರೆ ಮೂರೊತ್ತು ಅಂದ್ರೆ ಇಲ್ಲ ಓದ್ಕೋತಾ ಇರ್ತಾಳೆ, ಯಾವಾಗ್ಲೂ ಓದ್ಕೋತಾ ಇರ್ತಾಳೆ. ಅಯ್ಯೋ, ಓದ್ಕೋತಾ ಇರ್ತಾಳೆ. ಬೇರೆಯವ್ರ ಮನೇಲೆಲ್ಲ ಓದು 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 ಅನ್ಬೇಕು. ಇವಳ ಕೇಸಲ್ಲಿ ಹೆಂಗೆ ಅಂದ್ರೆ ಈಗ ಆಲ್ಮೋಸ್ಟ್ ಲಾ ಮುಗಿಸಿ ಹತ್ತತ್ರ 2 ವರ್ಷ ಆಗ್ತಾ ಬಂತು. ಆದ್ರೂನು ಇನ್ನು CS ಓದ್ತಾ ಇದ್ದಾಳೆ. ಸೊ ಆ ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ನಮಗ್ ಟೆನ್ಷನ್. ನಾನು ಇವಳಿಗೆ ಬೇಕಾದ ಸತಿ ಹೇಳಿದೀನಿ, ನಿನ್ ಯಾವತ್ತು ಓದು ಮುಗಿಯತ್ತೋ ಅವತ್ತು ನಾನು ಫುಲ್ ಪಾರ್ಟಿ ಎಲ್ಲ ಮಾಡ್ಬಿಡ್ತೀನಿ. ಅಯ್ಯೋ, ನಾನು ಮಾಸ್ಟರ್ಸ್ ಮಾಡ್ಬೇಕು ಅಂತಿದ್ದೀನಿ. ಬೇಡ ಖಂಡಿತ ತಾಯಿ ಮಾಡ್ಬೇಡ ಅಂತ ಇದಾರೆ. ಸ್ಟ್ರೆಸ್ ಕೊಡ್ತಾಳೆ. ಯಾತಕ್ ಗೊತ್ತಾ, ನನ್ಗೆ ಏನಾದ್ರು ಬೈ ಚಾನ್ಸ್ BP ಬಂದು ಹಾರ್ಟ್ ಅಟ್ಯಾಕ್ ಆಗಿ ಶುಗರ್ ಎಲ್ಲ ಬಂದ್ರೆ ಅದಕ್ಕೆ ಇವಳೇ ಕಾರಣ, ಬೇರೆ ಯಾರು ಅಲ್ಲ. ಆ ಲೆವೆಲ್ಗೆ ಅತ್ತು ಕರ್ದು ಹೆಂಗೆ ಅಂತಂದ್ರೆ ಇವಳು ಓದೋದು ಯಾವ ರೀತಿ ಅಂದ್ರೆ ಪೇಜ್ ಪ್ರಿಂಟ್ ಅಂಡ್ ಪಬ್ಲಿಷ್ಡ್
ಎಷ್ಟೆಷ್ಟು ಸತಿ ಪ್ರಿಂಟ್ ಆಗಿದೆ, ಯಾವ ವರ್ಷದಲ್ಲಿ ಪ್ರಿಂಟ್, ಅಲ್ಲಿಂದ ಅವೆಲ್ಲ ಓದ್ಕೊಂಡಿರ್ತಾಳೆ. ಅಯ್ಯೋ ಬಟ್ ಆದ್ರೂನು ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ನಾನೇನು ಓದಿಲ್ಲ, ನಾವು ಓದಿದ್ದೆಲ್ಲ ಮರ್ತೋಗ್ಬಿಟ್ರೆ, ಅಲ್ಲಿ ಇದನ್ನ ಕೇಳ್ಬಿಟ್ರೆ, ನಂಗೆ ಬರೆಯಕ್ ಟೈಮ್ ಸಾಲದೆ ಇದ್ರೆ, ಇನ್ಫ್ಯಾಕ್ಟ್ ಅವ್ರ ಟೀಚರ್ಸ್ ಎಲ್ಲ ಹೇಳ್ತಾರೆ, ನೀ ತುಂಬಾ ಬರೀತೀಯ, ಅಷ್ಟು ಬರೀಬೇಡ, ಶೀಟ್ಸ್ ಕೊಡಲ್ಲ, ಅಲ್ಲಿ ಏನೋ ಲಿಮಿಟ್ ಎಲ್ಲ ಇರ್ತಲ್ಲ, ಎಲ್ಲ ಖಾಲಿಯಾಗಿ ಹೋಗಿರುತ್ತೆ. ಆದ್ರೆ ಇವಳು ಇನ್ನೂ ಬರ್ದಿರೋದು ನಿಲ್ಸಿರಲ್ಲ ಆ ಲೆವೆಲ್ಗೆ. ಸೊ ಹಂಗಾಗಿ ನನ್ಗೆ ಅಸಿಡಿಟಿ ಬಂದಿರೋದು, ಮೈಗ್ರೇನ್ ಜಾಸ್ತಿ ಆಗಿರೋದು, ಇನ್ನು ಏನು ಆಮೇಲೆ ಪ್ಯಾಲಿಪಿಟೇಷನ್ ಬರೋದು, ಅಥವಾ ಬಿ.ಪಿ ಅವಾಗವಾಗ ಬಂದು ಹೋಗಿರುತ್ತೆ ಇವಳ ಎಕ್ಸಾಮ್ ಟೈಮಲ್ಲಿ. ಇದೆಲ್ಲ ಆಗಿರೋದಕ್ಕೆ ಇವಳೇ ಕಾರಣ. ನೀವೆಂತ ಅಮ್ಮ ನೀವು. ಆಮೇಲೆ ಏನ್ ಗೊತ್ತಾ, ಇರಿ ಇನ್ನೊಂದೇನು ಗೊತ್ತಾ, ಪ್ಲೀಸ್ ಒಂದ್ ನಿಮಿಷ ಓದಕ್ ಕೂತ್ ಇವ್ರು ಓದ್ ತಗೋಬೇಕಾಗಿತ್ತು, ಸುಳ್ಳು ಹೇಳಲ್ಲ ಅಂತ. ಏನಿದು? ಅಯ್ಯೋ ಇಲ್ಲ ಏನ್ ಗೊತ್ತಾ, ಓದಕ್ ಕೂತ್ಕೋತಾಳ, ನಮ್ಮನೆ ಹತ್ರ ಬಂದು ಸ್ವಲ್ಪ ವಾಸನೆ ಗೀಸನೆ ಬಂದ್ರೆ ತಪ್ಪು ತಿಳ್ಕೊಬೇಡಿ, ಅದು ದಿನಗಟ್ಲೆ ಸ್ನಾನ ಮಾಡಿರಲ್ಲ. ಅಯ್ಯೋ ಇಲ್ಲ ಇಲ್ಲ, ನಾ ಬರೀ ರಾತ್ರಿ ಮಾಡೋದ್ ಸ್ನಾನ, ಬೆಳಿಗ್ಗೆ ಮಾಡಲ್ಲ. ಮಧ್ಯ ಹಾಸಿಗೆ ಮಧ್ಯ ಕುತ್ಕೊಂಡ್ಬಿಡ್ತಾಳೆ, ಸುತ್ತಲೂ ಬುಕ್ಸ್, ಲ್ಯಾಪ್ಟಾಪ್ ಎಲ್ಲ ಸಲಕರಣೆ ಎಲ್ಲ ಅಲ್ಲೇ ಇರುತ್ತೆ, ಎಲ್ಲ ಅಲ್ಲಿಗೆ ಸಪ್ಲೈ ಮಾಡ್ಬೇಕು. ಕಾಫಿ ಕುಡಿತಾಳೆ ಅಲ್ಲೇ, ಲೋಟ ತಿಂದಿರ್ತಾಳೆ ಅಲ್ಲೇ ಇಟ್ಟಿರುತ್ತೆ, ಅದ್ರ ಮೇಲೆ ಇನ್ನೊಂದ್ 4 ಬುಕ್ಸ್ ಎಲ್ಲ ಶೇಖರಣೆ ಆಗೋಗ್ಬಿಟ್ಟು ತಟ್ಟೆ ಏನಿದೆ ಅಂತಾನು ಗೊತ್ತಿಲ್ಲ, ಅಲ್ಲೆಲ್ಲ ನೊಣಗಳು ಹಾರಾಡ್ತಾ ಇರುತ್ತೆ. ಡೆಫಾಮೇಶನ್ ಕೇಸ್ ಆಗ್ತೀನಿ, ಸುಮ್ಮನೆ ಇರು. ಬೇಕಾದ ಸತಿ ಹೇಳಿದೀನಿ, ಕೊಳ್ತೋಗ್ತೀಯ, ಆಚೆ ಬಾ, ಬಿಸಿಲಿಗಾದ್ರೂ ಬಾ, ಸ್ವಲ್ಪ ಕೊಳ್ತೋಗಲ್ವಾ, ಹಂಗ ಒಂದೇ ಕಡೆನೆ ಕೂತಿರ್ತೀವಿ. ಸೊ ಅದೆಲ್ಲ ಮಾಡಿದಾಳೆ. ಸೊ ಹಂಗಾಗಿ ಅವಳು ಕಂಟಿನ್ಯೂ ಮಾಡಬಾರ್ದು ಅನ್ನೋದೇ ನನ್ನ ಆಸೆ. ಯಪ್ಪ, ಹೆಂಗೆ ಅಂದ್ರೆ ಈ ಕೋಟ್ಯಾನುಕೋಟಿ ಮನೆಗಳಲ್ಲಿ ಇನ್ನೊಂದ್ ಏನ್ ಗೊತ್ತಾ, ಇವಳು 10th ಎಕ್ಸಾಮ್ ಅಂತಾನೆ ನಾನು ಯಾವ್ದೋ ಸಿನಿಮಾ ಶೂಟಿಂಗ್ ಅಲ್ಲಿದ್ದೆ. ರಿಸಲ್ಟ್ ಅವತ್ತು ಬರುತ್ತೆ ಅಂತ ಗೊತ್ತಿತ್ತು, CBSE 10th ರಿಸಲ್ಟ್ ಬರ್ಬೇಕು ಅಂತ. ಸೊ ಗೊತ್ತಲ್ಲ ಆಂಗ್ಸೈಟಿ, ನಾನು ಲ್ಯಾಪ್ಟಾಪ್ ಇದು ಎಲ್ಲ ಜನರಲ್ ಆಗಿ ತಗೊಂಡ್ ಹೋಗೋಂಗೆ ಅವತ್ತು ತಗೊಂಡ್ ಹೋಗಿದ್ದೆ ಲೊಕೇಶನ್ಗೆ. ಮಧ್ಯಾಹ್ನ ಫೋನ್ ಮಾಡಿದ್ಲು, ಮಾಡಿ ಅಳಕ್ ಶುರು ಮಾಡಿದ್ಲು. ನಾನು ಅನ್ಕೊಂಡೆ ಇವಳು ಅಳ್ತಾ ಇರೋದು ನೋಡಿ ಫೇಲ್ ಆಗೋಗ್ಬಿಟ್ಲೇನೋ ಅಂತ. ನಾನು ಓಪನ್ ಮಾಡಿ ಒಂದು ಶಾರ್ಟ್ ಕರಿತದ, ಒಂದು 5 ನಿಮಿಷ ಟೈಮ್ ಕೊಡಿ ಪ್ಲೀಸ್, ಬಂದೆ ಅಂತ ಎಲ್ಲ ಓಪನ್ ಮಾಡಿ ನೋಡಿದೆ. ಎಷ್ಟು ಬಂದಿದೆ? 98% ಬಂದಿದೆ. ಆದ್ರೆ ಇವಳು ಯಾವ ಲೆವೆಲ್ಗೆ ಹತ್ತಿದಾಳೆ ಅಂದ್ರೆ, ನನ್ಗೆ ಇವಳು ಅಳು ಕೇಳಿಸ್ಕೊಂಡು ಫುಲ್ ಸ್ವೆಟ್ಟಿಂಗ್ ಆಗಿ, ಅಲ್ಲಿ ನೋಡಿದವರು ನಂಗೆ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಏನೋ ಆಗಿರ್ಬೇಕು ಅಂತ, ಮೇಡಮ್ ಕೂತ್ಕೊಳ್ಳಿ ಅಂತ ಕೂರಿಸಿ, ಚೇರಲ್ಲಿ ಒಬ್ರು ಗಾಳಿ ಬೀಸ್ತಾ ಇದಾರೆ, ಒಬ್ರು ನೀರ್ ಕುಡಿಸ್ತಾ ಇದಾರೆ. ನನ್ಗೆ ಏನ್ ಆಗ್ತಾ ಇದೆ ಅಂತಾನೆ, ಪ್ರಪಂಚದಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡ್ತಾ ಇದ್ದೀರಿ? ನೋಡ್ತಾ ಇದೀನಿ, ಅದು 98 ಅಂತ, ಇವಳೇನಾ ಅಂತ 10 ಸತಿ ನೋಡ್ತೀನಿ, ಇದೇ ಹೆಸರ ಅಂತ, ಹಿಂಗೆಲ್ಲ ಇಟ್ಕೊಂಡು ಹಿಂಗೆಲ್ಲ ನೋಡಿ ಎಲ್ಲ ಮಾಡಿ ಅಳ್ತಾ, ಫೋನ್ ಸ್ಪೀಕರ್ ಅಲ್ಲಿ ಹಾಕೊಂಡಿದ್ದೆ, ಅಳ್ತಾ ಇದ್ದಾಳೆ. ಯು ವಾಂಟ್ ಬಿಲೀವ್, ಫಾರ್ ದ ಫಸ್ಟ್ ಟೈಮ್ ಒಂದು ಶೂಟಿಂಗ್ ನನ್ನಿಂದಾಗಿ ಕೇವಲ ಒಂದು 3 ಅವರ್ ಶೂಟಿಂಗ್ ನಿಂತಿತ್ತು. ಅಲ್ಲಿ ಪ್ರತಿಯೊಬ್ರು ಡೈರೆಕ್ಟ್ರು, ಕ್ಯಾಮ್ರಾಮನ್, ಬೇರೆ ಎಲ್ಲ ಆರ್ಟಿಸ್ಟ್ಗಳು, ಅಳ್ಬೇಡ ಪುಟ್ಟ, ನಾವ್ ಈ ತರ ಮಾರ್ಕ್ಸ್ ಗಳೆಲ್ಲ, ಸುಚೇಂದ್ರ ಪ್ರಸಾದ್ ಅವರು ಪ್ರತಿಯೊಬ್ರು ಎಲ್ರು ಹೇಳ್ತಾ ಇದ್ದಾಳೆ. ಈ ಪುಣ್ಯಾತಿಥಿ ಅಳೋದ್ ನಿಲ್ಲಿಸ್ಲಿಲ್ಲ, ಯಾಕೆಂದ್ರೆ 98 ಬಂತು. ಸೊ ಈ ತರ, ಸೊ ಓದ್ಬೇಡ ಅಂತ ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಇಂಥ ಸ್ಟೋರಿ ಕೇಳೇ ಇಲ್ಲ ಆಕ್ಚುಲಿ. ಅಂದ್ರೆ ಅಮ್ಮ ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ, ದಯವಿಟ್ಟು ಓದೋದ್ ನಿಲ್ಸ್ಕೊಳಮ್ಮ, ಇಷ್ಟು ಓದ್ಬೇಡ, ನೀನು ಆಗ್ತಿಲ್ಲ. ಯಾಕಂದ್ರೆ ಅದೇ ಇನ್ನ ಕನ್ಸರ್ನ್ ಅಂದ್ರೆ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಬರ್ತಾ ಇದೆ, ಅದ್ ಗೊತ್ತು. ನಾನೆಲ್ಲಾದ್ರೂ ದೇಶಾಂತರ ಹೊರಟೋಗ್ತೀನಿ. ಯಾರ್ ತರ ನಿಧಿ ಈ ಸುಬ್ಬಿ? ಯಾರ ತರ? ನಮ್ಮ ಅಪ್ಪನ್ ತರ ಅನ್ಸುತ್ತೆ. ಅವರು ಈ ತರನೇ ಸ್ಟ್ರೆಸ್ ಮಾಡ್ಕೊಂಡಿದ್ರು. ಹೌದು, ಅವ್ರ ಫ್ಯಾಮಿಲಿಲಿ ಇಟ್ ರನ್ಸ್ ಇನ್ ದ ಫ್ಯಾಮಿಲಿ. ಅವ್ರದ್ದು ಇನ್ನೊಂಥರ ಸ್ಪೆಷಲ್ ಕೇಸ್. ಅವ್ರ ಎಕ್ಸಾಮ್ ಬರೆಯುವಾಗ ಅವ್ರು ಓದ್ಕೊಡ್ತಾ ಇರ್ಲಿಲ್ವಂತೆ, ನಮ್ಮ ಅಜ್ಜಿ ಕೂತ್ಕೊಂಡು ಓದೋರು, ಇವ್ರು ಕೇಳಿಸ್ಕೊಳ್ಳೋದು ಅಷ್ಟೇ. ಅಜ್ಜಿನೂ ಸಖತ್ ಇಂಟೆಲಿಜೆಂಟ್ ಹಂಗಾರೆ. ದೇ ವೆರಿ ಬ್ರೇನಿ, ಆಲ್ ಆಫ್ ದೆಮ್, ಬಟ್ ಆಂಗ್ಸೈಟಿ. ನನ್ ಕತೆ ಏನಾಗಿರ್ಬೇಡ, ಎಲ್ರು ನನಗ್ ಪಾಪ ಅಂತ ಹೇಳ್ಬೇಕು, ನನ್ನನ್ನು ಪ್ಯಾಂಪರ್ ಮಾಡ್ಬೇಕು. ಓಕೆ, ಟೆಲ್ ಅಸ್. ತಾಯಿ ಅಂತೆ ಮಗಳು, ನೂಲಿನಂತೆ ಸೀರೆ, ಇದೊಂದು ಗಾದೆ ಮಾತು ಯಾವಾಗ್ಲೂ ಕೂಡ. ಅಮ್ಮನ್ ಏನ್ ಹೋಲ್ತೀಯ ನೀನು? ಪರ್ಫೆಕ್ಷನಿಸ್ಟ್. ಓಕೆ, ಎಲ್ಲದನ್ನು 200% ಕೊಟ್ಟು ಮಾಡ್ತೀನಿ. ಸುಳ್ಳು. ರೂಮ್ ಕ್ಲೀನ್ ಮಾಡ್ಕೊಳ್ಳಲ್ಲ. ಇಲ್ಲ ಇಲ್ಲ ಇಲ್ಲ, ಒಂದ್ ನಿಮಿಷ, ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಲ್ಲ. ಅದು ಇಲ್ಲ ಅದು ಕೆಲವೆಲ್ಲ ಮಾಡ್ತಾಳೆ. ಓದೋದ್ ಮಾತ್ರ
ಓವರ್ಲಿ ಪರ್ಫೆಕ್ಷನಿಸ್ಟ್ ಅಂತದೆಲ್ಲ. ಆದ್ರೆ ಅದೇ ಹೇಳದ್ನಲ್ಲ, ನನಗೆ ಯಾವ್ಯಾವ ಸಾಮಾನು ಎಲ್ಲಿಂದ ತೆಗಿತೀಯೋ ಅದು OCD ಅಂತ ಕರೀತಾರೆ. ಇಲ್ಲ OCD ಅಲ್ಲ, ಅಡಿಗೆ ಮಾಡಕ್ ಬರ್ತೀನಿ ನಾ ಇನ್ನೂ ಏನೋ ಇಟ್ಟೇ ಇಲ್ಲ, ಎತ್ಬಿಟ್ಟು ಅದನ್ನ ಒರ್ಸ್ಬಿಡೋದು ಅಲ್ಲಿ ಗಲೀಜ್ ಹತ್ರ ಅಷ್ಟೇ, ಇಮಿಡಿಯೇಟ್. ನೀವಾಗ ಇರಮ್ಮ ಫುಲ್ ಅಡಿಗೆ ಆದ್ಮೇಲೆ ಅದಕ್ಕೆ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು? ಆಮೇಲೆ ಮಾಡುವಾಗ್ಲೇ ಕ್ಲೀನ್ ಆಗಿ ಮಾಡಿದ್ರೆ ಟೈಮ್ ಉಳಿಯುತ್ತೆ ಅಲ್ವಾ? ಇವಾಗ ಒಂದ್ ಡಬ್ಬ ಇಲ್ಲಿಂದ ತೆಗೆದ್ರೆ ಅದನ್ನ ಇವಾಗ ಎಕ್ಸಾಂಪಲ್ ಏನೋ ಹಾಕಿದ್ಮೇಲೆ ಉಪ್ಪು ತೆಗೆದು ವಾಪಸ್ ಇಡು. ಅಲ್ಲೇ ಇಡ್ಬೇಕು. ಅದ್ಯಾಕೆ ಅಲ್ಲೊಂದ್ ಡಬ್ಬ, ಇಲ್ಲೊಂದ್ ಜಾಡಿ, ಅಲ್ಲೊಂದ್ ಸೌಟ್, ಯಾತಕ್ಕೆ? ಅವ್ರು ದುಬೈ ಹೋಗಿದ್ರು. ಶಿ ಲ್ಯಾಂಡೆಡ್ ಅಟ್ 3 AM, ಮನೆಗೆ ಬಂದ್ರು ಐ ಥಿಂಕ್ 4 o'clock ಆಗಿತ್ತು. ಇನ್ 15-20 minutes ಎಲ್ಲ ಅನ್ಪ್ಯಾಕ್ ಮಾಡ್ಬಿಟ್ಟು ಶಿ ಡಿಡ್ಂಟ್ ಸ್ಲೀಪ್ ಟಿಲ್ ಶಿ ಡಿಡ್ ಎವ್ರಿಥಿಂಗ್. ಓನ್ಲಿ ಪರ್ಸನ್ ಐ ನೋ. ಹೌದೌದು, ಯಾರು ಮಾಡ್ತಾರ ನಾನು 2 weeks ಮಿನಿಮಮ್ ಇಟ್ಕೋತೀನಿ. ಅದೇ ಸೂಟ್ ಕೇಸು. ಅವರು ಇನ್ನೊಂದ್ 3 weeks ಬಂದು ಹೇಳ್ತಾರೆ ಮಾಡ್ತೀನಿ ಟೈಮ್ ಆದಾಗ ಮಾಡ್ತೀನಿ. ಈಗ ಅವಳೇ ಒಪ್ಕೊಂಡ್ಲಲ್ಲ. ಎವ್ರಿಥಿಂಗ್ ಇನ್ ಇಟ್ಸ್ ಓನ್ ಟೈಮ್. ಹೌದು, ಪ್ಲೀಸ್ ಮಾ. ನಾನ್ ಸ್ಟ್ರೆಸ್ಸೇ ಮಾಡ್ಕೊಳಲ್ಲ, ಆರಾಮಾಗಿರ್ತೀನಿ. ವೆರಿ ರಿಚ್ ಕಮಿಂಗ್ ಫ್ರಮ್ ಯು. ಸ್ಟ್ರೆಸ್ ಮಾಡ್ಕೊಳಲ್ಲ. ಯಾವ್ದಕ್ ಮಾಡ್ಕೋಬೇಕು ಇದಕ್ಕೆಲ್ಲ. ಹೆಂಗಿತ್ತು ಚಿಕ್ಕ ಮಗು ಇದ್ದಾಗೆಲ್ಲ? ಹೆಂಗೆ ಸುಬ್ಬಿಕುಟ್ಟಿ? ವೆರಿ ಒಬೀಡಿಯಂಟ್ ಚೈಲ್ಡ್, ವೆರಿ ಒಬೀಡಿಯಂಟ್ ಚೈಲ್ಡ್. ಯಾವುದಕ್ಕೂ ಕಿರಿಕಿರಿ ತೊಂದರೆ ಅವೆಲ್ಲ ಇಲ್ವೇ ಇಲ್ಲ. ಏನ್ ಹೇಳಿದ್ರು ಅದ್ ಮಾಡೋಳು. ಮೊದ್ಲಿಂದಾನು ಓದೋದ್ರಲ್ಲಿ ಎಕ್ಸಲೆಂಟ್. ಸರ್, ನಿಮ್ಗೆ ಆ ತಾಪತ್ರೆ ಜಂಜಾಟ UKG ಸ್ವಲ್ಪ ಚೇಷ್ಟೆ ಅಷ್ಟೇ. UKG ದಟ್ ವಾಸ್ ಓಕೆ. ಬಟ್ ಅದಾದ್ಮೇಲೆ ವೆರಿ ಒಬೀಡಿಯಂಟ್ ಚೈಲ್ಡ್. ನಾವು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ವಿ, ಸಿಕ್ಕಾಬಡೆ ಟ್ರಾವೆಲ್ ಮಾಡ್ತಾ ಇದ್ವಿ. ಎಲ್ಲಿ ಹೋಗ್ಲಿ, ಎಷ್ಟೊತ್ತಿಗೆ ಎಬ್ಬಿಸ್ಲಿ, ಎದ್ದೇಳೋಳು, ರೆಡಿ ಆಗೋಳು, ಆಮೇಲೆ ಅಲ್ಲಿ ಹೋದ ಕಡೆ ಗಲಾಟೆ, ಅಳು ಅಂಥದ್ದೆಲ್ಲ ಏನೂ ಇಲ್ಲ. ಅವಾಗೆಲ್ಲ ಒಂದೇ ಪ್ರಾಬ್ಲಮ್ ಇದ್ದಿದ್ದೇನು ಅಂದ್ರೆ ತಿಂತಾ ಇರ್ಲಿಲ್ಲ ಅಂತ ತಿಂತಾ ಇರ್ಲಿಲ್ಲ. ಈಗ ನೋಡಿದ್ರೆ ನೀವು ತಿನ್ನೋ ತರನು ಕಾಣಿಸ್ತಿಲ್ಲ. ಅಯ್ಯೋ, ಈಗ ಫುಲ್ ಆಪೋಸಿಟ್ ಆಗೋಗಿದ್ದೀನಿ ನಾನು. 5 ನಿಮಿಷಕ್ಕೂ ಕೇಳ್ತೀನಿ. ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಇಲ್ಲ, ಇನ್ನೊಂದು ಜಾಸ್ತಿ ಆದ್ರೆ ಇವಾಗ ಇಲ್ಲಿಂದ ತರ್ಸಕ್ ಶುರು ಮಾಡ್ತಾರೆ. ನಮ್ಗೇನ್ ತೊಂದ್ರೆ ಇಲ್ಲ, ಏನ್ ಕೇಳಿದ್ರು ಕೊಡಿಸ್ತೀವಿ ನಾವು. ಸೊ ಹಂಗೆ ಇವಾಗ ಫುಲ್ ಉಲ್ಟಾ. ನನಗ್ ಸಾಕಾಗೋಗತ್ತೆ. ಏನ್ ಮಾಡೋದು? ಅದೇ ಅರ್ಧ ಗಂಟೆಗೆ ಏನಾದ್ರು ಬರ್ತಾ ಇದ್ರೆ ಯಾವ ಲೆವೆಲ್ಗೆ ಅಂದ್ರೆ ವಾರ್ಡ್ರೋಬ್ ಅಲ್ಲಿ ಒಂದು ಡ್ರಾ ಪೂರ್ತಿ ನಾನು ಫೋಟೋ ತೆಕ್ಕೊಂಡಿದ್ದಾಳೆ ಅನ್ಸುತ್ತೆ, ನಾನು ಶೇರ್ ಮಾಡ್ತೀನಿ ನಿಮ್ಗೆ. ವೆರಿ ಗುಡ್. ಆ ಫೋಟೋ ಹಾಕ್ಬೇಕು ನಾನು. ಒಂದು ಡ್ರಾ ಬರ್ತಿ ಬರೀ ಸ್ನಾಕ್ಸ್ ಇಟ್ಕೊಂಡಿದ್ದಾಳೆ. ವಾರ್ಡ್ರೋಬ್ ಅಲ್ಲಿ ಬಟ್ಟೆಗಳು ಇಟ್ಕೊಳ್ಳೋದು ಎಲ್ಲಾರು ನೋಡಿರ್ತೀರ. ಹೌದು, ವಾರ್ಡ್ರೋಬ್ ಅಲ್ಲಿ ಸ್ನಾಕ್ಸ್. ಇದು ನನ್ನ ಬಗ್ಗೆ ಕಂಪ್ಲೇಂಟ್ ಸೆಷನ್ ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ ಇಬ್ರು? ಓಕೆ, ಏನದು ಸ್ನಾಕ್ಸ್ ಅಂದ್ರೆ ಏನಿರುತ್ತೆ? ಏನ್ ಇಷ್ಟ? ಅದು ದಟ್ ಇಸ್ ದ ಓನ್ಲಿ ಜಂಕ್ ಫುಡ್ ಶಿ ಈಟ್ಸ್. ಏನು ಜಂಕ್ ಫುಡ್? ಏನು? ಚೀಟೋಸ್. ಅಬ್ರಾಡ್ ಅಲ್ಲೆಲ್ಲ ಸಿಗೋದು ಅದೇನೋ ಬೇರೆ ಫ್ಲೇವರ್. ನನಗೂ ಗೊತ್ತಿಲ್ಲ ಅದೇನಂತ. ನಂಗೆ ಚೆಕ್ ಮಾಡ್ಬೇಕು. ನೀವು ಫ್ಲೇಮಿಂಗ್ ಹಾಟ್ ಚೀಟೋಸ್ ಅಂತ ಒಂದು ಬರುತ್ತೆ ಖಾರವಾಗಿ. ಅದು ಲೆಮನ್ ಫ್ಲೇವರ್. ಬರೀ ದುಬೈ US ಅಲ್ಲಿ ಸಿಗೋದು. ಆದ್ರೆ ದುಬೈದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಸಿಗೋಲ್ವಾ? ಇಲ್ಲ, ಅದು ಸಿಗಲ್ಲ. ಮುಂಚೆ ರೆಗ್ಯುಲರ್ ಮಸಾಲಾ ಚೀಟೋಸ್ ಸಿಗ್ತಾ ಇತ್ತು, ಈಗ ಅದ್ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಯಾಕೋ. ಸೊ ಐ ಹ್ಯಾವ್ ಅ ಫ್ರೆಂಡ್, ಹಿಸ್ ರಿಲೇಟಿವ್ ಸ್ಟೇ ಇನ್ ದುಬೈ. ಅವರು ವೆನೆವರ್ ದೇ ಕಮ್ ತಂದ್ಕೊಡ್ತಾರೆ ನನಗೆ. ಅಬೌಟ್ 3-4 ಪ್ಯಾಕೆಟ್ಸ್ ದೇ ಹೆಲ್ಪ್. ದಿಸ್ ಟೈಮ್ ಶಿ ವೆಂಟ್ ಒಂದ್ 5-6 ಪ್ಯಾಕೆಟ್ ಈಗ ಅವರು ಬಂದ್ರು. ಒಂದ್ ಟೋಟಲಿ ಒಂದ್ 30 ಪ್ಯಾಕೆಟ್ಸ್ ಇದೆ ಈಗ ಕಬರ್ಡ್ ಒಳಗೆ. ಈಗ ಅವ್ರ ಮನೆಗೆ ಹೋಗ್ಬಿಟ್ಟು ತಿನ್ಬೇಕಷ್ಟೇ. ಗುರು ಇದು ನಾನು ನೋಡಿಲ್ದಿರೋದನ್ನ ಹೇಳ್ತಾವ್ರ ನಿಧಿ ಅಂತ. ನಾನು ಅದನ್ನ ಸೇಫ್ ಆಗಿ ಇಟ್ಟಿರ್ತೀನಿ, ಯಾಕಂದ್ರೆ ನಮ್ಮ ಅಪ್ಪನ ಕೈಗೆ ಸಿಕ್ಬಿಟ್ರೆ ಏನು ಉಳಿಯಲ್ಲ. ಅಂದ್ರೆ ಅವ್ರು ತಿನ್ಬಿಡ್ತಾರೆ, ಅವ್ರು ಯಾವ್ದು ಬಿಡಲ್ಲ. ಸೊ ಅದಕ್ಕೆ ಸೇಫ್ ಆಗಿ ಲಾಕರ್ ಒಳಗೆ ಇಟ್ಟಿದ್ದೀರಾ? ಹೌದು, ಲಾಕರ್ ಒಳಗೆ ಇಟ್ಟಿರೋದು. ಆಕ್ಚುಲಿ ಫುಲ್ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಇದೆ. ಸೊ ನಾನು ಒಬ್ಳೆ ಓಪನ್ ಮಾಡೋದು. ಅದಕ್ಕೆ ಹೇಳಿದ್ದು ಯಾರು ರಿಯಲಿ ಅಲ್ಲ, ಜೋಕರ್ ರಿಯಲಿನಾ? ನೋ, ರಿಯಲಿ ನಾನು ಕೂತ್ಕೊಂಡು ಅದನ್ನ 1 AM or 2 AM ತಿನ್ನೋದು. ಮನೆ ವಾರ್ಡ್ರೋಬ್ಗೆ ನೀವು ಬಯೋಮೆಟ್ರಿಕ್ಸ್ ಅಂದ್ರೆ ಹಳೆದೆಲ್ಲ ಕೀಸ್ ಇರ್ತಾ ಇತ್ತು, ಇವಾಗ ಬಯೋಮೆಟ್ರಿಕ್ ಇದೆ. ಆ ಬೀರುನಲ್ಲಿ ವಾರ್ಡ್ರೋಬ್ ಅಲ್ಲಿ ಇವಳು ಒಂದು ಡ್ರಾ ನಲ್ಲಿ ಫುಲ್ ಚೀಟೋಸ್. ಅದು ನನ್ನ ಡಾಕ್ಯುಮೆಂಟ್ಸ್ ಇಟ್ಕೊಡಕ್ಕೆ ಅಂತ ಮಾಡಿಸ್ಕೊಂಡು. ಫಿಂಗರ್ ಪ್ರಿಂಟ್ ನಿಮ್ಮ ಒಬ್ಬರದೇ ಇರೋದು? ಮುಗಿತಲ್ಲ ಅಲ್ಲಿಗೆ. ತುಂಬಾ ಸೇಫ್ ಅದು. ಬ್ಯಾಂಕಲ್ಲಿ ಇಟ್ಟಂಗೆ, ಲಾಕರ್ ಇಟ್ಟಂಗೆ. ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ ಅದು, ಸೊ ಪರವಾಗಿಲ್ಲ. ಆದ್ರೆ ನಮ್ಮ ಅಪ್ಪ ಸೇಫ್, ಅವ್ರ ಅಪ್ಪ ತಿಂತಾರೆ. ಹಂಗೆ. ಓಕೆ, ಸೊ ಚಿಕ್ಕ ವಯಸ್ಸಿಂದ ಲೂಸ್ ಫ್ಯಾಮಿಲಿ. ನಾನು ಆಗ್ಲೇ ಹೇಳಿಲ್ವಾ, ಎಲ್ಲೂ ಸಿಗದಿರೋ ವಿಷಯ ಸಿಗುತ್ತೆ ಇವತ್ತು ಅಂತ. ಸೊ ಚಿಕ್ಕ ವಯಸ್ಸಿಂದನೂ ತಿನ್ನೋ ಹುಡುಗಿ ಅಲ್ಲ ಅದು. ಇವಾಗ ಓಕೆ, ಅವ್ರು ಬೆಳೀತಾ ಹೆಂಗ್ ಚೇಂಜ್ ಆಯ್ತು?
ಗೊತ್ತಿಲ್ಲ, ಅದು ಯಾವ್ದೋ ಒಂದು ಟೈಮ್ ಅಲ್ಲಿ ಅದು ಚೇಂಜ್ ಓವರ್ ಹ್ಯಾಪನ್, ನನಗೂ ಸರಿಯಾಗಿ ಈಗ ನೆನಪಿಲ್ಲ. ಬಟ್ ಒಂದು ಲೈಕ್ ಐ ಸೆಡ್, ಓದೋದ್ರಲ್ಲಿ ತುಂಬಾ ಜಾಣೇನೋ ಏನ್ ಅನ್ಬೇಕು, ಬೈಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ, ಅವ್ರ ಪಾಡ್ಗಳು ಮಾಡ್ಕೊತಿದ್ಲು ಅದನ್ನ. ಆಮೇಲೆ ಯಾವ್ದೇ ಒಂದು ಕ್ಲಾಸ್ ಹಾಕ್ಲಿ, ಪೇಂಟಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಎಲ್ಲೇ ಆ ಥರದ್ರಲ್ಲಿ ಕಲಿಯೋ ವಿಷಯ ಬಂದಾಗ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ಇಟ್ಸ್ ಅ ವೆರಿ ಪ್ರೌಡ್ ದಿಸ್ ಥಿಂಗ್ ಆಲ್ಸೋ. ಶಿ ಇಸ್ ಆಲ್ವೇಸ್ ಅ ಟಾಪರ್. ಯಾವುದೇ ಆಗಿರ್ಲಿ, ಡೈನಿಂಗ್ ಹೋಗ್ತಾ ಇದ್ಲು, ಬಟ್ ಅಫ್ಕೋರ್ಸ್ ಆಮೇಲೆ ಸೈನಸ್ ಪ್ರಾಬ್ಲಮ್ ಆಗಿ ನಿಲ್ಲಿಸ್ಬೇಕಾಗಿತ್ತು. ಅದರಲ್ಲೂ ಶಿ ವಾಸ್ ವೆರಿ ಗುಡ್. ಡ್ಯಾನ್ಸಲ್ಲಿ, ಬೆಲಿ ಡ್ಯಾನ್ಸಿಂಗ್, ಎಲ್ಲದರಲ್ಲೂ ಕಲಿಯುವಂಥದ್ದೇನೇ ಇದ್ರೂ ಶಿ ಆಲ್ವೇಸ್ ಸ್ಟ್ಯಾಂಡ್ಸ್ ಫಸ್ಟ್. ಅದು ಇಲ್ವೇ ಇಲ್ಲ. ಆಮೇಲೆ ಒಳ್ಳೆ ಅಭ್ಯಾಸ ಅಂದರೆ ಓದೋದು. ಚಿಕ್ಕ ಮಗುವಿಂದನೂ ಅಷ್ಟೇ, ಕಾರಲ್ಲಿ ಹಿಂದೆ ಕೂರ್ಸ್ಬಿಟ್ಟು ಕೈಗೊಂದು ಪುಸ್ತಕ ಕೊಟ್ಬಿಟ್ರೆ ಆಗೋಯ್ತು, ಯಾವುದಕ್ಕೂ ತೊಂದರೆ ಕೊಡ್ತಾ ಇರಲಿಲ್ಲ. ವೆರಿ ರೇರ್ ಕಿಡ್ ಇದು. ಹಾ, ಆಮೇಲೆ ಪ್ಲೇನ್ ಅಲ್ಲೆಲ್ಲ ತುಂಬಾ ಲಾಂಗ್ ಜರ್ನಿ ಫ್ಲೈ ಮಾಡುವಾಗ ಈಗ್ಲೂ ಹಂಗೇನೆ. ಮೊನ್ನೆ UK ಹೋದಾಗ್ಲೂ ಅಷ್ಟೇ, ಟೇಕ್ ಆಫ್ ಆಗಿ ಮುಂಚೆನೆ ತಾಚಿ ನಾನು ಅಷ್ಟೇ ಮಲ್ಕೊಂಡ್ರೆ ಅಲ್ಲೋ ಎದ್ದೇಳು, ಬಂದ್ವಿ, ಲ್ಯಾಂಡ್ ಆಯ್ತು, ಎದ್ದೇಳು ಅಂದ್ರೆ ಅಷ್ಟೇ. ಪುಣ್ಯ ಮಾಡಿದ್ವಿ, ನಿದ್ದೆ ಅಷ್ಟೊಂದ್ ಚೆನ್ನಾಗಿ ಬರುತ್ತೆ. 10 hour ಫುಲ್ ನಿದ್ದೆ ಮಾಡ್ಕೊಂಡು ಹೋಗಿದ್ವಿ. 18 hours to US ಫುಲ್. ಆ ಥರದ್ದೆಲ್ಲ ಏನಿಲ್ಲ. ಅಂದ್ರೆ ಈಗ ತಿಂತಾಳೆ, ಅವಾಗ ಅದು ಇತ್ತಿಲ್ಲ. ಏನೋ ಒಂದೆರಡು ಪುಸ್ತಕ ನೋಡೋದು, ನಿದ್ದೆ, ಫಿನಿಶ್. ಅಲ್ಲೋಗಿ ಎಬ್ಬಿಸಿದ್ರೆ ಎದ್ದೇಳೋಳು ಅಷ್ಟೇ. ಸೊ ಆ ಥರದ್ದೆಲ್ಲ ವೆರಿ ಕೋಆಪರೇಟಿವ್. ಆಸ್ ಅ ಚೈಲ್ಡ್ ವೆರಿ ಕೋಆಪರೇಟಿವ್. ತಿನ್ನೋ ವಿಚಾರದಲ್ಲಿ ಮಾತ್ರ ಪ್ರಾಬ್ಲಮ್ ಇತ್ತು. ಅದು ನನಗಿಂತ ಜಾಸ್ತಿ ಪಾಪ ನಮ್ಮ ಅಮ್ಮನಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾಳೆ. ಮುಂದೆ ಅವ್ರ ಚೇರ್ ಹಾಕೊಂಡು ಕೂರ್ಸ್ಕೊಂಡ್ಬಿಟ್ಟು, ಆಬ್ವಿಯಸ್ಲಿ ತಿಂತಾ ಇರ್ಲಿಲ್ಲ ಅಂತ ಅವ್ರಿಗೆ ಬೇಜಾರಾಗೋದು, ತಿನ್ಸಕ್ ಶುರು ಮಾಡೋರು. ಫಸ್ಟ್ ಎಲ್ಲ ಮುದ್ದು ಮಾತುಗಳು, ತಿನ್ನಪ್ಪ, ತಿನ್ನು ಕಂದ, ತಿನ್ನು ಚಿನ್ನ, ತಿನ್ನು ಬಂಗಾರ ಎಲ್ಲ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ತಿನ್ನೋ, ಅದು ರೈಸ್ ಆಗ್ತಾ ಕೊನೆ ತಿನ್ನೆ. ನಾನು ಕೇವಲ 2 hours ತಗೋತೀನಿ, ಅದಕ್ಕಿಂತ ಜಾಸ್ತಿ ತಗೋಲ್ಲ. ಈಗ್ಲೂ ಅಷ್ಟೇನೆ. ಏನು ತಿನ್ನಕ್ಕೆ 2 ತಾಸು ಇಲ್ಲೆಲ್ಲ ಐ ಓನ್ಲಿ ಚೂ ಆನ್ ಮೈ ರೈಟ್ ಸೈಡ್. ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಇಟ್ಕೊಂಡು ಕೂತಿರ್ತೀನಿ. ಮಗುವನ್ನ ಹಂಗೆ ಕೋತಿತರ ಇಲ್ಲೆಲ್ಲ ಇಟ್ಕೊಂಡಿರೋ ಅಲ್ಲ, ಸುಮ್ನೆ ಇಟ್ಕೊಂಡು ಕೂತಿರ್ತೀನಿ. ಈಗ್ಲೂ ಇದೆ. ಚೀಟಾಸ್ ಮಾತ್ರ ಬೇಗ ಬೇಗ ತಿಂತೀನಿ, ಬೇರೆ ಊಟ ಎಲ್ಲ ಇಲ್ಲಿ ಇಟ್ಕೊಂಡು ಕೂತಿರ್ತೀನಿ. ಆಮೇಲೆ ನಿಧಾನಕ್ಕೆ ತಿನ್ನೋದಾ? ಹಾ, ಜಸ್ಟ್ ಸ್ಲೋ ಈಟರ್. ವೆರಿ ಸ್ಪೆಷಲ್. ತುಂಬಾ ಸ್ಪೆಷಲ್. ತುಂಬಾ ಕೇಳ್ಬೇಡಿ, ಇಲ್ಲ ತುಂಬಾ ಸ್ಪೆಷಲ್. ಸಿ ಹೆಂಗಿದೆ ನೋಡಿ ಇವ್ರ ಜೋಡಿ. ನನ್ಗೆ ತುಂಬಾ ಬೆರುಗಣ್ಣಿನಿಂದ ನೋಡ್ತಾ ಇದ್ದೀನಿ. ಟೆಲ್ ಮಿ ಸುಬಿಕುಟಿ, ಚಿಕ್ಕ ವಯಸ್ಸಲ್ಲಿದ್ದಾಗ ಅಮ್ಮ ಅಂತೂ ಬಿಸಿ ಅಲ್ಲ, ಶೂಟಿಂಗು ಸ್ಕೆಡ್ಯೂಲ್ ನಡೀತಾ ಇರತ್ತೆ. ಯಾವ ಏಜ್ ಅಲ್ಲಿ ಗೊತ್ತಾಯ್ತು ಸುಬಿಕುಟ್ಟಿಗೆ ನಮ್ಮಮ್ಮ ಹೀರೋಯಿನ್, ನಮ್ಮಮ್ಮ ಸೆಲೆಬ್ರಿಟಿ ಅಂತ ಯಾವಾಗ ಗೊತ್ತಾಯ್ತು? ಐ ಥಿಂಕ್ when I was 2 or 3 years only ನಂಗೆ ಗೊತ್ತಾಗೋಯ್ತು. ದಟ್ ಟೈಮ್ ಅವಾಗ ಅಜ್ಜಿ ಹೇಳ್ತಾ ಇದ್ರು, ಏನಂತ, ಇದು ಶೂಟಿಂಗ್ ಹೋಗುತ್ತೆ ಅಮ್ಮ, ಆಮೇಲೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಐ ವುಡ್ ಗೋ ಅಂಡ್ ಸಿ. ಸೊ ಮುಂಚಿನಾನು ಐ ನ್ಯೂ ದಟ್ ಶಿ ಈಸ್ ಅನ್ ಆಕ್ಟ್ರೆಸ್ ಅಂತ. ಐ ಹ್ಯಾಡ್ ದಟ್ ಅವೇರ್ನೆಸ್. ಅದು ಟಿವಿಲಿ ನೋಡಿದ್ದ ಅಥವಾ ಶೂಟಿಂಗ್ ಪ್ಲೇಸ್ ಹೋದ್ಮೇಲೆ ನಂಗೆ ರಿಯಲೈಸೇಷನ್ ಒಂಥರ ಡಾನ್ ಆಯ್ತು. ಓ ಯಾ, ಶಿ ಈಸ್ ಅನ್ ಆಕ್ಟ್ರೆಸ್ ಅಂತ. ಸೊ ಏನ್ ಫೀಲ್ ಅದು? ನಮ್ಮ ಮನೇಲಿ ನೋಡಿ ನಮ್ಗೆ ಅಷ್ಟೊಂದೇನು ಈಗ ಅನ್ಸಲ್ಲ. ಬಟ್ ಆಫ್ ಕೋರ್ಸ್ ವೆರಿ ಶೂಟಿಂಗ್ ನೀವು ಶೂಟಿಂಗ್ ಹೋದ ತಕ್ಷಣ ನಿಮಗೆ ಸ್ಪೆಷಲ್ ಪ್ರಿಫರೆನ್ಸ್ ಇರುತ್ತೆ. ಅವ್ರ ಹೀರೋಯಿನ್ ಮಗು ಅಂದ ತಕ್ಷಣ ಏನ್ ಬೇಕು ಕಂದ ಏನು ಎಲ್ಲ ನಿಮ್ಮನ್ನ ತುಂಬಾ ಪ್ರಯಾರಿಟಿ ಕೊಟ್ಟು ನೋಡ್ತಾರೆ. ಹ್ಯೂಜ್ ಪ್ರಿವಿಲೇಜ್ ಆಫ್ ಕೋರ್ಸ್ ದಟ್ ಐ ಫೀಲ್ ದಟ್ ಎವ್ರಿ ಡೇ. ಅಂಡ್ ಆಫ್ ಕೋರ್ಸ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಹರ್ ಅಂಡ್ ದ ಡಿಸಿಪ್ಲಿನ್ ದಟ್ ಇಟ್ ಟೇಕ್ಸ್ ಟು ಬಿ ಇನ್ ದಿಸ್ ಫೀಲ್ಡ್. ಸೊ ಅಡ್ಮಿರೇಷನ್ ನಿಜವಾಗ್ಲೂ. ಟಿವಿಲಿ ಯಾವಾಗ ನೋಡಿದ ಅಮ್ಮನ ಫಸ್ಟ್? ತುಳಸಿ ಸೀರಿಯಲ್ ಬರ್ತಾ ಇತ್ತಲ್ಲ, ಅವಾಗ ಅದನ್ನ ನೋಡ್ತಾ ಇದ್ದೆ. ಫುಲ್ ಸೀರಿಯಸ್ನೆಸ್ ನಾನು ವಾಚ್ ಮಾಡ್ತಾ ಇದ್ದೆ ಅದನ್ನ. ಆಮೇಲೆ ಆ ಶೂಟಿಂಗು ತುಂಬಾ ಸತಿ ಹೋಗಿದ್ದೀನಿ, ತುಂಬಾ ಸತಿ ಬಂದಿದ್ದೀನಿ ತುಳಸಿ. ಸಿನಿಮಾಗಳು ನೋಡಿರೋದು ಸ್ವಲ್ಪ ಕಮ್ಮಿನೇ ವುಡ್ಸೆ. ಮನೆ ದೇವ್ರು ರಿಪೀಟ್ ನೋಡ್ತಾನೆ ಇದ್ದೆ, ತುಂಬಾ ಸತಿ ನೋಡಿದೀನಿ. ಪಂಚಮ ವೇದ ಅವಾಗ yeah, that time I was like, oh, when she was young also she was acting anta. That time I realized mariyok sadhyane illa. So avaga that's what I realized. Even when she was a small child, she has been acting anta. From when she was even younger than me. Vishnu sir jothe ಅವರು ಫಸ್ಟ್ ಸ್ಕ್ರೀನ್ ನಲ್ಲಿ ಕಾಣಿಸ್ಕೊಂಡವರು. ವೆರಿ ವೆರಿ ಸ್ಮಾಲ್ ಕಿಡ್ ಅದು. ನೈಸ್, ಗುಡ್. ಸೊ ಅವಾಗ ಹೆಂಗೆ ಫೀಲ್ ಅದು ನಮ್ಮಮ್ಮ ಹೀರೋಯಿನ್? Yeah, really admiration. Tumba, I have a lot of respect for what she does, and not just what she does, but how she does it. And that too, she's always been somebody who balances everything.
ಮನೆ ಕಡೆನೂ ಶಿ ಇಸ್ ಆಲ್ವೇಸ್ ಗಿವನ್ ಹರ್ 200% ಅಟೆನ್ಷನ್. ಇಲ್ಲೂ ಸಮಯ ಕೊಡ್ತಾರೆ, ಅಲ್ಲೂ ಸಮಯ ಎವ್ರಿವೇರ್. ಬ್ಯಾಲೆನ್ಸ್ ಮಾಡ್ತಾರೆ. ಅಂಡ್ ಐ ನೆವರ್ ದೇರ್ ವಾಸ್ ನೋ ಕುಕ್ ಅಟ್ ಹೋಮ್ ಗ್ರೋಯಿಂಗ್ ಅಪ್. ಎಲ್ಲ ಅಡುಗೆ ಎಲ್ಲ ಶಿ ಓನ್ಲಿ ಡಸ್, even to this day. ಹೌದಾ? ಸೀರಿಯಲ್ ಶೂಟಿಂಗ್ ಶಿ ಲೀವ್ಸ್ at 8 every morning. ಮನೇಲೆಲ್ಲ ಅಡುಗೆ ಮಾಡ್ಬಿಟ್ಟು ಡಬ್ಬಿ, ಹೌದು ಡಬ್ಬಿನೂ ಅವರೇ ಪ್ಯಾಕ್ ಮಾಡ್ತಾರೆ, ನನಗೂ ಪ್ಯಾಕ್ ಮಾಡ್ತಾರೆ. ಸಮ್ಟೈಮ್ಸ್ ಐ ಗೋ ಟು ಆಫೀಸ್ at 11, ಆದ್ರೂ ಬೆಳಗ್ಗೆ ಹೋಗಕ್ ಮುಂಚೆ ಪ್ಯಾಕ್ ಮಾಡ್ತಾರೆ. ನಾಯಿಗೆ ಬೆಳಗ್ಗೆ ಊಟ ಹಾಕೋದು ಅವರೇನೆ. ನಮಗೆ ಹೆಂಗ್ ಗೊತ್ತಾ, ನೀವು ಸೆಲೆಬ್ರಿಟಿ ಅಂದ ತಕ್ಷಣ ನಾವ್ ಯಾವಾಗ್ಲೂ ಹೇಳ್ತೀವಲ್ಲ, ಕೈಗೊಂದಾಳು ಕಾಲ್ಗೊಂದಾಳು. ಇಲ್ಲ, ಇವರೇ ಆಳು. ಅವ್ರ ಅಮ್ಮಂಗೆ ಇವರೇ ಆಳು. ನಾವೇ ಯಜಮಾನಿ, ನಾವೇ ದಿವಾನಿ. ಬೆಳಗ್ಗೆ ಶೂಟಿಂಗ್ ಇರೋ ಟೈಮಲ್ಲಿ ನಮ್ಮ ಮನೆಗೆ ಬಂದ್ರೆ ಹೆಂಗಿರುತ್ತೆ ಅಂದ್ರೆ ಫುಲ್ ಒಂದಿನ ಹಿಡನ್ ಕ್ಯಾಮ್ರಾ ಶೂಟ್ ಮಾಡ್ಬೇಕು ಆಕ್ಚುಲಿ. ಇಟ್ಸ್ ಲೈಕ್ ಬ್ಯಾಟಲ್ ಗ್ರೌಂಡ್ ನಮ್ಮ ಮನೆಯಲ್ಲಿ. ಬಟ್ ಗುಡ್ ಅಲ್ಲ, ಅಮ್ಮ ಅವಾಗಿಂದನು ನೀವೇ ಅಡುಗೆ ಮಾಡ್ತೀರಿ, ನೀವೇ ಎಲ್ಲಾ ಕೆಲಸ ನೋಡಿ. ನಮ್ಗೆಲ್ಲ ಗೊತ್ತೇ ಇರಲ್ಲ ಇವೆಲ್ಲ ಆಕ್ಚುಲಿ. ಇಲ್ಲ, ಮುಂಚಿಂದನೂ ಆ ಮನೆಯಲ್ಲಿ ಅಡಿಗೆಗೆ ಅಂತ ಇದ್ರು, ಆದ್ರ ನಮ್ಮಮ್ಮ ಯಾರ ಕೈಲೂ ಮಾಡಿಸ್ತಾ ಇರ್ಲಿಲ್ಲ. ಅವ್ರನ್ನ ಬರೀ ಸುತ್ತ ಕೆಲ್ಸಕ್ಕೆ ಅಂತ ಇಟ್ಕೊಂಡಿರೋ, ತರಕಾರಿ ಹೆಚ್ಕೊಡೋದು, ತಿರುಗೋದು, ಅದಕ್ಕೆಲ್ಲ. ಇವ್ರ ತರಕಾರಿನೂ ಅವರೇ ಹಚ್ಕೋತಾರೆ. ಮೇನ್ ಅಮ್ಮನೇ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ಹಾಗೆ ಕಂಟಿನ್ಯೂ ಆಯ್ತು. ಒಂದ್ 2-3 ಸತಿ ಜಾಸ್ತಿ ಎಲ್ಲ ಟ್ರೈ ಮಾಡಿದ್ವಿ ಅಡಿಗೆಯವ್ರನ್ನ ಇಟ್ಕೊಂಡು. ಯಾರಿಗೂ ಸೆಟ್ ಆಗ್ಲಿಲ್ಲ, ನಮ್ಮ ಅಪ್ಪ ಅಮ್ಮನ್ಗೂ ಇಷ್ಟ ಆಗ್ಲಿಲ್ಲ, ಯಾರಿಗೂ ಮನೇಲಿ ಸರಿ ಹೋಗ್ಲಿಲ್ಲ. ಸರಿ, ಅದಾದ್ಮೇಲೆ ಡಿಸೈಡ್ ಮಾಡ್ತು, ಅಯ್ಯೋ ಬೇಡವೇ ಬೇಡ. ತುಂಬಾ ಆಗದೆ ಇದ್ದ ದಿನ ಈಗೇನ್ ಬೇಕಾದಷ್ಟು ಹೋಟೆಲ್ಗಳಿದೆ, ತರಿಸ್ಕೊಳ್ಳೋದು. ಇಲ್ವಾ, ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋದು, ಇಲ್ಲ ಮೊಸರನ್ನ ತಿನ್ನೋದು. ಬಟ್ ಬೇಡ ಅಂತ ಸದ್ಯಕ್ಕೆ ಇದುವರೆಗೂ ಅದ್ ನಡ್ಕೊಂಡ್ ಬಂದಿದೆ. ಎಷ್ಟ್ ದಿನ ಮಾಡ್ತೀನೋ ಹೆಂಗ್ ಮಾಡ್ತೀನಿ ಗೊತ್ತಿಲ್ಲ. ಬಟ್ ಯುವರ್ ಇನ್ಸ್ಪಿರೇಷನ್ ಟು ಮೆನಿ ಆಕ್ಚುಲಿ. ಅಂದ್ರೆ ಇತ್ತೀಚಿನ ದಿನಮಾನಗಳಂತೂ ಅದು ತುಂಬಾ ರೂಲ್ಡ್ ಔಟ್ ಆಗೋಗಿದೆ. ಮನೆಯಲ್ಲಿ ಇದಾರೆ ಮೇಡ್ಬಿಡು, ಅವ್ರು ಕೆಲಸ ಮಾಡ್ತಾರೆ ಅನ್ನೋ ಥರ ಆಗ್ಬಿಟ್ಟಿದೆ. ಬಟ್ ನೀವೆಲ್ಲರೂ ಇಷ್ಟೊಂದು ಬಿಸಿ ಸ್ಕೆಡ್ಯೂಲ್ ನಲ್ಲಿ ನೀವೇ ಮಾಡ್ತೀರಾ ಅಂದ್ರೆ ಸುಧಾರಣಿ ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ಅಯ್ಯೋ, ನಾನು ಅವ್ರ ಬ್ರೇಕ್ ಇದ್ದಿದ್ದ ದಿನಾನು ಅಡ್ಗೆ ಮನೆ ಕ್ಲೀನ್ ಮಾಡಿ ಅದ್ ಬಿಡೋದು OCD ಇಂದ. ಬಟ್ ಓಕೆ ಫೈನ್, ಕ್ರೆಡಿಟ್. ಏನು OCD ಕತೆ? ಅವ್ರಿಗೆ ಅಡ್ಗೆ ಮನೆ ಚೂರು ಒಂದ್ ಸ್ಟೇನ್ ಇರಬಾರ್ದು. ಏನು OCD ಅಂದ್ರೆ ಏನು? ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಇದು ಮಾಮೂಲಿ ಇದು OCD OCD ಇವ್ರಿಗೆ ಅಲ್ಲ, ನಂಗೆ ಅದು ಗೊತ್ತಿತ್ತು. ಬಟ್ ಇದ್ಯಾವುದೋ ಬೇರೆ OCD ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೊಂಡೆ ನಾನು. ಅವರು ಅಡ್ಗೆ ಮನೆ ಅದಲ್ಲಿ ಹ್ಯಾಂಗಿಂಗ್ ಲೈಟ್ ಹಾಕಿದೀವಿ, ಏಣಿ ತಗೊಂಡ್ ಹತ್ಬಿಟ್ಟು ಆ ಲೈಟು ಕ್ಲೀನ್ ಮಾಡೋದು ಇವ್ರೆ. ಗಿಡಕ್ಕೂ ಇವ್ರೆ ನೀರ್ ಹಾಕು. ಅದು ಮನೇಲಿ ಎಲ್ಲಿ ನೋಡಿದ್ರು ಗಿಡ. ಹೌದು, ಕರೆಕ್ಟ್. ಇವ್ಳಿಗೆ ನೋಡ್ತೇವ್ರಿ, ನೋಡ ಅದ್ ನೋಡಕ್ ಚೆನ್ನಾಗಿ. ನನಗ್ ಗಿಡ ಎಲ್ಲ ನೋಡ್ಕೊಳಕ್ ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ನಾಯಿ ನೋಡ್ಕೋತೀನಿ. ನಾನೇನಾದ್ರು ಅಪ್ಪಿದಪ್ಪಿ ಊರ್ಗ್ ಹೋದಾಗ ಒಂಚೂರು ನೀರ್ ಹಾಕುದ್ರೆ ಅದಕ್ಕೆ ಅಂತ ಇಂತಿಂತ ಗಿಡಕ್ಕೆ ಇಷ್ಟೇ ಮೆಷರ್ಮೆಂಟ್ ಅಲ್ಲಿ ಅದಕ್ಕೆ ಏನು ಪ್ಲಾಂಟ್ಸ್ ಬೇರೆ ಇರುತ್ತೆ ಎಲ್ಲ ಇಟ್ಟಿದೀನಿ. ಅದ್ ಯಾವ್ದೋ ಒಂದ್ ಸಿಕ್ಕಿ ತಗೊಂಡೋಗ ಅದ್ರಲ್ಲಿ ನೀರ್ ಹಾಕ್ಬಿಡೋದು. ಅದಕ್ ನೀರ್ ಜಾಸ್ತಿನೋ ಕಮ್ಮಿನೋ ನಾ ಬರೋ ನಾನೇ ಸ್ನಾನ ಮಾಡ್ಕೊಳಲ್ವಂತೆ ನೀರ್ ಗಿಡಕ್ಕೆ ನೀರ್ ಹಾಕ್ತೀನಿ. ನಾನೇ ಸ್ನಾನ ಮಾಡಲ್ಲ, ಈ ಗಿಡಕ್ಕೆ ನೀರ್ ಹಾಕ್ಲಿ ಅಂತೆ. ಅಯ್ಯೋ ಆಯ್ತು, ಫುಲ್ ಮರ್ಯಾದೆ. ನನಗೆ ನಿಮ್ಮ ಮಲ್ಲೇಶ್ವರದ ಮನೆ ಇದೆಯಲ್ಲ, ನಾನು ಹಲವಾರು ಬಾರಿ ಬಂದಿರೋದ್ರಿಂದ ನನಗೆ ಎಷ್ಟು ಕಣ್ಣು ಕಟ್ಟದಂಗಿದೆ ಅಂದ್ರೆ, ಒಂದು ರೆಸಾರ್ಟ್ಗೂ ಪಾರ್ಕ್ಗೂ ಒಳಗೋಗಿ ಅಲ್ಲೊಂದು ಸಣ್ಣ ಮನೆ ಇದ್ರೆ, ಸಣ್ಣ ದೊಡ್ಡದೇ ಮನೆ ಇದ್ರೆ ಹೆಂಗಿರುತ್ತೆ ಮಲ್ಲೇಶ್ವರದ ಮನೆ ಅದು. ಅಯ್ಯೋ, ಕಣ್ಣಿಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಗೊತ್ತಾ ನಿಮ್ಮ ಮನೆ. ಹೌದು, ಅಂದ್ರೆ ಆ ಮನೆಯಲ್ಲೇ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನೆ. ಅವಳು ಅಲ್ಲೇ ಹುಟ್ಟಿದ್ದು. ಕರೆಕ್ಟ್. ಸೊ ಹಂಗಾಗಿ ಲಾಟ್ ಆಫ್ ಒಂದು ಅಟ್ಯಾಚ್ಮೆಂಟ್ ಮನೆ ಬಗ್ಗೆ, ಪ್ರಾಪರ್ಟಿ ಬಗ್ಗೆ. ಬಟ್ ಈಗ ಸದ್ಯಕ್ಕೆ ಬೇರೆ ಕಡೆ ಹೊಸ ಮನೆಗೆ ಬಂದು ಗೃಹಪ್ರವೇಶ ಮಾಡಿ ಬೇರೆ ಬೇರೆ ಕಡೆ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಬಟ್ ಯು ಮಿಸ್ ದಟ್ ಮನೆ? ಆಕ್ಚುಲಿ ನಾನ್ ಅನ್ಕೊಂಡಿದ್ದೆ, ನಾನು ಅದಕ್ಕೆ ಇಷ್ಟು ವರ್ಷ ಅಲ್ಲಿಂದ ನಾನು ಮೂವ್ ಮಾಡಕ್ಕೆ ರೆಡಿ ಇತ್ತಿಲ್ಲ. ನನ್ಗೆ ಅಲ್ಲಿ ಮಲ್ಲೇಶ್ವರ ಮನೆ ಬಿಟ್ಟು ನನ್ಗೆ ಇರಕ್ ಆಗಲ್ಲ ಅಂತ. ಯಾರಾದ್ರೂ ನಿಮ್ ಊರ್ ಯಾವ್ದು ಅಂತ ಕೇಳಿದ್ರು ಮಲ್ಲೇಶ್ವರ ಅಂತಾನೆ ಅಂತ ಇದ್ದಿದ್ ನಾನು. ಬಟ್ ಇತ್ತೀಚೆಗೆ ಅಲ್ಲಿ ಟ್ರಾಫಿಕ್ ಜಾಸ್ತಿ, ಪಾರ್ಕಿಂಗ್ ಇಶ್ಯೂಸ್, ಬೇರೆ ಬೇರೆ ತರ ಸಮಸ್ಯೆಗಳು ತುಂಬಾ ಇತ್ತು. ಅಂಡ್ ಇಂಡಿಪೆಂಡೆಂಟ್ ಮನೆ ಆಗಿರೋದ್ರಿಂದ ಓವರ್ ಆಲ್ ಒಂಥರ ಮೇಂಟೆನೆನ್ಸ್ ಅದೆಲ್ಲ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಬಟ್ ಇವಾಗ ಈ ಹೊಸ ಮನೆಗೆ ಬಂದ್ಮೇಲೆ ಇಲ್ಲ, ಅಪಾರ್ಟ್ಮೆಂಟ್ ಲೈಫ್ ಒಂದು ಖುಷಿ ಆಗಿದೆ, ಒಂದು ಸೆಟಲ್ಡ್ ಫೀಲಿಂಗ್. ಕಮ್ಯುನಿಟಿ ಒಂದು ಇದು ಮುಂಚೆನೆ ಮಾಡ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಬಟ್ ಐ ಆಮ್ ಥರೋಲಿ ಎಂಜಾಯಿಂಗ್ ಇಟ್ ಹಿಯರ್. I love apartment. Okay. Yeah.
Reason? when I want, I can just walk around, it will be safe. ಅದು ತುಂಬಾ ಒಂದು ಬೆನಿಫಿಟ್. ಇವಾಗ ಒಂದೊಂದ್ಸತಿ ಇಂತೂ ರಾತ್ರಿ 10 ಗಂಟೆ 11 ಗಂಟೆಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ವಾಕ್ ಮಾಡ್ಬೇಕು ಅನ್ಸಿದ್ರೆ ಅವಾಗ ಕೂಡ ವಾಕ್ ಎಲ್ಲ ಹೋಗ್ತೀನಿ, ಸೇಫ್. ಆಮೇಲೆ ಜಿಮ್ ಎಲ್ಲ ಇಲ್ಲೇ ಇದೆಯಲ್ಲ, ಎಲ್ಲ ಫೆಸಿಲಿಟೀಸ್ ಇರೋದ್ರಿಂದ ಇಟ್ಸ್ ವೆರಿ ಕನ್ವೀನಿಯಂಟ್. ಯಾವ ಸ್ಕೂಲ್ ಓದಿದ್ದು? ಡೆಲ್ಲಿ ಪಬ್ಲಿಕ್ ಸ್ಕೂಲ್, ನಾರ್ತ್, ಸ್ಟಾರ್ಟ್ ಟು ಫಿನಿಶ್. ಓ, ಪೂರ್ತಿ ಪೂರ್ತಿ ಒಂದು ಪ್ರಾಡಕ್ಟ್ ಒಳಗಾಕಿ ಔಟ್ಪುಟ್ ಆಚೆ ಬರುತ್ತಲ್ಲ, ಒಂದು ಮೆಟೀರಿಯಲ್ ಹಂಗೆ ಅದು. ಕಾಲೇಜ್ ಅದೇ ಲಾಗ್ ಸೇರ್ಕೊಂಡಾಗ ಮಾತ್ರ ಅದೇ ಆಬ್ವಿಯಸ್ಲಿ. ಓಕೆ, ಸಾಮಾನ್ಯವಾಗಿ ಮಕ್ಕಳು ಈ ತರ ಓದ್ತಿರ್ಬೇಕಾದ್ರೆ ಅಮ್ಮ ತುಂಬಾ ಸೆಲೆಬ್ರಿಟಿ ಅಥವಾ ಅಪ್ಪ ತುಂಬಾ ಸೆಲೆಬ್ರಿಟಿ ಅಂತಿದ್ದಾಗ ಸ್ಕೂಲಲ್ಲಿ ಒಂದು ಪ್ರಿಫರೆನ್ಸ್ ಇದ್ದೇ ಇರುತ್ತೆ. ನಿಮ್ದು ಹೆಂಗಿತ್ತು ಸುಬ್ಬಿ? ಸ್ಕೂಲ್ ಅಲ್ಲಿ ಬಿಕಾಸ್ ತುಂಬಾ ಡೈವರ್ಸ್ ಬ್ಯಾಕ್ ಗ್ರೌಂಡ್ಸ್, ಮೆನಿ ಟೀಚರ್ಸ್ ಫ್ರಮ್ ನಾರ್ತ್ ಇಂಡಿಯಾ, ಮೆನಿ ಸ್ಟೂಡೆಂಟ್ಸ್ ಫ್ರಮ್ ಡಿಫರೆಂಟ್ ಬ್ಯಾಕ್ DPS ಅಲ್ಲಿ ಹಂಗೆ ಗ್ರೌಂಡ್. ಆಗಿರುತ್ತಲ್ಲ. ಸೊ ಓನ್ಲಿ ವೆರಿ ಫ್ಯೂ ಪೀಪಲ್ ನ್ಯೂ ಹೂ ಅಮ್ಮ ವಾಸ್. ಎಸ್ಪೆಷಲಿ ನಾನು ಪ್ರೈಮರಿ ಸ್ಕೂಲಿಂದ ನೋಡಿದವ್ರಿಗೆ ಅವ್ರಿಗೆ ಗೊತ್ತಾಗಿತ್ತು. ಆದ್ರೆ ನಾಟ್ ಸೋ ಮಚ್ ಲೈಕ್ ರೆಕಗ್ನಿಷನ್ ಆ ತರ ಇತ್ತಿಲ್ಲ. ಬಟ್ ಇನ್ ಕಾಲೇಜ್ ಆಲ್ ಮೈ ಟೀಚರ್ಸ್, ಓ ಸುಧಾರಾಣಿ's ಡಾಟರ್, ದ ಫಸ್ಟ್ ಡೇ ವೆನ್ ಶಿ ಕೇಮ್ ಫಾರ್ ದ ಓರಿಯಂಟೇಷನ್ ಆಲ್ಸೋ ಇವ್ರನ್ನ ಮಾತಾಡ್ಸಿ, ಇವರು ಚೀಫ್ ಗೆಸ್ಟ್ ಆಗೆಲ್ಲ ಸ್ಕೂಲ್ಗೂ ಬಂದಿದ್ದಾರೆ, ಚೀಫ್ ಗೆಸ್ಟ್ ಆಗಿ ತುಂಬಾ ಫಂಕ್ಷನ್ ಗೆ. ಸ್ಕೂಲಿಗೆ ಇಳ್ದು ಮುಗಿದ್ಮೇಲೆ ಹೋಗಿರೋದು. ಇಲ್ಲ, ನಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನೀವು ಒಂದಕ್ಕೆ ಬಂದಿದ್ದೆ ನೀನು. ಅದೇನೋ ರಾಜ್ಯೋತ್ಸವ ಓ ಪ್ರೋಗ್ರಾಮ್. ಇಲ್ಲ, ಮತ್ತೆ ಅದು ಚೀಫ್ ಗೆಸ್ಟ್ ಅಲ್ವಾ ನೀನು? ಬಟ್ ಅಮ್ಮ PT ಬರ್ತಿದ್ರಾ? ಹೌದಾ? ಒಂದು ವರ್ಷನೂ ತಪ್ಸಿಲ್ಲ. ಬಿಗಿನಿಂಗ್ ಐ ಥಿಂಕ್ 11th and 12th ಅಲ್ಲಿ ಮಾತ್ರ 6 ತಿಂಗಳಿಗೊಂದ್ಸತಿನೋ ವರ್ಷಕ್ಕೊಂದ್ಸತಿನೋ ಇರ್ತಾ ಇದ್ದಿದ್ದು. ಬಟ್ ಅಲ್ಲಿ LKG ಇಂದ 10th ವರ್ಗುನು ಎವ್ರಿ 6 months ಆ ಥರದ್ದೆಲ್ಲ ಇರ್ತಾ ಇತ್ತು. ಮುಂಚೆ ಎಲ್ಲ ಇನ್ನು ಎವ್ರಿ 3 months ಆ ಥರ ಎಲ್ಲ. ಒಂದು ಮಿಸ್ ಮಾಡಿಲ್ಲ. ನಮ್ಮ ಅಪ್ಪ ಬರ್ತಾ ಇರ್ಲಿಲ್ಲ. ಇವ್ರ ಅಪ್ಪ ಒಂದಕ್ಕೂ ಬಂದಿಲ್ಲ. ಅದೆಲ್ಲ ಯಾಕೆ? ಅದ್ ಯಾರಿಗ್ ಬೇಕು? ಅದು ಮೇಡಮ್ಗೆ ಅದು ಕೋಪ ಇದೆ. ಹೌದೌದು. ಮತ್ತೆ ನಾನೇ ಪ್ರತಿ ಸತಿ ಹೋಗ್ತಾ ಇದ್ದೆ. ನಾನೇ ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ, ಗುರು ಹಂಗಾರೆ ನಮ್ಮನೇಲೂ ಹಿಂಗೆ ಯೋಚನೆ ಮಾಡ್ತಿರ್ತಾರೆ. 100% ಗ್ಯಾರಂಟಿ ಇಂಟರ್ವ್ಯೂ ನೋಡಿದ್ಮೇಲೆ ನಮ್ಮ ಮನೇಲಿ ಇದೆ ಕತೆ. ನಂಗೆ ನಮ್ಮ ಅಪ್ಪ ಬಂದಿದ್ರೆ ಸ್ವಲ್ಪ ಅನುಕೂಲ ಆಗ್ತಾ ಇತ್ತು ನನಗೆ. ಬಟ್ ಯಾರ ಮಗಳು ನೀವು? ನಮ್ಮ ಅಪ್ಪನ ಮಗಳು. ಇದು ಬ್ರೇಕಿಂಗ್ ನ್ಯೂಸ್. ಏನ್ ಗೊತ್ತಾ, ಅವಾಗೆಲ್ಲ ನಾನು ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರೆ ಒಂದಿನ ಏನಾದ್ರು ಲೇಟ್ ಆಗತ್ತೆ, ಅವಳಿಗೆ ಸ್ವಲ್ಪ ಹೋಮ್ ವರ್ಕ್ ಮಾಡ್ಸಿರಿ ಅಂತೆಲ್ಲ ಅಂದ್ರೆ ಒಂದಿನ ಬಂದೆ. ಅದೇ ಮಲೇಶ್ವರ ಮನೇಲಿ ನೀವ್ ನೋಡಿದ್ರಲ್ಲ, ಲೈಟ್ ಹಾಕಿತ್ತು, ಇವಳೇನೋ ಕುಡಿತಾ ಏನ್ ಮಾಡ್ತಾ ಇದ್ದಾಳೆ ಅಂತ. ಅವ್ರೇನೋ ಹಿಂಗ್ ಕುತ್ಕೊಂಡಿದ್ರು, ಏನ್ ಮಾಡ್ತಾ ಇದಾರೆ ಅಂತ ಹಿಂಗೆ ಕಿಟಕಿಲಿ ಹಿಂಗ್ ನೋಡಿದ್ರೆ ಇವಳೇನೋ ಡಾನ್ಸ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಅವಾಗ ಐ ಥಿಂಕ್ LKG ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲೋ ಏನೋ ಇದ್ರು. ಅವ್ಳು ಪುಸ್ತಕ ಎಲ್ಲ ಇಟ್ಕೊಂಡು ಈ ಅಪ್ಪ ಬರ್ತಾ ಎಲ್ಲಾನು ಹೋಮ್ ವರ್ಕ್. ಮಗಳು ಹೋಮ್ ವರ್ಕ್ ಅಪ್ಪ ಮಾಡ್ತಿರೋದ? ಅಲ್ಲಿ ಕಟ್. ನೆಕ್ಸ್ಟ್ ಇಂದ ಈಗ ಫಾರ್ಮಲ್ ಲೆಟರ್ ರೈಟಿಂಗ್ ಎಲ್ಲ ಕೊಡ್ತಾ ಇದ್ರಲ್ಲ ಹೋಮ್ ವರ್ಕ್, ಅದನ್ ಶಿ ಯೂಸ್ ಟು ಟೆಲ್ ನೀನೇ ಬರಿ, ಲೆಟ್ ಹಿಮ್ ಸಿ ಅಂಡ್ ಟೆಲ್ ಯು ದ ಎನಿ ಕರೆಕ್ಷನ್ಸ್. ಅದು ತೋರಿಸಿದ್ರೆ ಆ ಅಪ್ಪ ಪೂರ್ತಿ ಅಳ್ಸ್ಬಿಟ್ಟು ತನಗೆ ಎಲ್ಲ ಶಿ ಈಸ್ ರೈಟಿಂಗ್. ಅಂಡ್ ಮೈ ಟೀಚರ್ಸ್ ಆರ್ ಸಿಂಗ್, ಇಷ್ಟು ಚೆನ್ನಾಗಿದೆ, ಓಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಗರ್ಲ್ ಇಸ್ ರೈಟಿಂಗ್ ಸೋ ವೆಲ್. ನೋಡಿದ್ರೆ ಈಸ್ ರಿಟನ್ ಲೈಕ್ ಶಶಿ ತರೂರ್ ಇಂಗ್ಲಿಷ್. ನಮ್ಮಪ್ಪ ಅದು ಹೋಲ್ಕೆ ಕೊಟ್ಟಿದ್ದೆ. ಆ ಇಂಗ್ಲಿಷ್ ಅರ್ಥವಾಗಲ್ವಲ್ಲ, ತುಂಬಾ ಕಾಮನ್ ಇಂಗ್ಲಿಷ್ ಅಲ್ಲ ಅದು, ಆಕ್ಸ್ಫರ್ಡ್ ಇಂಗ್ಲಿಷ್ ಅದು. ಹಂಗೆ ಈ ಹುಡುಗಿ ಅಷ್ಟು ಬರೆಯೋಕೆ ಹೆಂಗ್ ಸಾಧ್ಯ ಅಂತ. ಹಂಗೆ ಅವ್ರು ಆಮೇಲೆ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ರು. ಅವರು ಮ್ಯಾಥ್ಸ್ ವಾಸ್ ಹಿಸ್ ಡಿಪಾರ್ಟ್ಮೆಂಟ್. ಈಸ್ ವೆರಿ ವೆರಿ ಗುಡ್ ಅಟ್ ಮ್ಯಾಥ್ಸ್. ನಂಗೆ ಮ್ಯಾಥ್ಸ್ ಸ್ವಲ್ಪ ಭಯ, ಬಿಕಾಸ್ ಸ್ಟೂಪಿಡ್ ಮಿಸ್ಟೇಕ್ಸ್ ಮಾಡ್ತಾ ಇದ್ದೆ. ಇಲ್ಲಿ 3 ಇಲ್ಲಿ ಬರ್ದಿರ್ತೀನಿ ಕರೆಕ್ಟಾಗಿ, ಆ 3ನ ಇಲ್ಲಿ 5 ಬರ್ದ್ಬಿಡ್ತೀನಿ. ಸೊ ಆ ಥರ ಸ್ವಲ್ಪ ಹೋಗ್ತಾ ಇತ್ತು. ಸೊ ಮ್ಯಾಥ್ಸ್ ಅಲ್ಲಿ ಹಿ ವಾಸ್ ಲಿಟಲ್ ಲೈಕ್ ಸ್ಟ್ರಿಕ್ಟ್, ಅದರ್ವೈಸ್ ವೆರಿ. ಸೊ ಗೋಬಿ ಅಂಡ್ ಸುಬ್ಬಿ ಪಾರ್ಟ್ನರ್ಸ್ ಇನ್ ಕ್ರೈಮ್. ತುಂಬಾ ಕ್ರೈಮ್. ಇವರು ದೊಡ್ಡ ಲೆವೆಲ್ ಕ್ರೈಮ್ ಎಲ್ಲ ಮಾಡ್ತಾರೆ. ಇವರು ಸಮ್ಮರ್ ವೆಕೇಶನ್ಸ್ ಅಲ್ಲಿ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಏನಿದೆಯೋ ಸ್ವಲ್ಪ ಓದ್ಕೋ ಅಂತ ಹೇಳ್ತಾ ಇದ್ರು. ಅಟ್ಲೀಸ್ಟ್ ಸಿ ವಾಟ್ಸ್ ದೇರ್ ಅಂತ. ಯಾವ್ದೋ ಒಂದ್ ಸಮ್ಮರ್ ನಾನು ಮಾಡ್ಲಿಲ್ಲ, ನಮ್ಮ ಅಪ್ಪನೂ ಬೇಡ ಬಿಡು ಅಂದ್ಬಿಟ್ರು. ಅದಕ್ಕೆ ದ ಎಂಡ್ ಆಫ್ ಸಮ್ಮರ್ ಶಿ ವಾಸ್ ಸೇಯಿಂಗ್, ಈ ಸಮ್ಮರ್ ಇವಳು ಪುಸ್ತಕನೂ ಮುಟ್ಟಿಲ್ಲ. ನಮ್ಮ ಅಪ್ಪ ಹೇಳಿದ್ರು ಹೋಗಿ ಮುಟ್ಬಿಟ್ಟು ಬಾ ಹೋಗು. ಸೊ ಮುಟ್ಬಿಟ್ಟು ಬಾ. ಹಿ ಈಸ್ ದಟ್ ಕೈಂಡ್ ಆಫ್ ಯಾ. ನಾ ಮುಟ್ಟೆ ಬಂದೆ ಅಷ್ಟೇ. ಈಡು ಜೋಡು ಚೆನ್ನಾಗಿದೆ ಆಕ್ಚುಲಿ. ಇವರು ಅದು ಲಾಸ್ಟ್ PTM ಅಲ್ಲಿ ಬುಕ್ಸ್ ಕೊಡ್ತಾರಲ್ಲ ನೆಕ್ಸ್ಟ್ ಇಯರ್, ಅದನ್ನ ಅವತ್ತೇ ಬಂದು ಬೈಂಡ್ ಮಾಡ್ಬಿಟ್ಟು ರೆಡಿಯಾಗಿ ಏನಾಗೋದು ಅಂದ್ರೆ ಇವ್ರ ಸ್ಕೂಲಲ್ಲಿ ಅದೊಂದು ಒಳ್ಳೆ ಏನಂತಾರೆ ಪ್ರಾಕ್ಟೀಸೋ ಸಿಸ್ಟಮ್ ಅನ್ಬೇಕು ಗೊತ್ತಿಲ್ಲ. ಫೈನಲ್ PTM ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಡ್ತಾರೆ. ಅವತ್ತೇನೆ ನೆಕ್ಸ್ಟ್ ಇಯರ್ದು ಬುಕ್ಸ್ ಎಲ್ಲ ಕೊಟ್ಬಿಡೋರು.
ಆಮೇಲೆ ಜೊತೆಗೆ ಆಲ್ಮನಾಕ್ ಅಂದ್ರೆ ನೆಕ್ಸ್ಟ್ ಅಕಾಡೆಮಿಕ್ One year ಪೂರ್ತಿ ಇದೆ. ಕ್ಯಾಲೆಂಡರ್ ಎಲ್ಲ Correct. ಎಕ್ಸಾಮ್ ಯಾವಾಗ ಇದು ಡೇಟ್ಸ್ ಟೆಸ್ಟ್ ಗಳು ಯಾವಾಗ ಹೌದು. ಅಂಡ್ ಪಕ್ಕ ಅದ್ರ ಪ್ರಕಾರನೇ ನಡೆಯೋದು. ಎಕ್ಸಾಂಪಲ್ ಏನೋ ಒಂದು ಎಮರ್ಜೆನ್ಸಿ ಆಯ್ತು, ಏನೋ ಬಂದು ಆತರ ಇದ್ರ ಮಾತ್ರ ಚೇಂಜ್ ಆಗೋದೇ ಹೊರತು ಇಲ್ದರೆ ಅವರು ಕ್ಯಾಲೆಂಡರ್ ಪ್ರಕಾರನೇ ಹೋಗೋರು. ಅಂಡ್ ನಾರ್ಮಲ್ ಆಗಿ ಏನಾಗೋದು, ಇವಳು ಸ್ಕೂಲ್ ಮುಚ್ಚಿ 2 ದಿನಕ್ಕೆ ನಾವು ಟ್ರಾವೆಲ್ ಹೊಟ್ಟೋಗ್ತಾ ಇದ್ವಿ. ಸೊ ಬಂದ ಮೇಲೆ ಹೆಕ್ಟಿಕ್ ಆಗ್ಬಾರ್ದು ಅಂತ ಸೊ ನಾನು ಬಂದಿದ್ದ ದಿನಾನೇ ಏನ್ ಮಾಡ್ತಾ ಇದ್ದೆ, ಬುಕ್ಸ್ ಎಲ್ಲ ಬೈಂಡ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಅದ್ರಲ್ಲಿ ಕೆಲವೊಂದು ಬುಕ್ಸ್ ಅಥವಾ ಕೆಲವೊಂದು ಸಬ್ಜೆಕ್ಟ್ನ ಎಲ್ಲಿ ಊರಿಗೆ ಹೋಗ್ತೀವೋ ತೊಗೊಂಡು ಹೋಗ್ತಾ ಇದ್ದೆ. ಅಲ್ಲೂ ಒಂಚೂರು, ಯಾಕೆಂದ್ರೆ ಏನಾಗುತ್ತೆ, ಆ ಟಚ್ ಹೊಟ್ಟೋದ್ರೆ ಮತ್ತೆ ಬಂದು ಶುರು ಮಾಡ್ಬೇಕು ಅಂದಾಗ ಒಂಥರ ಕಷ್ಟ ಆಗುತ್ತೆ. ಸೊ ಆ ಉದ್ದೇಶದಲ್ಲಿ ರಜೆಗೆ ಎಲ್ಲೋದ್ರು ಇವಳ್ದು ಸ್ಕೂಲ್ ಬ್ಯಾಗ್ ಒಂದಿರ್ತಾ ಇತ್ತು, ಅಲ್ಲೂ ಒಂಚೂರು ಓದ್ಸು. ಇನ್ನೊಂದು ಹೇಳ್ತೀನಿ, ನಾನು ಸ್ಕೂಲಲ್ಲಿ ಬರೀತಾ ಇದ್ದಿದ್ ನೋಟ್ಸ್ ನ ಮನೆಗ್ ತರ್ಬೇಕಾಗಿತ್ತು, ಅದನ್ನ ಇವ್ರು ಇನ್ನೊಂದು ನೋಟ್ಬುಕ್ ಅಲ್ಲಿ ಮನೇಲಿ ಕೂತ್ಕೊಂಡು ಕರೆಕ್ಟ್ ಎಲ್ಲ ಬರ್ದಿಟ್ಟು ಇವಾಗ ಗೊತ್ತಾಯ್ತಾ ನಾ ಯಾಕೆ ಹಿಂಗ್ ಓದ್ತೀನಿ ಅಂತ. ಯಾಕೆ ಗೊತ್ತಾ, ಈ ಮಕ್ಳು ನೋಟ್ಸ್ ಕೊಟ್ಟಿರೋದನ್ನ ಕಳ್ಕೊಂಡ್ಬಿಡ್ತಾರೆ ಮೆಜಾರಿಟಿ ಆಫ್ ದ ಟೈಮ್ಸ್. ಅದು ಕಾಮನ್ ಥಿಂಗ್ ಆಗೋದು. ಪಾಪ ಮಗು ಒದ್ದಾಡದೆ ಇರ್ಲಿ, ಸಡನ್ ಆಗಿ ಕಳ್ದೋಗ್ಬಿಟ್ಟು ಓದ್ಕೋಬೇಕು ಅಂತಂದ್ರೆ ಎಲ್ಲಿಂದ ಹುಡುಕ್ತಾಳೆ, ಯಾರ್ದೋ ಅದು ಕಲರ್ ಪೆನ್, ಹೆಡ್ಡಿಂಗ್ ಒಂದ್ ಕಲರ್, ಅಂಡರ್ಲೈನ್ ಇನ್ನೊಂದ್ ಕಲರ್. ಅದು ಇವಳಿಗೆ ಹೆಲ್ಪ್ ಆಯ್ತೋ ಇಲ್ವೋ, ನಾನು ಎಲ್ಲ ಅಷ್ಟು ಇದಾಗ್ ಮಾಡ್ತಿದ್ದೆ. ಆಮೇಲೆ ಕಂಪಲ್ಸರಿ ವಾರಕ್ಕೆ ಒಂದ್ಸತಿ ಗ್ರಾಮರ್ ಎಲ್ಲ ಫುಲ್ ಹೇಳ್ಬೇಕು, ಟೇಬಲ್ಸ್ ಹೇಳ್ಬೇಕು, 1 to 20 ಫಾಸ್ಟ್ ಆಗಿ ಹೇಳ್ಬೇಕು. ಅದೆಲ್ಲ ಹೆಲ್ಪ್ ಆಯ್ತೋ ಇಲ್ಲ ಕೇಳಿ. ಗ್ರಾಮರ್ ರೂಲ್ಸ್, ಆಮೇಲೆ ಮ್ಯಾಥ್ಸ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಪ್ರಾಪರ್ಟೀಸ್ ಎಲ್ಲ. ನಿಮ್ಮಮ್ಮನೇ ಭಯಂಕರ ಜಾಣೆ ಹಂಗಾರೆ. ಅದ್ ನಂಗೆ ಮ್ಯಾಥ್ಸ್ ಎಷ್ಟು ಹೇಟ್ರೆಡ್ ಬಂದ್ಬಿಡ್ತು ಅಂದ್ರೆ 11th ಅಲ್ಲಿ ಬಿಟ್ಬಿಟ್ಟೆ ಮ್ಯಾಥಮೆಟಿಕ್ಸ್. ನನ್ನ ಪ್ರಕಾರ ನಿಮಗೆ ದೊಡ್ಡ ಟೀಚರ್ ಇವರು, ನಿಮ್ ಸ್ಕೂಲ್ ಟೀಚರ್ಗಿಂತ ಇವರೇ ಸ್ಟ್ರಿಕ್ಟ್. ಸಿಕ್ಕಾಪಟ್ಟೆ. ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಐ ಥಿಂಕ್ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಆನ್ ಮೈ ಓನ್ ಇನ್ 8th ಸ್ಟ್ಯಾಂಡರ್ಡ್. ಅಲ್ಲಿ ತನಕ ಓದಿಸ್ತಾ ಇದ್ರು. ಅವ್ರು ಫ್ರೆಂಚು ಓದಿಸ್ತಾ ಇದ್ರು, ಅವ್ರಿಗೆ ಗೊತ್ತಿಲ್ಲ ಆ ಫ್ರೆಂಚ್ ವರ್ಡ್ ಅವ್ರಿಗೆ ಪ್ರೊನೌನ್ಸು ಮಾಡಕ್ ಬರ್ತಾ ಇಲ್ಲ. ಫ್ರೆಂಚ್ ಅಲ್ಲಿ ಯಂಗ್ ಲೇಡಿಗೆ ಮೆಡಮೊಸೆಲ್ ಅಂತಾರಲ್ಲ, ಇವರು ಮದರ್ ಮೊಸ್ಲೆ ಅನ್ನೋರು. ಸುಮ್ನೆ ನೀವ್ ಹೇಳಕ್ಕಾಗಲ್ಲ. ಇಲ್ಲ ಕೋರಿಲೇಟ್ ಮಾಡೋದಿರುತ್ತೆ ಕೆಲವು ಸತಿ, ಏನಾದ್ರು ನಾಪಕ ಬರ್ಲಿಲ್ಲ ಅಂದ್ರೆ ಅದಕ್ಕೆ ಹತ್ರವಾಗಿ ಸಿಮಿಲಾರಿಟಿ ಇರೋದನ್ನ ಅದನ್ನ ಹೋಗಿ ಬರ್ದಿದ್ರೆ ಅಷ್ಟೇ. ಫ್ರೆಂಚ್ ಎಲ್ಲಿಂದ ಬಂತು? ಈಗ 3rd ಲ್ಯಾಂಗ್ವೇಜ್ ಆಪ್ಷನ್ಸ್ ಅಲ್ಲಿ ಸೊ ಯು ನೋ ಫ್ರೆಂಚ್ ಹಂಗಾರೆ. I didn't finish it. I took it for 1 year, but then I moved to Sanskrit. ಬಟ್ ಫ್ರೆಂಚ್ ಮಾತಾಡ್ತೀರಿ? ನಂಗೆ ಸ್ವಲ್ಪ ಅರ್ಥ ಆಗತ್ತೆ. ಅದ್ರ ಊಟ ಆಯ್ತಾ? ಅಯ್ಯೋ ಬರಲ್ಲ. I can just say what my name is, hello, all that. ಅಲ್ಲ, ಹೇಗಿದ್ದೀರಾ? How are you? Come tu t'appelles? Okay, nice to meet you. Okay, say good morning. ಅದು ಗೊತ್ತಿಲ್ಲ. I can tell bonjour and je m'appelle Nidhi. ಓಕೆ, ಏನಂದ್ರೆ hello, my name is Nidhi. ಹಂಗಾ? ಓಕೆ. ಆಮೇಲೆ ಎನಿ ಅದರ್ ವರ್ಡ್ಸ್ ಫ್ರೆಂಚ್ ಅಲ್ಲಿ ನಿಮಗೆ ಗೊತ್ತಿರೋದು? That's all I remember. ಓಕೆ, ಲೆಟ್ಸ್ ಗೋ ಟು ಸಂಸ್ಕೃತ್. ಸಂಸ್ಕೃತದಲ್ಲಿ ಹೇಗೆ? ಸಂಸ್ಕೃತದಲ್ಲಿ ಇಟ್ ವಾಸ್ ಅನ್ ಈಸಿ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ತಗೊಂಡೆ, ಬಟ್ ಇಟ್ ವಾಸ್ ನಾಟ್ ಆತರ ಕಾನ್ವರ್ಸೇಷನಲ್ ಆಗಿ ಅವ್ರು ಹೇಳ್ಕೊಡ್ಲಿಲ್ಲ. ಓಕೆ, ನಾನು ನಿಧಿ, ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಯ್ಯೋ, ಐ ವಿಶ್ ಐ ಕುಡ್ ಬರಲ್ಲ ಹೇಳಕ್ಕೆ ನಿಜವಾಗ್ಲು. ನಾನು ನಿಧಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಧಿ, ಮಮ್ಮ ನಾಮ ನಿಧಿ. ಇದೊಂದು ಚೆನ್ನಾಗಾಯ್ತು. ಸೊ ನಿಧಿ ಜಾಗದಲ್ಲಿ ಮಮ್ಮ ನಾಮ ಹರೀಶ ಅಂತ, ನಾನು ಮಮ್ಮ ನಾಮ ಸುಧಾರಾಣಿ. ಇದು ಚೆನ್ನಾಗಿದೆ, ಬೇಕು ಕಲ್ತ್ಕೋಬಹುದು. ಆದ್ರೆ ಹಿಂದಿ ವಾಸ್ ಮೈ ಸೆಕೆಂಡ್ ಲ್ಯಾಂಗ್ವೇಜ್, ಸೊ ಹಿಂದಿ ಐ ಕ್ಯಾನ್ रीड स्पीक राइट फ्लुएंटली. सो आप आराम से बात कर सकते हैं? आराम से बात कर सकते हैं. वेरी गुड. वो आपको एडवोकेट में हेल्प हो जाएगा? हाँ, हेल्प हो जाएगा. वेरी गुड. सुप्रीम कोर्ट गई तो हेल्प हो जाएगा. हेलो साको इवाग सुमने ಚೆಕ್ ಮಾಡ್ತಾ ಇದೀನಿ ಅಂದ್ರೆ ವೆರಿ ಗುಡ್. ಇಷ್ಟೆಲ್ಲ मेरी माँ बहुत झूठ बोलती है मेरे बारे में. क्या गलत बोल रही है क्या? बहुत गलत. हिंदी ಹೇಳ್ಕೊಟ್ಟು ನಾವೇ ನಮ್ಮವರು ಅನ್ಕೋಬಾರ್ದು. ಆಮೇಲೆ ಹಿಂದಿ ಮಾತಾಡೋಕೆ ಅದೇ ಹೇಳಿದ್ರು, ಸುಮ್ಮನೆ ತೆಪ್ಪ ಕನ್ನಡದಲ್ಲಿ ಮಾತಾಡ. ಸುಮ್ಮನೆ ಅವ್ರು ಏನೇ ಎಷ್ಟೆಷ್ಟು ಭಾಷೆ ಗೊತ್ತು ಅಂತ ನಮ್ಮ ಸುಬಿ ಕುಟಿನ ಟೆಸ್ಟ್ ಮಾಡ್ತಾ ಇದೀವಿ ನಾವು. ಬಟ್ ವಾಪಸ್ ಬಾ ಕನ್ನಡಕ್ಕೆ ಬಾ. ನಂಗೆ ಅನ್ಸಿದ್ದು ಟಿಪಿಕಲ್ ಅಮ್ಮ ಇದು. ನಾವು ಯಾವಾಗ್ಲೂ, ನನಗೂ ಇಷ್ಟೊಂದು ಗೊತ್ತಿರಲಿಲ್ಲ. ಸುಧಾರಣೆ ಮೇಡಮ್ನ ನಾನು ಇಷ್ಟು ವರ್ಷ ನೋಡಿದೀನಿ, ಮಾತಾಡ್ಸಿದೀನಿ, ಅಂಡ್ ನಾವು ತುಂಬಾ ಸರಿ ಮೀಟ್ ಮಾಡ್ತೀವಿ. ನನ್ಗೆ ಗೊತ್ತಿಲ್ಲದ ವಿಷಯ ಎಲ್ಲ ಗೊತ್ತಾಗ್ತಿದೆ ಇವತ್ತು ನಿಮ್ ಬಗ್ಗೆ. ಅಯ್ಯೋ ದೇವ್ರೆ,
ತುಂಬಾ ಇದೆ ಯಾಕೆಂದ್ರೆ ನಾವ್ ಯಾವಾಗ್ಲೂ ಅನ್ಕೊಳ್ಳೋದು ಬೇರೆ ಅಮ್ಮಂದಿರು ಮನೇಲಿ ಇರ್ತಾರೆ, ಅವ್ರ ಮಕ್ಳಿಗೆ ಹೇಳ್ಕೊಡ್ತಿರ್ತಾರೆ, ಈಗ ನಮ್ಮಮ್ಮ ಹಂಗೆ ಒಂದ್ ಅಂತ. ನಿಮಿಷ. ನೀವ್ ಹೆಂಗ್ ಟೈಮ್ ಮಾಡ್ಕೋತಿದ್ರಿ ಹಿಂಗೆಲ್ಲ? ಅಲ್ಲ ಒಂದ್ ನಿಮಿಷ, ಇದು ನನ್ನ ಇಮೇಜ್ ಗೆ ವಿರುದ್ಧವಾಗಿ ಹೋಗ್ತಾ ಇದೆ. ಸೊ ಇದು your shooting schedule alla she would make it around my school and my college schedule. So if I had exams, no shooting. ನೀವ್ ಹೆಂಗ್ ಶೂಟ್ She ಮಾಡೋದಾ? she used to, so that's why my almanac she would sit down with and then prepare her. ಹೆಂಗದು ಅಷ್ಟೊಂದ್ ಬಿಸಿ ಇದ್ರಿ ಸ್ಕೆಡ್ಯೂಲ್ ನಿಮ್ದು? ಅಲ್ಲ, ಇವ್ಳು ಆಲ್ಮನಾಕ್ ಇರ್ತಾ ಇತ್ತಲ್ಲ. ಸೊ ಯಾವ್ದಾವ್ದು ಎಕ್ಸಾಮ್ ಯಾವಾಗ ಇರುತ್ತೆ, ಟೆಸ್ಟ್ ಯಾವಾಗ ಇರುತ್ತೆ, ಅದಕ್ಕೆ ಒಂದು ವಾರ ಮುಂಚೆ, ಆಮೇಲೆ ಒಂದ್ 2 ದಿನ ಆದ್ಮೇಲೆ ಆತರ ಎಲ್ಲ ಮಾರ್ಕ್ ಮಾಡ್ಕೋತಾ ಇದ್ದೆ. ಅವಾಗ ಎಂತ ಒಳ್ಳೆ ಪ್ರಾಜೆಕ್ಟ್ ಬರ್ಲಿ ಒಪ್ಕೋತಾ ಇರ್ಲಿಲ್ಲ. ಯಾಕೆಂದ್ರೆ ಫಸ್ಟ್ ಎಜುಕೇಶನ್ ಅಲ್ವಾ. ನಾನೇ 3 ಹೊತ್ತು ಅಲ್ಲಿ ಇಲ್ಲಿ ಅಲಿತಾ ಇದ್ರೆ ಅವಳಿಗೆ ಸೀರಿಯಸ್ನೆಸ್ ಎಲ್ಲಿಂದ ಬರುತ್ತೆ? If I have that seriousness today, it's because of her. Otherwise, ಆತರ ಮಾಡ್ಲಿಲ್ಲ. ಈಗ ಐ ಥಿಂಕ್ ಪೂರ್ತಿ ಅವಳು ಲಾಗ್ ಬಂದ ಮೇಲೆ ಅದು ನನ್ನ ಎಕ್ಸ್ಪರ್ಟೀಸ್ ಅಲ್ಲ. ಅವಾಗ ಬಿಟ್ಟೆ, ಸರಿ ಓದ್ಕೋ, ನಾನೇನೋ ಮಾಡಕ್ ಸಾಧ್ಯ ಇಲ್ಲ. ಈಗ ಬಾ ಓದ್ಸು ಅಂದ್ರೂ ಯಾಕೋ ಓದಿಸ್ತಾನೆ. ಬಾ, ಈಗ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಇದು ಚೆನ್ನಾಗಿದೆ. ಈಗ ಬಾ ಓದ್ಸು ಬಾ ಈಗ. ಬಟ್ ಬಾಕ್ಸ್ ಗಿಕ್ಸ್ ಅದೆಲ್ಲ ಮಾಡ್ಕೊಡೋದು ಅದೆಲ್ಲ ಮಾಡ್ತಾ ಇದ್ದೆ. ಈಗ್ಲೂ ರೀಸೆಂಟ್ ಆಗಿ ಅದೇ CS ಗೆ ಕೋಚಿಂಗ್ ಹೋಗ್ತಾ ಇದ್ಲು. ಅವಾಗ್ಲೂ ಹಂಗೆ 6 ಗಂಟೆ ಕ್ಲಾಸ್ ಅಲ್ಲಿ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಬೆಳಗ್ಗೆ. ನಿಮ್ಮನೆ ಇರೋದು ರಾಜಾಜಿನಗರ. ಸೊ 4 ಗಂಟೆಗೆ ಎದ್ದು ಬಾಕ್ಸ್ ಮಾಮೂಲಿ ಅಡಿಗೆ ಎಲ್ಲ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಕರ್ಕೊಂಡೋಗಿ ಮೆಟ್ರೋಗ್ ನಾನೇ ಡ್ರಾಪ್ ಮಾಡಿ ಬರ್ತಾ ಇದ್ದೆ. ಮೆಟ್ರೋ ತಗೊಂಡು ಹೋಗೋಳು. ಸೊ ಹಂಗಾಗಿ ಆ ಥರದ್ದೆಲ್ಲ ಮಾಡ್ತೀನಿ ಇವಾಗ. ಬಟ್ ಓದ್ಸೋದೆಲ್ಲ ನಮಗ್ ಟೈಮ್ ಇಲ್ಲ ಈಗ, ಬಿಸಿ. ಸುಬ್ಬಿಕುಟ್ಟಿ, ಯಾವತ್ತೋ ಒಂದಿನ ನೀವು ಅಮ್ಮ ನಂಗೋಸ್ಕರ ಏನ್ ಮಾಡಿದ್ಯಮ್ಮ ನೀವು ಕೇಳಂಗೆ ಇಲ್ಲ. ಅಯ್ಯೋ, ದಿನ ಕೇಳ್ತೀನಿ. ಇಷ್ಟು ಮಾಡೋರಲ್ಲಮ್ಮ. ನಾನು ಲೇಜಿ ಗರ್ಲ್ ಸ್ವಲ್ಪ, ನಾನು ಮನೆ ಕೆಲಸ ಮಾಡೋದ್ರಲ್ಲಿ. ಅದಕ್ಕೆ ಚೂರ್ ಏನಾದ್ರು ಮಾಡ್ಕೊಡು ಅಂದಾಗೆಲ್ಲ ಈ ಡೈಲಾಗ್ ಒಂದು ಹೊಡಿತೀನಿ. ಏನ್ ಮಾಡಿದ್ದೆ, ನಾ ಏನ್ ಕೇಳಿದ್ದೀನಿ ಅಂತ ಕೇಳ್ತಾ ಇರ್ತೀನಿ. ಅಮ್ಮಂಗೊಂದು ಯೋಚನೆ ಇರುತ್ತೆ ಯಾವಾಗ್ಲೂ, ನನ್ನ ಮಗಳಿಗೆ ಮುಂದೆ ಮದುವೆ ಮಾಡಿಕೊಟ್ರೆ ಅವ್ರು ಯಾರೋ ನಿನ್ನನ್ನು ಬೈಯಲ್ಲ ಕಣೆ, ನಿಮ್ಗೆ ಕಲ್ಸಿರೋ ಅಪ್ಪ ಅಮ್ಮ ಏನೋ ಒಂದು ಬೈತಾರೆ ಅಂತ. ಆ ಥರದ್ದು ಯಾವತ್ತೂ ಮಾತು ಬಂದಿಲ್ವಾ? ಅದ ಅವ್ರ ಹಣೆ ಬರ ಅನ್ಬೋದು. ನನಗ್ ಬಂದ್ ಹೇಳ್ತು ಮದುವೆ ಮಾಡ್ಕೊಟ್ಟಿಲ್ವಾ ನೀವು? ನಾನು ಅಡ್ಗೆ ಎಲ್ಲ ಮಾಡ್ತೀನಿ ಸ್ವಲ್ಪ, ಅದೆಲ್ಲ ಮಾಡ್ತೀನಿ ಸ್ವಲ್ಪ. ಈಗ ಕೀಪಿಂಗ್ ಥಿಂಗ್ಸ್ ಆರ್ಗನೈಸ್ಡ್ ಅಂಡ್ ಕ್ಲೀನ್ ಅಂಡ್ ಆಲ್ ಸ್ವಲ್ಪ ಪ್ರೊಕ್ರಾಸ್ಟಿನೇಟರ್ ಅಷ್ಟೇ. ಆ ಥರ ಇರೋರ್ನೇ ಮದುವೆ ಆಗ್ಬಿಡೋದು ಬೆಸ್ಟ್ ಅಲ್ವಾ? ಅಷ್ಟೇ. ಸುಮ್ಮನೆ ಐಡಿಯಾ ಕೊಡ್ತಾ ಇದ್ದೀನಿ. ಅಲ್ಲ, ಯಾರೋ ಹೋಗೋರು ಇದು ಇಲ್ಲೇ ಗಾರ್ಬೇಜ್ ಎಲ್ಲ ಎಸಿ ಆಗ್ತಾರೆ. ಆ ಥರ ಮಾತು ಬಂದಿಲ್ವಾ? ಇಲ್ಲ ಬಂದಿಲ್ಲ. ಇಲ್ಲ. ಸೊ ಇನ್ನು ಆ ಲೆವೆಲ್ಗೆ ಹೋಗಿಲ್ಲ. ಬಟ್ ಶಿ ಸೇಸ್ ನೀನು ಒಬ್ಳೆ ಇರ್ಬೇಕು ಅಂದ್ರೆ ಈ ತರ ಎಲ್ಲ ಕುಪ್ಪೆ ತೊಟ್ಟಿ ತರ ಹೆಂಗ್ ಇಟ್ಕೊಂಡಿರ್ತೀಯ ಅಂತ ದಟ್ ಶಿ ಆಸ್ಕ್ಸ್. ಅವಾಗಿನ ಪ್ರಾಬ್ಲಮ್ ಅವಾಗ ನೋಡ್ಕೊಳ್ಳೋಣ. ಬೈಯೋದು ಎಕ್ಸ್ಟ್ರೀಮ್ ಲೆವೆಲ್ ಹೆಂಗೆ ಅಮ್ಮ? ಬೈಯೋದು ಎಕ್ಸ್ಟ್ರೀಮ್ ಲೆವೆಲ್ ಬೈತಾ ಇರ್ಲಿಲ್ಲ, ಕಣ್ ಬಿಡ್ತಾ ಇದ್ರು ಅಷ್ಟೇ. ಎನಫ್ ಮೆಸೇಜ್ ರಿಸೀವ್ಡ್. ಇಷ್ಟೊಂದು ಮುದ್ದಾಗಿರೋ ಅಮ್ಮ ಕಣ್ ಬಿಟ್ಬಿಟ್ರೆ ಎದ್ರಕೋಬೇಕಾ? ಬಿಡು, ಕಂಡ್ಬಿಟ್ಟೇ ಇದೀನಿ. ನಮ್ಗೆ ಹಂಗ ಅನ್ಸೋದೇನಪ್ಪ, ಯಾವಾಗ್ಲೂ ಸ್ಮೈಲಿಂಗ್ ಫೇಸ್, ಎಷ್ಟು ಚೆನ್ನಾಗಿ ಇರೋರು ಕಣ್ಬಿಟ್ರೆ ಎದ್ರಕೋತಾರೆ ಅಂತ ಯೋಚನೆ ಮಾಡ್ತಾ ಇದೀನಿ ನಾನು. ಅಷ್ಟೇ. ಶಿ ವುಡ್ ನಾಟ್ ಲೈಕ್ ಸ್ಕೋಲ್ಡ್ ಆರ್ ಎನಿಥಿಂಗ್, ಆ ತರ ಏನಿಲ್ಲ. ಬಟ್ ಅಮ್ಮನ ಕಣ್ ಯಾವಾಗ್ಲೂ ಭಯ. ಯಾಕೆ ನೋಡ್ತಾ ಇದೀಯ ಈ ಕಡೆ? ನಂಗೆ ಹೆದರಿಕೆ ಆಗ್ತಾ ಇದೆ. ನೀವಿಬ್ರು ಅಮ್ಮ ಮಗಳ ತರ ಇದೀರಾ, ಫ್ರೆಂಡ್ಸ್ ತರ ಇದೀರಾ? ಫ್ರೆಂಡ್ಸ್. Hello, what is this? What silence? ಏನಂತಾರೆ, ಅಗ್ರಿಂಗ್, ಒಪ್ಕೊಂಡ್ಬಿಟ್ಟೆ. ನನಗೆ ಯಾವತ್ತೂ ಅನ್ಸಿಲ್ವಾ ನಾನು ಹೀರೋಯಿನ್ ಆಗ್ಬೇಕು, ನಾನು ಆಕ್ಟ್ ಮಾಡಬೇಕು? ಇಲ್ಲ, I don't know if I have that kind of discipline, that patience that it takes. ಅದು ನಂಗೆ ಇಲ್ಲ ಅಂತ ನಂಗೆ ಮುಂಚಿಂದಾನು ಸ್ವಲ್ಪ ಗೊತ್ತಿದೆ. ಅಮ್ಮನ್ ಕೇಳಿ ಹಾಗೆ ಅಲ್ಲ, ಆ ಡಿಸಿಪ್ಲಿನ್ ಪೇಷನ್ಸ್ ಇರೋರು ಮಾತ್ರ ಆಕ್ಟ್ ಮಾಡಕ್ ಬಂದಿದಾರ ಅಂತ ಅಮ್ಮನ್ ಕೇಳಿ. ಹೆಂಗಮ್ಮ ಆಕ್ಟ್ ಮಾಡ್ತಿರೋ ಎಲ್ಲರೂ ಡಿಸಿಪ್ಲಿನ್ ಅಲ್ಲೇ ಇದಾರ, ಪೇಷನ್ಸ್ ಅಲ್ಲೇ ಇದಾರ? Of course ಇಲ್ಲ, but it takes that, I think, to see success like this. ಈಗ ಟೆಲ್ ಮಿ ಒಂದ್ ಹೆಸರು ಹೇಳಿ ಅಮ್ಮನ. ಅಂದ್ರೆ 86 ಅಮ್ಮ ಹೀರೋಯಿನ್ ಆಗಿದ್ದು. ಅದಕ್ಕೆ ಮುಂಚೆ ಅಮ್ಮ ಕಿಡ್ಡಿದ್ದಾಗ್ಲೇ ಬಾಲನಟಿ. ಅಮ್ಮ ಹೀರೋಯಿನ್ ಆಗಿರೋ ಮೊದಲ ಸಿನಿಮಾನೇ ಫಿಲ್ಮ್ ಫೇರ್ ಅವಾರ್ಡ್. ಆಮೇಲೆ ಬಂದಿರೋ 2 ಸಿನಿಮಾಗಳು ಸ್ಟೇಟ್ ಅವಾರ್ಡ್ಗಳು. ಆಮೇಲೆ ನನಗೆ ಗೊತ್ತಿರೋ ಲೆಕ್ಕ 150+ ಸಿನಿಮಾ, 40+ ಇಯರ್ ಆಗೋಯ್ತು. ಸ್ಟಿಲ್ ಇಷ್ಟೊಂದು ಆಕ್ಟಿವ್ ಆಗಿರೋ ಇನ್ನೊಂದು ಹೆಸರು ಹೇಳಿ ನನಗೆ. ಇಲ್ಲ, ವಾಯ್ಸ್ ಓವರ್ಲಿ
ಸ್ಮಾಲ್ ಸ್ಕ್ರೀನ್ಲಿ ಬಿಗ್ ಸ್ಕ್ರೀನ್ ಅಲ್ಲಿ It's an all ಮತ್ತು rounder. ಇದೇ ಇಮೇಜ್ ಅಲ್ಲಿ ಇರೋ ಇನ್ನೊಂದು ಹೀರೋಯಿನ್ ಹೆಸರು ಹೇಳಿದೆ. ಅದು ತಪ್ಪು ಹಂಗ್ ಕೇಳ್ಬಾರ್ದು, ಕಂಪೇರ್ ಮಾಡ್ಬಾರ್ದು. ಎಲ್ರು ಅವ್ರವ್ರದೇ ಆದ ದಾರಿನಲ್ಲಿ ಯಶಸ್ವಿಯಾಗಿದ್ದಾರೆ. ಇಷ್ಟು ಹಂಗ ಹೋಗ್ತಾ ಇರೋರು ಒಂದೇ ಆ ವೇಗ ಇದೆಯಲ್ಲಮ್ಮ. ನಾನು ಡ್ಯೂ ರೆಸ್ಪೆಕ್ಟ್ ಬೇರೆ ಬೇರೆ ನಟಿಯರಿಗೂ ರೆಸ್ಪೆಕ್ಟ್ ಕೊಡ್ತೀನಿ, ನಾನು ಗೌರವಿಸ್ತೀನಿ. No, but she has a lot ಆ of ವೇಗ humility. ಇದೆಯಲ್ಲ. She has a lot of humility. She still, you know, she acts like she's a newcomer and she works just as hard. ಹಾ ಹಾ ಕಲಿಯೋ ಇನ್ನೂ ಇಂಟ್ರೆಸ್ಟ್ ಇದೆ ಇದುವರೆಗೂ ಅದಕ್ಕೆ. ಮತ್ತೆ ಅಮ್ಮ ಎಲ್ಲೂ ಗ್ಯಾಪ್ ತಗೊಂಡಿಲ್ಲ, ಇಲ್ಲ. ದೊಡ್ಡ ಗ್ಯಾಪ್ ತಗೊಂಡು ಅಯ್ಯೋ ಇಲ್ವೇ ಇಲ್ವಲ್ಲ ಇವರು ಅಂತ ಹುಡುಕೋ ಲೆವೆಲ್ಗೆ ಅವ್ರು ಯಾವತ್ತೂ ಮಾಡಿಸಿಲ್ಲ. ಎಲ್ಲ she's been managing everything. Silently she manages. ಗೊತ್ತಾ ಕತ್ತಿ ವರ್ಷ ಎಲ್ಲ ಗೊತ್ತಾ? ಬಟ್ ಮನೇಲಿ ಸೌಟು ಲಟ್ಟಣಿಗೆಲ್ಲ ಇದು ಒಂದ್ಸತಿ ಬರೆ ಕೊಡ್ತೀನಿ ಅಂತ ಹೇಳಿದ್ರು ನನಗೆ. ಆಕ್ಚುಲಿ ಹಿಂಗ್ ಮಾಡಿದಾಗ ನಂಗೆ ಜ್ಞಾಪಕ ಆಯ್ತು. ಅದು ದೋಸೆ ಅಲ್ಲೇ ಅಲ್ಲೆಲ್ಲ ಏನ್ ಮಾಡೋಳು ಗೊತ್ತಾ, ಮುಂಚೆ ಕತೆ ಹೇಳಲೇಬೇಕು. ಇರ್ಲಿಲ್ವಲ್ಲ ಪುಣ್ಯದ ಗೀತೆ. ಸೊ ಒಂದಿನ ಇಲ್ಲ ನಾನೇ ತಿಂತೀನಿ ಅವತ್ತು ಯಾಕೋ ಗೊತ್ತಿಲ್ಲ, ನಮ್ಮಮ್ಮ ಎಲ್ಲಾರು ಹೋಗಿದ್ರು ಅಥವಾ ಏನೋ ಹುಷಾರಿಲ್ಲ ಅಂದ್ ಮಲ್ಗಿದ್ರು ಏನೋ, ಇಲ್ದಿದ್ರೆ ಅದು ಅವ್ರ ಡಿಪಾರ್ಟ್ಮೆಂಟ್. ಸರಿ ಸ್ವಲ್ಪ ಸದ್ಯ ತಿಂತಾಳಲ್ಲ ಕೊಟ್ಬಿಟ್ರೆ ಆಯ್ತು ಅಂತ ಕೊಟ್ಬಿಟ್ಟೆ. Shall buy something for you. ಅದೇ ಲಿವಿಂಗ್ ರೂಮ್ ಹೋಗಿ ಕೂತ್ಕೊಂಡ್ಲು. ಒಂದೆರಡು ಸತಿ ಹಿಂಗ್ ಬಗ್ ನೋಡ್ದೆ, ಇಟ್ಕೊಂಡ್ಲು ತಿಂತಾ ಇದ್ದಾಳೆ ಅಂತ. ಏನೋ ಅವಾಗ ಯಾಕಂದ್ರೆ 2 ಅವರ್ ಟೈಮ್ ಬೇಕಲ್ಲ, ಅವಾಗ ನಾವು ನೋಡಿದಾಗ ತಿಂತಾ ಇದ್ಲು. ಆಮೇಲೆ ನಮ್ಮಲ್ಲಿ ಎಲ್ರಿಗೂ ಅದು ಒಳ್ಳೆ ಅಭ್ಯಾಸನೋ ಕೆಟ್ಟ ಅಭ್ಯಾಸನೋ ಗೊತ್ತಿಲ್ಲ, ನಮ್ ಪ್ರಕಾರ ಒಳ್ಳೆ ಅಭ್ಯಾಸ. ಎಲ್ರು ನಾವು ಪುಸ್ತಕ ಇಟ್ಕೊಂಡೇ ತಿನ್ಬೇಕು, ಅದು ಓದ್ತಾನೆ ತಿನ್ಬೇಕು, ಯಾವಾಗ್ಲೇ ಒಳಗಡೆ. ಬಟ್ ಒಟ್ಟಿಗೆ ಊಟ ಕೂತಿರ್ತೀರಾ? ಇರೋದೇ ಇವಾಗ 3 ಜನ, ಯಾವಾಗ್ಲೂನು ಒಬ್ರೊಬ್ರು ಅಂದ್ರೆ ಮನೇಲಿ ಒಂದ್ ಕಡೆ ಒಬ್ರು ಅಲ್ಲಿ ಒಬ್ರು ಇಲ್ಲಿ ಆತರ. ಆದ್ರೆ ಒಂದೇ ರೂಮ್ ಅಲ್ಲಿ ನಮ್ಮಮ್ಮ ಒಬ್ರು ಬಿಟ್ಟು ಎಲ್ರು ಕೈಯಲ್ಲಿ ಒಂದ್ ಪುಸ್ತಕ ಆಯ್ತು. ಸೊ ಒಂದ್ 2-3 ಸತಿ ನೋಡ್ದೆ ತಿಂತಾ ಇಲ್ಲು, ಸರಿ ಅಂತ. ಆಮೇಲೆ ನಮ್ಮಲ್ಲಿ ಒಬ್ರು ಅದೇ ಹೆಸರಿಗೆ ಅಡಿಗೆಯವರು, ಬಟ್ ಮೇನ್ ಆಗಿ ಹೆಲ್ಪ್ ಪಾರ್ವತಮ್ಮ ಅಂತಿದ್ರು. ಅವ್ರು ಅವತ್ತು ಮಧ್ಯಾಹ್ನ ಏನ್ ಮಾಡಿದಾರೆ, ಮಲ್ಕೊಳಕ್ಕೆ ಅಂತ ಅಲ್ಲೇ ಲಿವಿಂಗ್ ರೂಮ್ ಸೋಫಾ ಮೇಲೆ ಒಂದು ಕುಶನ್ ತೆಗೆದು ಇಟ್ಕೊಂಡು ಮಲಗಿದ್ದಾರೆ. ಎಲ್ಲ ಪಿತ್ತ ಅಂತಿದೆ, ವಾಸನೆ ಬರ್ತಾ ಇದೆ, ಏನು ಅಂತ ತಿರುಗಿಸ್ಕೊಂಡಿದ್ದಾರೆ. ಎಲ್ಲ ಕಲರ್ ಆಮೇಲೆ ಏನಿದೆ ಅಂತ ಅಂದ್ಬಿಟ್ಟು ತೆಗೆದು ನೋಡಿದ್ರೆ, ಅವಾಗ ಒಂದ್ ಸ್ವಲ್ಪ ದಿನ ತಾನೇ ತಿಂತೀನಿ ಅಂತ ಅನ್ಲಲ್ಲ, ನಾನ್ ನೋಡೋದು ಬಾಕಿ ಇದೆಲ್ಲ ತೆಗೆದು ಖುಷಿ ತೆಗೆದ್ಬಿಟ್ಟು ಎಲ್ಲ ತಿಂಡಿ ಅದ್ರೊಳಗಡೆ, ತಿಂಡಿ ಎಲ್ಲ ಊಟನೇ ಅದ್ರೊಳಗಡೆ. ಬೀಟ್ರೂಟ್ ಪಲ್ಯ, ಸಾರನ್ನ, ಚಿತ್ರಾನ್ನ ಎಲ್ಲಾನು ತುಂಬಿಸ್ಬಿಟ್ಟಿದ್ದಾರೆ. ಇವಳು ಮಾಡಿದ್ದ ಇದು ಲೈಫಲ್ಲಿ ಯಾರು ಮಾಡಿರ್ಲಿಕ್ಕಿಲ್ಲ. ಹಿಂಗೆ ಚಾಕ್ಲೇಟ್ ಕವರ್ ಹಾಕಿದ್ದೆಲ್ಲ ನೋಡಿದೀವಿ, ನಮ್ಮ ಮನೇಲೂ ಮಾಡ್ತಿದ್ರು ಹಂಗೆಲ್ಲ. ಇದು ಎಕ್ಸ್ಟ್ರೀಮ್ ಆಯ್ತು. ಎಲ್ಲ ನೀಟಾಗ ಕುಶನ್ ಕವರ್ ಒಳಗೆ ಹಾಕೋದು, ಜಿಪ್ಪಾಗ ಎಲ್ಲ ಹಂಗೆ ಇಟ್ಟಿದ್ದಾಳೆ. ವಾಸನೆ ಬಂದಿಲ್ವಾ? ಇದಕ್ಕಿನ ಅವ್ರು ಯಾಕೆ ಇದೊಂಥರ ಏನೋ ಹಿಂಗಿದೆ ಅಂತ ಅಂದ್ಬಿಟ್ಟು ಪಾಪ ಪಾರ್ವತಮ್ಮ ಆಮೇಲೆ ನಮ್ಮ ಅಮ್ಮನ ಹತ್ರ ಬಂದು ತೋರಿಸಿದ್ರು. ಅಮ್ಮ ನೋಡಿ ಯಾರೋ ಏನೋ ಭಯಂಕರ ಟ್ಯಾಲೆಂಟೆಡ್. ಆಮೇಲೆ ಅಲ್ಲಿ ಒಂದ್ ಗಿಡದ ಪಾತಿ ಇತ್ತು, ಅಲ್ಲೂ ಒಂದೊಂದ್ಸತಿ ಹೋಗಿ ಹಾಕ್ತಾ ಇದ್ದೆ. ಒಂದ್ಸತಿ ಬೈ ಮಿಸ್ಟೇಕ್ ಸ್ಪೂನ್ ಎಸೆದ್ಬಿಟ್ಟಿದ್ದೀನಿ. ಕೆಲ್ಸದವ್ರು ನೋಡ್ಬಿಟ್ಟು ತಂದ್ಕೊಟ್ಟಿದ್ದಾರೆ, ಅವಾಗ ಗೊತ್ತಾಯ್ತು ಇವ್ರಿಗೆ. ಸಖತ್ತಿದು. ಯಾ, ತುಂಬಾ ಅನ್ಟೋಲ್ಡ್ ಸ್ಟೋರೀಸ್ ನಿಮ್ ಮನೇಲಿ. There's nothing left now. ಎಲ್ಲ ಹೇಳ್ಬಿಟ್ಟಿದ್ಯಾ? ಇನ್ನು ತುಂಬಾ ಇದೆ. ಇಲ್ಲ ಹೆಣ್ಣು ಮಕ್ಕಳು ಅಂದ್ರೆ ಶಾಪಿಂಗ್. ಇಲ್ಲ, ಮುಂಚೆ ಚಿಕ್ಕ ಹುಡುಗಿಲಿ ತುಂಬಾ ಕಂಟ್ರೋಲ್ಡ್ ಆಗಿ, ಅಂದ್ರೆ ನಾನು ಇವ್ರು ಒಂದು ಬಜೆಟ್ ಸೆಟ್ ಮಾಡ್ಬಿಟ್ಟಿದ್ದೆ. ಅದು 100 ರೂಪಾಯಿ ಮೇಲೆ ದಾಟ್ಬಿಟ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ. ಸೊ ನೋಡೋಳು ಓ ಮೈ ಗಾಡ್ ಅಂತ ಅನ್ನೋದು, ತುಂಬಾ ಎಕ್ಸ್ಪೆನ್ಸಿವ್ ಬೇಡ ಅಂತ. ಸೊ ಆಗೆಲ್ಲ ನಾನು ಏನ್ ತಂದ್ಕೊಡ್ತಾ ಇದ್ನೋ ಅದೇನೆ. ಆ ಥರದ್ದೆಲ್ಲ ಶಾಪ್ ಗೀಪ್ ಎಲ್ಲ ಮಾಡೋದೆಲ್ಲ ಇತ್ತಿಲ್ಲ. ಅಂದ್ರೆ ನಾರ್ಮಲ್ ಆಗಿ ಟೀನೇಜ್ ಅಲ್ಲಾಗ್ಲಿ ಅದೆಲ್ಲ ಇರುತ್ತಲ್ವಾ, ಕಿವಿ ತಗೋ, ಕತ್ತಿನ ತಗೋ, ಲಿಪ್ಸ್ಟಿಕ್, ಅದು ಇದು ಏನು ಅಂದ್ರೆ ಏನಿತ್ತಿಲ್ಲ. ಈಗ ಅದು ಒಂದೊಂದ್ಸತಿ ಅದೇನೋ ಸಡನ್ ಆಗಿ ಬಂದ್ಬಿಡುತ್ತೆ, ನಂಗೆ ಬಟ್ಟೆ ಇಲ್ಲ, ನಾನು ಶಾಪಿಂಗ್ ಹೋಗ್ಬೇಕು, ಬಾ ನಾನು ಶಾಪಿಂಗ್ ಕರ್ಕೊಂಡು ಹೋಗು ಅಂತ. ಆದ್ರೆ 2-3 ತಗೋತೀನಿ ಅಷ್ಟೇ. ಅದೊಂದು 3 ತಿಂಗ್ಳಿಗೆ 6 ತಿಂಗ್ಳಿಗೆ ಸಡನ್ ಆಗಿ ಒಂದು ಹುಚ್ಚಿಡ್ದಿಯತ್ತೆ, ಬಟ್ಟೆ ಬೇಕು ಅಂತ ಶಾಪ್ ಮಾಡ್ತಾಳೆ.
ಕ್ರೇಜ್ ತರ ಏನಿಲ್ಲ ಇಬ್ಬರಿಗೂ ಇಲ್ಲ ಸ್ವಲ್ಪ ಈಗ ಅಯ್ಯಪ್ಪ ಓ ಯಾ ಶೂಸ್ ಯಾ ನೈಕಿ ಶೂಸ್ ತುಂಬಾ ತಗೋತೀನಿ ಒನ್ ಹ್ಯಾವ್ ಅ ಕಲೆಕ್ಷನ್ ಎಷ್ಟು ಜೊತೆ ಚಪ್ಪಲಿ ಶೂಸ್ ಇದೆ ನಿಮ್ಮ ಹತ್ರ? ಚಪ್ಲಿಗಿಂತ ಶೂಸ್ shoes I have about 7-8 pairs. That's okay. They're all very very expensive. okay. Yeah, That's okay. one pair is one bomb. ಅರ್ಥ ಆಯ್ತು. ಬಟ್ ಓಕೆ, ನಾನು ನಿನ್ಕೊಂಡೆ 100-200 ಹೇಳ್ತಾರೆ, ನಾ ಮಟ್ಟಕ್ಕೆ ಯಾರು ಕೊಡ್ಸೋರು? ಟಿಪಿಕಲ್ ಆಗಿ ಅಮ್ಮಂದ್ರು ಯೋಚನೆ ಮಾಡ್ತಾರೆ ಗೊತ್ತಾ, ಒಂದು 4 ಅಂಗಡಿಗೆ ಹೋಗಿ ಒಂದು ಅಂಗಡಿಲಿ ತಗೋ ಅಂತ. ನಿಮ್ಮಮ್ಮ ಹಂಗೇನಾ? Actually yeah, she is like that. ಇಲ್ಲ ನಾನು ಸೆಲೆಬ್ರಿಟಿ, ಒಂದು ಅಂಗಡಿಗೆ ಹೋದೆ, ಚೆನ್ನಾಗಿತ್ತು, ಎಷ್ಟಾರು ಸರಿ ಕೊಟ್ಟು. ಇಲ್ಲ she is a very ಒಂಥರ ಕನ್ಸರ್ವೇಟಿವ್ ಮೈಂಡ್ ಸೆಟ್ she has. ಶಾಪಿಂಗ್ ಅಲ್ಲಿ she'll think 1000 times ತಗೋಬೇಕಾ ಬೇಡವಾ, ಬಟ್ ದೆನ್ ಅವರು ವೆನ್ ಶಿ ಡಿಸೈಡ್ಸ್ ತಗೋತೀನಿ, ಅವತ್ತು ಸ್ಟಾಕ್ ಅಲ್ಲಿ ಇರಲ್ಲ, ಅದು ಹೊಟ್ಟೋಗಿರುತ್ತೆ. ಫ್ಯಾಷನ್ ಅಲ್ಲೂ ಇರಲ್ಲ, ಏನೂ ಇರಲ್ಲ, ಇಟ್ಸ್ ಔಟ್. ಪಾಪ ಹೋಯ್ತು. ಓನ್ಲಿ ಥಿಂಗ್ ಶಿ ಹ್ಯಾಸ್ ಅ ಕ್ರೇಸ್ ಫಾರ್ ಇಸ್ ದೀಸ್ ಕಿಚನ್ ಐಟಮ್ಸ್, ಕ್ರಾಕರಿ, ಆಮೇಲೆ ದಿಸ್ ಪಿಲೋ ಕೇಸಸ್, ಬೆಡ್ಶೀಟ್ಸ್, ಹೋಮ್ ಡೆಕಾರ್ ಶಿ ಲೈಕ್ಸ್. ಅದು ಸ್ವಲ್ಪ ಕ್ರೇಜ್ ಇದೆ, ಬಟ್ ಅದನ್ನು ತುಂಬಾ ಯೋಚನೆ ಮಾಡ್ತಾರೆ, ಬೇಕಾ ಬೇಡವಾ. ಆಮೇಲೆ ಈ ಗೂಬೆ ಫಿಗರೀನ್ಗಳಿದ್ರೆ ಅದನ್ನ ತಗೋತಾನೆ ಇರ್ತಾರೆ. ಮನೆ ತುಂಬಾ ಗೂಬೆಗಳು, ನಾಟ್ ಅಸ್ ಗೂಬೆ ತುಂಬಾ ಒಳ್ಳೆ ಗೂಬೆ ಸಾಕೊಂಡಿರ್ತೀನಿ. ಅವ್ರು ಚೆನ್ನಾಗಿ ಹೇಳ್ಬಿಟ್ರು ಅವರು, ಗೂಬೆಗಳ ಮನೆ ತುಂಬಾ ಇದೆ, ನಾವಲ್ಲ. ಇದ್ಯಾವ್ದು ಗೂಬೆ ಕಲೆಕ್ಷನ್? ಈ ಚಿಕ್ಕ ಗೂಬೆ ಎಲ್ಲ ಹೋಮ್ ಸೆಂಟರ್ ಅಲ್ಲ, ಈ ಫಿಗರೀನ್ಸ್ ತರ ಇರುತ್ತಲ್ಲ ಎಲ್ಲ. ಶಿ ಕೀಪ್ಸ್ ಬೈಯಿಂಗ್ ಎವ್ರಿ ಸ್ಟೋರ್. ಹಸ್ ಅ ಫೇವರೆಟ್ ಬರ್ಡ್ ಇಟ್ ಸೀಮ್ಸ್, ಗೂಬೆ. ಐ ಡೋಂಟ್ ನೋ ವೈ. ಯಾ, ಸೊ ಇರುತ್ತೆ, ಯಾವ್ದೋ ಟಾಟಾಯ್ಸ್ ತಗೋತಾರೆ, ಯಾರೋ ಗೂಬೆ ಏನಿದು ಗೂಬೆ ಸ್ಟೋರಿ? ಏನೋ ಇರುತ್ತೆ. ಇಲ್ಲಿ ಕೇಳಿ, ಯಾವ ಸೆಲೆಬ್ರಿಟಿ ಮನೆಗೆ ಹೋಗಿದ್ದೆ ನಾನು, ಪ್ರಪಂಚದಲ್ಲಿರೋ ಗಣಪತಿಗಳೆಲ್ಲ ಇಲ್ಲಿದೆ ಅಂದ್ರೆ ಅಷ್ಟು ಗಣಪತಿ ತಗೊಂಡ್ಬಂದವ್ರು ಯಾವ ದೇಶಕ್ಕೆ ಹೋದ್ರು. ಸೊ ಸುಧಾರಾಣಿ ಮೇಡಮ್ ನ ಯಾರು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಗೂಬೆ ಕೊಡಿ. ನಂಗೂ ಗೊತ್ತಿರಲಿಲ್ಲ ಗುರು, ಗೂಬೆ ಹಿಡ್ಕೊಂಡ್ಬಿಟ್ಟಿದೆ ಇವತ್ತು. ಅವ್ರಿಗೆ ಸ್ಪೆಷಲ್ ಆಗಿ ಕೊಡೋಣ ಅಂತ. ಗೂಬೆ ಅಂದ್ರೆ ತುಂಬಾ ಇಷ್ಟ. ಅಂಡ್ ಲೈಕ್ ಇಫ್ ಇಟ್ ಟ್ರಾವೆಲ್ ಅಂಡ್ ಶೀಲ್ ಕಲೆಕ್ಟ್ ಮ್ಯಾಗ್ನೆಟ್ಸ್, ಆ ತರ ಶಿ ಡಸಂಟ್ ಗೋ ಕ್ರೇಜಿ ಶಾಪಿಂಗ್. ಏನ್ ಮ್ಯಾಗ್ನೆಟ್? ಆ ಜಾಗದ್ದು ಒಂದು ಮ್ಯಾಗ್ನೆಟ್, ಲೈಕ್ ರೆಫ್ರಿಜರೇಟರ್ ಅಂಟ್ಸ್. ಒಂದು ಮ್ಯಾಗ್ನೆಟಿಕ್ ಬೋರ್ಡ್ ಮಾಡಿಸ್ಕೊಂಡಿದ್ದಾರೆ. ಅದ್ರ ಮೇಲೆ ಎಷ್ಟಿದೆ ಅದರಲ್ಲಿ? 2 boards full. So that board itself is about this. ಎಷ್ಟು ಅಂದಾಜು? We have more than 50-60, more than that. ಯಾವ ದೇಶಕ್ಕೆ ಹೋಗಿದ್ದೀನೋ ಅಲ್ಲ ನೆನಪು ಅದು ಅಂತ. ಓಕೆ, ಗೂಬೆ ಸ್ಟೋರಿ ಹೇಳಿ ಪ್ಲೀಸ್. ಗೂಬೆ ಸ್ಟೋರಿ ಏನಿಲ್ಲ, ಅದೇನೋ ಒಂದಿನ ಸಡನ್ ಆಗಿ ಇಷ್ಟ ಆಗೋದು. ಸಡನ್ ಆಗಿ ಇಟ್ ವಾಸ್ ಅ ನ್ಯೂ ಇಲ್ಲ, ಏನೋ ಇರುತ್ತೆ ಫ್ಯಾಸಿನೇಷನ್. ಏನೋ ಇರುತ್ತೆ. ಏನಿಲ್ಲ, ಸಡನ್ ಆಗಿ ಒಂದಿನ ಇಷ್ಟ ಆಗೋಯ್ತು. ಹೇ ಗೂಬೆ, ಎಲ್ಲೋ ನೋಡಿದೆ, ಹೇ ಗೂಬೆ ಚೆನ್ನಾಗಿದೆ, ಹೇ ಗೂಬೆ ಅಂತ. ನಾಯಿಗಳದು ಯೂಶುವಲಿ ಶೀಲ್ ಬೈ ಎನಿಥಿಂಗ್ ವಿತ್ ಡಾಗ್ಸ್ ಆನ್ ಇಟ್, ಬಿಕಾಸ್ ವಿ ಹ್ಯಾವ್ ಡಾಗ್ಸ್, ವಿ ಲವ್ ಡಾಗ್ಸ್. ಬಟ್ ಗೂಬೆ ನಾಯಿ ಫೋಟೋ ಇದೆ, ನಾಯಿಗೆ ಸಂಬಂಧಪಟ್ಟ ನಾಯಿ ಬೆಡ್ಶೀಟ್ ಅದೆಲ್ಲ ತಗೋತಾ ಇರ್ತೀನಿ. ಸೊ ಸಡನ್ ಆಗಿ ಇವಾಗ ಈಗಲ್ಲ, ಸುಮಾರು ವರ್ಷದಿಂದ ಗೂಬೆ ಹುಚ್ಚು. ಯಾರೋ ಹೇಳಿರ್ತಾರಲ್ಲ, ಏನೋ ಗೂಬೆ ಇದ್ರೆ ಒಳ್ಳೇದು ಅಂತ. ಆತರ ಏನಿಲ್ಲ. ಒಂದಿನ ಎಲ್ಲೋ ಏನೋ ನೋಡ್ದೆ, ಗೂಬೆ ಇಷ್ಟ ಆಗೋಕ್ ಶುರು ಆಗೋಯ್ತು. ಸೊ ಎಲ್ಲಾ ಕಡೆ ಗೂಬೆ ಕಲೆಕ್ಟ್ ಮಾಡ. ಬಟ್ ಮನೇಲಿ ಯಾರನ್ನು ಬೈಯಲ್ವಾ ಅಮ್ಮ, ಗೂಬೆ ಏನಿಂಗ್ ಮಾಡ್ತಿದ್ಯಾ ಅಂತ ಯಾರನ್ನು ಬೈಯಲ್ವಾ ನೀವು? ಗೂಬೆ ಅಂತ ಬೈಯಲ್ಲ, ಬೇರೆ ತರ ಎಲ್ಲ ಬೈತೀವಿ. ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದ? ಇಲ್ಲ. ಮಿಕ್ಕಿ ಮಿನಿನ ಬೈಯೋದೇ ಇಲ್ಲ. ಅವ್ರನ್ನ ಯಾಕೆ ಬೈಬೇಕು? ಐ ಆಮ್ ದ ವಿಕ್ಟಿಮ್. ನಾನು ಮಿಕ್ಕಿ ಮಿನಿ ಅಂದ್ರೆ ಅವ್ರ ಮನೇಲಿ ಅವರು ಇಷ್ಟಪಟ್ಟು ಸಾಕಿರುವಂತ ನಾಯಿಗಳು. ಗಂಗಮ್ಮ ಎಲ್ಲರೂ ಅವ್ರಗಳು ಯಾರು ಬೈಬಾರ್ದು. ಅವ್ರೇನಾದ್ರೂ ಮಾಡ್ದಂಗೆ ನಾವು ಒಪ್ಪಿಸ್ಕೊತೀವಿ. ಓ, ನೀವು ಟಾರ್ಗೆಟ್ ನೀವೇ ಹಂಗಾರೆ ಸುಬ್ಬಿ? ನಾನು ಆಮೇಲೆ ಗೋಬಿ ಇಬ್ರು ಟಾರ್ಗೆಟ್. ಗೋಬಿ ಅಪ್ಪ ಮಗಳು ಟಾರ್ಗೆಟ್ ಫಾರ್ ಅಮ್ಮ. ಸೊ ತುಂಬಾ ಜನರ ಮನೆ ಸ್ಟೋರಿ, ಇವ್ರ ಮನೇಲೂ ಅದೇ ಸ್ಟೋರಿ. ಈಗ ಅಲ್ಲ, ನನ್ ಜನರಲ್ಲ ಆದಷ್ಟು ಕೋಪ ಮಾಡ್ಕೊಳಲ್ಲ, ಬಟ್ ಕೋಪ ಬಂದ್ರೆ ಅಲ್ಲಿಗೆ ಮುಗೀತು ಕತೆ. ಏನಾಗುತ್ತೆ? ಏನ್ ಬೇಕಾದ್ರೂ ಆಗ್ಬೋದು. ಈ ಲೆವೆಲ್ ಮತ್ತೆ ಈ ಲೆವೆಲ್ ಎರಡೂ ಹೇಳಿ ಸುಬ್ಬಿ. ಕೋಪ ಬಂದ್ರೆ ಏನಾಗುತ್ತೆ? ಅವರು ಅದೇ ರೇರು ಕೋಪ ಮಾಡ್ಕೊಳ್ಳೋದು, ಆದ್ರೆ ಮಾಡ್ಕೊಂಡ್ರೆ ಅದೇ ಏನಾದ್ರು ಕೆಲ್ಸದವ್ರು ಏನಾದ್ರು ಏನೋ ಒದ್ದೆ ಇದ್ದಾಗ ಮ್ಯಾಟ್ ಹಾಕ್ಬಿಟ್ರೆ ಅವ್ರಿಗೆ ಅದೆಲ್ಲ ತುಂಬಾ ಕೋಪ ಬರುತ್ತೆ. ಹೇಳಿ ಗೋರ್ಧನ್ ಅಂತ ಆಗತ್ತೆ. ಹೇಳಿ ಗೋರ್ಧನ್ಗೆ ನಾನ್ ದಿನ ಹೇಳೋದು ಹಿಂಗೆ, ಓ ಒದ್ದೆ ಇತ್ತು ಮ್ಯಾಟ್ ಹಾಕ್ಬಿಟ್ರು ಅಂತ ಗೊತ್ತಾಗತ್ತ ಅವಾಗ. ಅದಲ್ಲ,
ನನ್ಗೇನು ಅಂದ್ರೆ ಕೆಲ್ಸ ಇವಾಗ ಹಿಂಗ್ ಹಾಕೋದಕ್ಕೂ ಅದೇ ಟೈಮು, ಹಿಂಗ್ ಹಾಕೋದಕ್ಕೂ ಅದೇ ಟೈಮ್. ನಾನು ಮುಂಚೆನೆ ಹೇಳಿರ್ತೀನಿ, ನನಗೆ ಸ್ವಲ್ಪ ನಾನು ಪರ್ಟಿಕ್ಯುಲರ್. ಇವಾಗ ಈಗೇನೋ ಒಂದು ಹಿಂಗ್ ಜರುಗಿಸ್ತಾರೆ, ಜರ್ ಅಂತ ಜರುಗಿಸ್ಬಿಡ್ತಾರೆ. ನನಗೆ ಶೂಟಿಂಗ್ ಹೋಗೋ ಅರ್ಜೆಂಟ್ ಅಲ್ಲಿ ನಾನು ಅದೆಲ್ಲನೂ ಅದ್ರ ಜಾಗದಲ್ಲಿಟ್ಟು ಎಲ್ಲ, ಇವಾಗ ಏನಾದ್ರೂ ಒಂದು ಮಾಡಿಸ್ಕೊಂಡ್ಮೇಲೆ ಅದನ್ನ ಕ್ಲೀನಾಗಿ ಇಟ್ಕೋಬೇಕಲ್ವಾ, ಅದು ನನ್ನ ಪಾಲಿಸಿ. ಸೊ ಹಂಗೆ ಮಾಡಿಬಿಟ್ರೆ ನಾನು ದಿನ ಹೇಳ್ತಾ ಇರ್ತೀನಿ, ನೋಡಿಮ್ಮ ಒಂದು ಸ್ವಲ್ಪ ಹಂಗೆ ಇಟ್ಬಿಡಿ, ಅಲ್ಲಿ ಹಂಗೆ ಮಾಡಬೇಡಿ, ಇದನ್ನ ಮಾಡಿ. ಆಮೇಲೆ ನಾನು ಏನು ಎಲ್ಲ ಕೆಲಸನೂ ಒಂದೇ ದಿನ ಒಟ್ಟಿಗೆ ಮಾಡಿ ಅಂತ ಹೇಳಲ್ಲ, ಒಂದೊಂದು ದಿನ ಒಂದೊಂದು. ಇವತ್ತು ಈ ರೂಮ್ ಮಾಡಿ, ನಾಳೆ ಈ ರೂಮ್ ಕ್ಲೀನ್ ಮಾಡಿ, ಡಸ್ಟಿಂಗ್ ಮಾಡಿ ಎಲ್ಲ. ಅದನ್ನು ದಡ ಬಡ ಅಂತೆಲ್ಲ ಮಾಡ್ಬಿಟ್ರೆ ಅಲ್ಲಿ ಹೋಗಿ ನೋಡಿದ್ರೆ ಏನೋ ಬಿದ್ದೋಗಿರುತ್ತೆ. ಅದು ಫಸ್ಟ್ ಟೈಮ್ ಹೇಳಿದಾಗ ಸರಿಗೆ ಹೇಳ್ತಾರೆ, ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಸರಿಗೆ ಕೊಡ್ತಾರೆ, ಹೇಳ್ತೀನಿ ಅದೂ ಹೇಳ್ತೀನಿ. ಆಮೇಲೆ ಅದೇ ಮಾಡದೇ ಇದ್ರೆ ಅವ್ರಿಗೆ ತುಂಬಾ ಇರಿಟೇಟ್ ಆಗೋಗುತ್ತೆ. ಅದು ನಮ್ಮ ಅಪ್ಪನ ಮೇಲೆ ಪಾಪ ಅವರೇ ಎದ್ದಿರೋದು ಅಷ್ಟು ಬೇಗ. ಮನಸ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಮಾತು ಬಿಡೋದು ಇಲ್ಲ, ಅದೆಲ್ಲ ಏನಿಲ್ಲ. ನೋ. ಬಟ್ ಕಾಂಪ್ರಮೈಸ್ ಆಗೋದು ಯಾರು, ಅಪ್ಪನ ಅಮ್ಮನ? ನಮ್ಮಪ್ಪ. ಹೌದೌದು, ನಮ್ಮಪ್ಪ. ಇಲ್ಲ ಪಾಪ ಅದ್ರ ತುಂಬಾ ಬೇಜಾರು, ನಮ್ಮ ಅಪ್ಪನೇ. ಇಲ್ಲ ಯಾಕೆ ಗೊತ್ತಾ, ಅವ್ರಿಗೆ ಗೊತ್ತಾಗುತ್ತೆ. ನೆನ್ನೆನು ಬೆಳಿಗ್ಗೆ ಹಂಗೆ ಶೂಟಿಂಗ್ ಕೊಟ್ಟು ಹೋಗಿನೋ ಅಂತಿದ್ರು, ಏನಾದ್ರು ಮಾಡ್ಕೊಡಿ ನಂಗೆ ಕಾರ್ ಬಂತು ಲೇಟ್ ಆಯ್ತು ಅಂತ ನೋಡ್ಬಿಟ್ಟೆ. ಆಮೇಲೆ ಫೋನ್ ಮಾಡಿದ್ರು, ಇಲ್ಲ ಐ ಆಮ್ ಸಾರಿ, ನಂಗೆ ರಿಯಲೈಸ್ ಆಯ್ತು. ಯಾರು ತಪ್ಪು ಅವ್ರಿಗೆ ತಾನೆ. ಓಕೆ, ಓದ್ ತಗೊಂಡಿರೋದ್ರಿಂದ ನಾನು ಸುಬ್ಬಿನ ಕೇಳ್ತೀನಿ, ಯಾರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಅಮ್ಮನ್ನ ಅಪ್ಪನ್ನ? ನಮ್ಮಮ್ಮನೇ. ಯಾಕಂದ್ರೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಪಾಪ ಅನ್ಸತ್ತೆ ಆಕ್ಚುಲಿ. ನಮ್ಮಪ್ಪ ಓಕೆ, ನೈಸ್ ಮ್ಯಾನ್. ಯಾರು ತುಂಬಾ ಒಳ್ಳೆಯವರು, ಅಪ್ಪನ ಅಮ್ಮನ? ತುಂಬಾ ನೋಡಿ, ನಾನು ಪಾರ್ಟಿ ಶಿಫ್ಟ್ ಆಗ್ತಾ ಇರ್ತೀನಿ, ಬೇಸ್ಡ್ ಆನ್ ನನಗೆ ಏನ್ ಬೇಕು ಅಂತ ನಾನು ಉತ್ತರ ಕೊಡ್ತೀನಿ. ಸೊ ಈಗ ನಾನು ಇದು ಈ ಟೈಮಲ್ಲಿ ಕಮೆಂಟ್ ಮಾಡೋದು ಸರಿಗಿರ. ಅವರು ಏನು ಓದ್ ತಗೊಂಡಿದ್ದಾರೆ ಅದಕ್ಕೆ ಸಖತ್ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಈ ಟೈಮಲ್ಲಿ ಏನೋ ಕಮೆಂಟ್ ಮಾಡೋದು. ಈಗ ನಾನು ಇಲ್ಲಿದ್ದೀನಿ, ಅದಕ್ಕೆ ಇವರೇ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಮನೆಗೆ ಹೋದಾಗ ನಂಗೆ ಅವರಿಂದ ಏನಾದ್ರು ಬೇಕಾದಾಗ ಬೇಕು, ಅವರಿಂದ ಬೇಕು. ನೆಕ್ಸ್ಟ್ ಮಂತ್ ಬರ್ಡೇ ಬರುತ್ತಲ್ವಾ, ಸೊ ಅದಕ್ಕೆ ಈಗಲಿಂದ ಅಪ್ಲಿಕೇಶನ್ ಆಗ್ಲೇ ಹಾಕಿದ್ದೀನಿ. ಅಪ್ಪ ಮತ್ತು ಅಮ್ಮ ಇಬ್ಬರಲ್ಲಿ ನೀವು ಏನೂ ಹೇಳದೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಯಾರು? ನಮ್ಮ ಅಮ್ಮನೇ. ಯಾವ ವಿಚಾರದಲ್ಲಿ? ಇನ್ ಟರ್ಮ್ಸ್ ಆಫ್ ಎಮೋಷನಲ್ ಸಪೋರ್ಟ್, ಅವ್ರಿಗೆ ಗೊತ್ತಾಗುತ್ತೆ ನಂಗೆ ಯಾವಾಗ ಸ್ಟ್ರೆಸ್ ಆಗ್ತಾ ಇದೆ, ಆ ಥರದ್ರಲ್ಲೆಲ್ಲ ಇವರೇ. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಬೈಯಿಂಗ್ ಮಿ ಥಿಂಗ್ಸ್ ಐ ಡೋಂಟ್ ನೀಡ್ ಆರ್ ಐ ಡೋಂಟ್ ಆಸ್ಕ್ ಫಾರ್ ನಮ್ಮಪ್ಪ. ಪದೇ ಅಂದ್ರೆ ಇವ್ರಿಗೆ ಹೇಳಲೇಬೇಕಪ್ಪ, ಇದೇ ನಂಗೆ ನನ್ನ ಕೆಲಸ ಮಾಡ್ಕೊಡಲ್ಲ, ಅಪ್ಪನ ಅಮ್ಮನ? ನಮ್ಮಪ್ಪ. ಅಯ್ಯೋ, ಹೇಳ್ತಾನೆ ಇರಬೇಕು, ಕೇಳ್ತಾನೆ ಇರಬೇಕು, ಅವ್ರಿಗೆ ಮರ್ತೋಗ್ತಾನೆ ಇರುತ್ತೆ ಅವರು, ಆ ಥರ. ಓಕೆ, ಅಪ್ಪ ಮತ್ತು ಅಮ್ಮ ಯಾರಿಗೆ ಜಾಸ್ತಿ ನೀವು ಸುಳ್ಳು ಹೇಳಿರೋದು? ನಾ ಸುಳ್ಳು ಹೇಳಲ್ಲಪ್ಪ. ಅದೇ ದೊಡ್ಡ ಸುಳ್ಳ? ಇಲ್ಲ, ನೋ. ಯಾರಿಗೆ ಜಾಸ್ತಿ ಸುಳ್ಳು ಹೇಳಿರೋದು? ಒಂದೇ ಸುಳ್ಳು ಹೇಳೋದೇ ಇಲ್ಲಲ್ಲ, ಯಾರಿಗೆ ಜಾಸ್ತಿ ಸುಳ್ಳು ಹೇಳಿರೋದು? ಯಾರಿಗೆ ಜಾಸ್ತಿ ಸುಳ್ಳು ಹೇಳಿದಿನ? ನಮ್ಮಪ್ಪ. ನಮ್ಮಪ್ಪ. ಹಂಗು ಹಿಂಗು ಅಳದು ತೂಗಿ ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಸುಬ್ಬಿ. ಇವರು ಎಲ್ಲೂ ಡ್ಯಾಮೇಜ್ ಆಗ್ಬಾರ್ದು. ನಂಗೆ ನಾವು 3 ಜನ ಸೇರ್ಕೊಂಡು ಯಾರಿಗಾದ್ರೂ ಸುಳ್ಳು ಹೇಳ್ತಾರೆ. ಇಲ್ಲ, ನಾವೆಲ್ಲ ಜಾಯಿಂಟ್ ಇದ್ರಲ್ಲೆಲ್ಲ ನಾವು 3 ಜನ ಯಾವಾಗ್ಲೂ ಇಷ್ಟಪಟ್ಟು ಮಾಡೋ ಕೆಲಸ ಏನು? ಅಂದ್ರೆ 3 ಜನಕ್ಕೂ ಅದು ಇಷ್ಟ. ಅದು ಟ್ರಿಪ್ ಹೋಗ್ತಿರೋ, ಊಟ ತಿಂಡಿ ಮಾಡ್ತಿರೋ, ಅಥವಾ ಒಂದು ಯಾವುದೋ ಮೂವಿ ನೋಡ್ತಿರೋ, ಏನು 3 ಜನ ಒಟ್ಟಿಗೆ? ಐ ಥಿಂಕ್ ಫಸ್ಟ್ ಇಸ್ ಟ್ರಾವೆಲಿಂಗ್, ಆಮೇಲೆ ಹೋಗಿ ಹೊರಗಡೆ ಊಟ ತಿನ್ನೋದು. ಅದು ಮೋಸ್ಟ್ಲಿ ನಮ್ಮ ಅಪ್ಪ ನಾನು ಅದ್ರ ಬಂದಾಗ ಚೆನ್ನಾಗಿ ತಿಂತಾರೆ. ಓ ಹೌದು, ಇನ್ನೇನ್ ಮಾಡೋದು, ಚೆನ್ನಾಗಿ ಮೇಯೋದು ಬಂದ ಹೊರಗಡೆ. ಬಟ್ ಹೊರಗಡೆ ಹೋದಾಗೆಲ್ಲ ಅಟೆನ್ಷನ್ ಗ್ರಾಬ್ ಅಮ್ಮನೇ ಮಾಡ್ತಾರಲ್ವಾ, ಕ್ವೈಟ್ ನ್ಯಾಚುರಲ್ ಅದು. ಆಗ ಅಪ್ಪನ ರಿಯಾಕ್ಷನ್ ಹೆಂಗಿರುತ್ತೆ? ಓ ಇಲ್ಲ, ಅಲ್ಲಿ ಬನ್ನಿ ಫೋಟೋ ತೆಗೆಸ್ಕೊಡಿ ಅಂತ ಅವರು ಕರೀತಾರೆ. ಅಪ್ಪ ಕ್ಯಾಮರಾಮನ್ ಆಗಿದಾರ? ಇಲ್ಲ, ಓ ಹೀಸ್ ವರ್ಸ್ ದೆನ್ ಮೀ. ಇನ್ನೂ ಕ್ಯಾಮ್ರಾ ಶೈ ಅವರು. ಒಂದ್ ಕೈಯಲ್ಲಿ ತೆಗಿಯೋದು ಹಿಂಗೆ. ಯಾರು ಬರ್ತಾರೆ ಮೇಡಮ್ ನಿಮ್ ಜೊತೆ ಫೋಟೋ? ಕ್ಯಾಮ್ರಾ ಕೊಡೋದು ತೆಗಿಯಕ್ ಬರಲ್ಲ, ಹಂಗಾರೆ? ಇಲ್ಲ, ತೆಗಿಯಕ್ ಬರಲ್ಲ. ಓಕೆ, ಅಪ್ಪ ಮತ್ತು ಅಮ್ಮ ಇಬ್ಬರಲ್ಲಿ ಯಾರು ಜಿಪುಂಡ್ರು? ಹಂಗಂದ್ರೆ ಅಂದ್ರೆ ಪೈಸಾ ದುಡ್ಡು ಖರ್ಚು ಮಾಡಲ್ಲ ಯಾರು? ಓ, ಅದು ನಮ್ಮಮ್ಮ. ದುಡ್ಡು ಖರ್ಚು ಮಾಡಕ್ಕೂ 100 ಸರಿ ಯೋಚನೆ ಇಲ್ಲ, ನಮ್ಮಮ್ಮ. ನಮ್ಮ ಅಪ್ಪ ಓ ನೋಡಿದ್ರ ಇಷ್ಟ ಆಯ್ತಾ
ಅದು ಕಂಡಿದ್ ಬಿಡ್ದು ಮುಂಡೆದವ ಅಂತಾರಲ್ಲ ಆ ಕ್ಯಾಟಗರಿ. ಅವ್ರು ಆತರ ಇನ್ನೊಂದ್ಸರಿ ಒಂದ್ ನಮ್ಮಮ್ಮ ತುಂಬಾ ಅಂದ್ರೆ ನಮ್ಮ ಅಜ್ಜಿ ಸೈಡ್ ತುಂಬಾ ಗಾದೆಗಳು ಹೇಳೋರು. ಕಂಡಿದ್ ಬಿಡ್ದು ಮುಂಡೆದವ ಅಂತ. ಯಾ ಅವ್ರ ಆತರ ಒಂದು ಬಿಡಲ್ಲ, ಏನೇನೋ ತಗೋತಾ ಇರ್ತಾರೆ. ಮುಂಚೆ ಬರೀ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಮಾತ್ರ ತಗೋತಾ ಇದ್ರು, ಈಗ ಅಮೆಝಾನ್ ಅಲ್ಲಿ ಕಾರ್ಟ್ ಪೂರ್ತಿ ಏನೇನೋ ಇರುತ್ತೆ. ಈಗ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ನಂದು. ಆನ್ಲೈನ್ ಫ್ರೀಕ್ ಯಾರು ನಿಮ್ಮ ಮನೇಲಿ? ನಮ್ಮ ಅಮ್ಮನೂ ತುಂಬಾ ಶಾಪ್ ಮಾಡ್ತಾರೆ, ಆದ್ರೆ ಅವ್ರು ತಗೊಳ್ಳೋದೆಲ್ಲ ನೆಸೆಸಿಟೀಸ್. Okay. ನಮ್ಮ ಅಪ್ಪ ಏನ್ ಸಿಗತ್ತೋ ತಗೊಂಡ್ಬಿಡು, ಒಂದ್ ರಿವ್ಯೂನ ಓದಲ್ಲ ತಗೊಂಡ್ಬಿಡು. ಬಟ್ಟೆ ಒಣಗಾಕೋದು, ಅದೇನೋ ದೋಬಿ ಟ್ರೀ ಅಂತೆ, ದೋಬಿ ಟ್ರೀ. ಏನೋ ದೋಬಿ ಟ್ರೀ, ಅದ್ರ ಮೇಲೆ ಅದೇ ಕೋಲ್ ತರ ಹಿಂಗಿರುತ್ತೆ, ಅದು ಹಿಂಗಿರುತ್ತೆ, ಅದ್ರ ಮೇಲೆ ಬಟ್ಟೆ ಹಾಕೋದು. ಒಂದ್ ಬಟ್ಟೆನೂ ನಿಲ್ಲಲ್ಲ ಅದ್ರ ಮೇಲೆ, ಎಲ್ಲ ಬಿದ್ದು ಬಿದ್ದು. ನಿಮ್ಮಪ್ಪ ತರಿಸಿದಾರ ಅದನ್ನ? ತರ್ಸಿದ್ರು. ಓಕೆ. ಆಮೇಲೆ ಈಗೀಗ ಸ್ವಲ್ಪ ನಾಯಿಗೆ ಬೆಡ್ ಅದೆಲ್ಲ ತಗೋತಾ ಇರ್ತಾರೆ, ಬೊಂಬೆ ಎಲ್ಲ ತಗೋತಾರೆ, ಬಟ್ ಏನೇನೋ ತಗೋತಾ ಇರ್ತಾರೆ. ಈಗ ಟೂತ್ ಪೇಸ್ಟ್ ಕೊನೆ ತನಕ ಇರುತ್ತೆ. ಓ ಇವ್ರು ಮಾಡಿ ಅದನ್ನ ಏನಾದ್ರೂ ನಾನು ಎಸ್ತಿರ್ಬೇಕು, ಅದ್ ಮಾಡ್ದೆ ಅಷ್ಟೇ. ಅಯ್ಯೋ ಹೌದಾ? ಫಸ್ಟ್ ಬಂದ್ ನೋಡ್ತಾರೆ, ನಾನು ಕೇಳಿದ್ರೆ ಟೂತ್ ಪೇಸ್ಟ್ ಆಗೋಗಿದೆ ಅಂತ ಹೇಳ್ತೀನಿ, ಬಂದ್ ನೋಡ್ತಾರೆ ಇದೆಯಲ್ಲ ಅಷ್ಟೊಂದು. ಅದು ಸೊ ಫೇಸ್ ಕ್ರೀಮು, ಶಾಂಪೂ, ಟೂತ್ ಪೇಸ್ಟ್ ಈಗೆಲ್ಲ ನಾನೇ ತಗೋತೀನಿ. ಅಲ್ಲ ಹೇಳ್ತಾರದು ಅದನ್ನ ಕಟ್ ಮಾಡಿ ಇರೋ ಬಳದು ಆದ್ರೆ ಅದು ಲಾಸ್ಟ್ ಡ್ರಾಪ್. ನಾನು ನನ್ನ ಶಾಂಪೂ ಒಂದು ಹಳೇದು ಯೂಸ್ ಮಾಡ್ತಾ ಇದ್ದೆ, ಲಿಕ್ವಿಡ್ ಶಾಂಪೂ. ಅದು ಲಾಸ್ಟ್ ಅಲ್ಲಿ ಅದು ಬರ್ತಾ ಇರ್ಲಿಲ್ಲ, ತುಂಬಾ ತಿಕ್ಕಾಗಿತ್ತು. ನಾನ್ ಸುಮ್ನೆ ಬಿಟ್ಬಿಟ್ಟಿದ್ದೆ ಅದನ್ನ ಎಸೆಯೋಣ ಅಂತ. ಅವ್ರು ಅದನ್ನ ತಗೊಂಡೋಗ್ಬಿಟ್ಟು ಇನ್ನೂ ಯೂಸ್ ಮಾಡ್ತಾ ಇದಾರೆ, ಈಗ 2 ತಿಂಗಳಾಗಿದೆ. ಹೌದು, ಅದಕ್ಕೆ ನೀರ್ ಹಾಕಿ ಇಷ್ಟೊಂದು ಹೋಪ್ಲೆಸ್ ಅಲ್ಲ ನೋಡಲಿ. ಐ ಹ್ಯಾವ್ ಟೇಕನ್ ಓತ್. ಅದ್ರ ದುಡ್ಡು ಜಾಸ್ತಿ ಇದ್ರೆ ಶಿ ನೋಸ್ ದ ವ್ಯಾಲ್ಯೂ ನನ್ನ ಪ್ರಕಾರ. ಇಲ್ಲ ಜಾಸ್ತಿ ಏನಿಲ್ಲ, ಇದ್ರೆ ಅವಾಗ ಯಾಕೆ ವೇಸ್ಟ್ ಮಾಡೋದು ಅಂತಿರುತ್ತೆ ತಲೆ, ಬಿಕಾಸ್ ಅವ್ರು ಬೆಳೆದಿದ್ದು ಹಂಗಿರುತ್ತೆ. ಸೊ ನೀವು ಬೆಳೆದಿದ್ದು ನೀವು ಹೀರೋಯಿನ್ ಮಗಳು, ಆದ್ರೆ ಅವರು ಹೀರೋಯಿನ್ ಮಗಳಾಗಿರ್ಲಿಲ್ಲ. ಪಾಯಿಂಟ್ ಅದು. ಅಲ್ಲ ಹಂಗಂತಲ್ಲ, ಅನ್ನೆಸೆಸರಿ. ನಾವು ಮನೇಲಿ ಕ್ರೂಯಲ್ಟಿ ಫ್ರೀ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಅಂದ್ರೆ ಎಲ್ಲ ನ್ಯಾಚುರಲ್ ಕ್ರೂಯಲ್ಟಿ ಫ್ರೀ ಪ್ರಾಡಕ್ಟ್ಸ್. ಅಂದ್ರೆ ಯಾವುದೇ ಪ್ರಾಡಕ್ಟ್ ಕೆಮಿಕಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಪ್ರಾಣಿಗಳ ಮೇಲೆ ಟೆಸ್ಟಿಂಗ್ ಆಗುತ್ತೆ. ಸೊ ಅಂತದ್ ಯಾವ್ದು ಯೂಸ್ ಮಾಡಲ್ಲ, ಲೆದರ್ ಯೂಸ್ ಮಾಡಲ್ಲ. ಸೊ ಈ ತರದ್ದೆಲ್ಲ. ಅಂಡ್ ಆದಷ್ಟು ಇಂಡಿಯನ್ ಬ್ರ್ಯಾಂಡ್ಸ್ ಅಂತದೇ ಯೂಸ್ ಮಾಡೋದು. ಸೊ ಹಾಗಾಗಿ ಕೆಲವೊಂದೆಲ್ಲ ಇವಾಗ ಮುಂಚೆ ಎಲ್ಲ ಈ ಶಾಂಪೂ ಅಂದ್ರೆ ಇದೆಲ್ಲ ಬಾಟಲ್ಸ್ ಅದೆಲ್ಲ ಮತ್ತೆ ರೀಸೈಕಲ್ ಮಾಡ್ಬೇಕು, ಕೆಲವು ಸತಿ ಮಾಡಲ್ಲ, ನಮ್ಮ ಎನ್ವೈರನ್ಮೆಂಟ್ಗೆ ಅದು ಹಾನಿ ಆಗುತ್ತೆ. ಸೊ ಇವಾಗೆಲ್ಲ ಶಾಂಪೂ ಬಾರ್ಸ್ ಬಂದಿದೆ. ಮುಂಚೆ ಅವರು ಸೀಗೆಕಾಯಿ ಪುಡಿನ ಯೂಸ್ ಮಾಡ್ತಾರೆ, ಸೀಗೆಕಾಯಿ ಪುಡಿ ಯೂಸ್ ಮಾಡ್ತಾರೆ, ಈಗೆಲ್ಲ ಶಾಂಪೂ ಬಾರ್ಸ್ ಬಂದಿದೆ. ಸೊ ನಾನು ಅದನ್ನೇ ದಟ್ ವೇ she's a positive influence. ಈಗ ನಾವು ಸೋಪು ಕೊನೆಯಲ್ಲಿ ಇರುತ್ತೆ ಒಂದಿಷ್ಟು ಮೈ ಉಚ್ಕೋಬೇಕಾದ್ರೆ ಕೆಳಗೆ ಬಿದ್ದೋದ್ರೆ ಸುಮ್ಮನೆ ಆಗ್ಬಿಡ್ತೀವ? ಇಲ್ಲ ಎತ್ಕೋತೀವಿ ನಾವು. ನೀವು ಹಂಗೆ ಮಾಡ್ತೀವಿ? ಇಲ್ಲ ಹೌದು, ನಾನು ಹಂಗೆ ಮಾಡ್ತೀನಿ ಅಷ್ಟೇ. ನಾನು ಮಾಡ್ತೀನಿ ಜಸ್ಟ್ ಟೂತ್ ಪೇಸ್ಟ್. ಓಕೆ. ಅಪ್ಪ ಅಮ್ಮ ಇಬ್ಬರಲ್ಲಿ ಸೇವಿಂಗ್ಸ್ ಫ್ರೀಕ್ ಯಾರು? ಸೇವಿಂಗ್ಸ್ ಅಂದ್ರೆ ಏನು ಅಂತ ಅವ್ರು ಕೇಳ್ತಾರೆ. ಹಿ ಸ್ಮಾರ್ಟ್ ವಿತ್ ಮನಿ ಏನೋ ಆ ಥರ ಏನಿಲ್ಲ, ಬಟ್ ಜಸ್ಟ್ ಲೈಕ್ಸ್ ಇಟ್ ತೊಗೊಂಡ್ಬಿಡ್ಬೇಕು. ವಾಟ್ ಇಸ್ ದ ಪಾಯಿಂಟ್ ಆಫ್ ಹ್ಯಾವಿಂಗ್ ಮನಿ ಇಫ್ ಯು ಕಾಂಟ್ ಬೈ ವಾಟ್ ಯು ಲೈಕ್ ಅಂತ ಅವ್ರದ್ದು. ನಾನು ಇಷ್ಟು ವರ್ಷದಲ್ಲಿ ನಿಮ್ಮ ಅಮ್ಮನ್ನ ತುಂಬ ಭಯಂಕರವಾಗಿ ಚಿನ್ನ ಹಾಕೊಂಡು ಓಡಾಡೋದು, ಡೈಮಂಡ್ ಹಾಕೊಂಡು ಓಡೋದೆಲ್ಲ ನೋಡಿಲ್ಲ ನಾನು ಆ್ಯಕ್ಚುಲಿ. ಬಟ್ ಅಮ್ಮ ಹಂಗಿದಾರಾ? ನೋ ವೆರಿ ವೆರಿ ರೇರ್ಲಿ. ನೌ ಆಲ್ಸೋ ವಾಟ್ ಶಿ ಹ್ಯಾಸ್ ಅವಾಗ್ಲಿಂದ ಏನಿತ್ತು ಜ್ಯುವೆಲ್ರಿ ತಗೊಂಡ್ಮೇಲೆ ನಾನು ಮಾರೋದು ಅದನ್ನ ಮತ್ತೆ ಅಭ್ಯಾಸ ಇಲ್ಲ. ಯಾಕಂದ್ರೆ ಸೆಂಟಿಮೆಂಟ್ ಗೆ ನಾನು ಏನೇ ತಗೊಂಡ್ರು ಯಾವ್ದಾದ್ರು ಒಂದು ಅಕೇಶನ್ಗೆ ಇದು ಜ್ಞಾಪಕಾರ್ಥವಾಗಿ ಆ ಥರ ತಗೊಂಡಿರ್ತೀನಿ. ಆಮೇಲೆ ನಂಗೆ ಅಷ್ಟೊಂದು ಒಡವೆ ಆ ಲೆವೆಲ್ಗೆ ಹುಚ್ಚು ಇಲ್ಲ. ಬಟ್ ಹಂಗಂತ ಅಂದ್ಬಿಟ್ಟು ನನ್ನ ಹತ್ರ ಇಲ್ಲ ಅಂತಲ್ಲ, ಇದೆ. ಎಷ್ಟು ಬೇಕೋ ನನಗೆ ಬೇಕು ಅನ್ಸಿದ್ರೆ ಮಾತ್ರ ತಗೋತೀನಿ. ಇದೆ ನಾನು ತಗೊಂಡಿರೋದು ನೀನ್ ಯಾಕೆ ಹಾಕೋತೀಯಾ ಅಂತ ಯಾವತ್ತೂ ಅಂದಿಲ್ವಾ? ಇಲ್ಲ ಅದ್ರ ಜಗಳ ಆಡಲ್ವಾ? ಇಲ್ಲ ನಾನು ಕೇಳೋದು ಇಲ್ಲ, ತೊಗೊಂಡ್ಬಿಟ್ಟಿರ್ತೀನಿ. ಅದಕ್ಕೆ ಮಾತ್ರ ಹೇಳ್ಬಿಟ್ಟು ತಗೋಬೇಕು ಅಂತ ಕೇಳೋದು ಇಲ್ಲ, ತಗೊಂಡ್ಬಿಡ್ತೀನಿ. ಬೀರು ಗೀರು ಸರಿಯಾಗಿ ಹಾಕದೇ ಇದ್ರೆ ಆ ಟೆನ್ಷನ್ ಇಲ್ಲ. ಬಟ್ ಹಂಗೆ ನಂಗೆ ಸ್ವಲ್ಪ ಈಗ ಮೂಗ್ಬಟ್ಟು ಹುಚ್ಚಿದೆ ಅಷ್ಟೇ. ಅಪಾರ್ಟ್ ಫ್ರಮ್ ದಟ್ ನಂಗೂ ಏನಿಲ್ಲ. ತುಂಬ ಇತ್ತೀಚಿನ ಹೆಣ್ಮಕ್ಳು ರೇರ್ ಆ್ಯಕ್ಚುಲಿ ಮೂಗ್ಬಟ್ಟೆಲ್ಲ ಹಾಕಲ್ಲ. ಹಂಗೆ ನೋಡಕ್ ಹೋದ್ರೆ ಪಿ ಎಸ್ ಮಾಡಿಸಲ್ಲ, ಮಾಡಿಸ್ಕೊಂಡಿದ್ದಾರೆ. ನಂಗೆ ತುಂಬಾ ಹುಚ್ಚು. ನಂಗೆ ಅವತ್ತಿಂದ ಬೇಕು ಅಂತಿದ್ದೆ. ಇವ್ರಿಗಿತ್ತು ಮುಂಚೆ, ಅದು ಬಿದೋಗಿತ್ತು. ತಿರ್ಗಾ ಮಾಡಿಸ್ಕೊಂಡ್ರು, ನಾನು ಮಾಡಿಸ್ಕೊಂಡೆ. ನಾನು ಇನ್ನೊಂದು ಅಟ್ರಾಕ್ಷನ್ ನಿಮ್ಮ ಮುಖದಲ್ಲಿ ಕಂಡಿದ್ದು ಅಂದ್ರೆ, ತುಂಬ ಜನ ಹೆಣ್ಮಕ್ಳು ಇತ್ತೀಚೆಗೆ ಈ ಹಣೆಬಟ್ಟಿಡೋ ವಿಚಾರದಲ್ಲಿ ತುಂಬ ಚಿಕ್ಕದಿಡಬೇಕು,
ಬೂದ್ಗಾಜ್ ಹಾಕೊಂಡು ಹತ್ರ ಹೋಗಿ ನೋಡ್ಬೇಕು ಹಂಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಅಲ್ಲ ಅಕೇಶನ್ ತಕ್ಕಾಗೆ ಡ್ರೆಸ್ ಮಾಡ್ಕೋತಾಳ, ಅದೆಲ್ಲ ನಮ್ಮ ಅಮ್ಮನ್ ಟ್ರೈನಿಂಗ್. ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಾ, ಸಲ್ವಾರ್ ಹಾಕೋ, ಹೊಟ್ಟಿಟ್ಕೋ, ಬಳೆ ಹಾಕೋ, ಅಥವಾ ಏನಂತಾರೆ ಎಲ್ಲೋ ನೀನ್ ಆಚೆ ಹೋಗುವಾಗ ನೀನ್ ಡ್ರೆಸ್ ಹಾಕೋ, ಅದೆಲ್ಲ ಆ ತರದಲ್ಲಿ ಇವನ್ ವಿ ಆರ್ ವೆರಿ ಲಿಬ್ರಲ್. ನೀನ್ ಅದು ಇವಾಗ ಶಾರ್ಟ್ಸ್ ಎಲ್ಲ ಹಾಕೋತಾಳೆ ಎಲ್ಲಿ ಬೇಕು, ಬಟ್ ಎಲ್ಲಿ ಯಾವ ತರ ಹೆಂಗ್ ಹೋಗ್ಬೇಕು ಆ ತರ ಹೋಗ್ತಾಳೆ. ಇವಾಗ ಕೋರ್ಟ್ಗೆಲ್ಲ ಹೋದಾಗ ಫುಲ್ ಸಲ್ವಾರು ಇದು ಎಲ್ಲ ಹಂಗೆ ಹೋಗ್ತಾಳೆ. ಆಫೀಸ್ಗೆ ಹೋಗುವಾಗ ಯಾರು ಡಿಸಿಷನ್ ಆಗಿತ್ತು ಅವ್ರು ಅಡ್ವೊಕೇಟ್ ಆಗ್ಬೇಕು ಅಂತ? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ಏನು ಪುಟಾಣಿ ಹುಡುಗಿಯಿಂದ? I've never no explanation. It's what sat right with me. I'm ತುಂಬಾ ಒಂಥರ ಅನಾಲಿಟಿಕಲ್ ಮೈಂಡ್ ನಂದು, ಎಲ್ಲಾದ್ರಲ್ಲೂ ಲಾಜಿಕ್ ಹುಡುಕೋದು. 2 ವರ್ಷದ ಹುಡುಗಿ ಅಂದ್ರೆ ಅಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗ್ಲಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದ್ರೆ 7 years. 7 years ಅಲ್ಲಿ ಹೆಂಗ್ ಅಡ್ವೊಕೇಟ್ ಆಗ್ಬೇಕು ಅಂತ ಬರುತ್ತೆ ಮನಸ್ಸಿಗೆ? ನಾನು ಎಲ್ಲಾದನ್ನು ತುಂಬಾ ಓವರ್ ಅನಲೈಸ್ ಮಾಡಿ ಥಿಂಕ್ ಮಾಡಿ ಒಂಥರ ದಟ್ ಇಸ್ ಮೈ ಪರ್ಸನಾಲಿಟಿ. ಅಂಡ್ ಕರೆಕ್ಟ್ ಆಗಿದೆ ಈ ಫೀಲ್. ಸೊ ಕ್ಲಾರಿಟಿ ಅವಾಗ್ಲೇ ಇತ್ತು, ನಾನು ಅಡ್ವೊಕೇಟ್ ಆಗ್ಬೇಕು. ಒಂದ್ಸತಿನೂ ಚೇಂಜೇ ಮಾಡಿಲ್ಲ. ಒಂದ್ಸತಿನೂ ಚೇಂಜ್ ಮಾಡಿಲ್ಲ. ಇನ್ಫ್ಯಾಕ್ಟ್ ನಮಗೆ ಇವಳು 10th ಆದ್ಮೇಲೆ ನೆಕ್ಸ್ಟ್ 11th ಗೆ ಇದು ಸಬ್ಜೆಕ್ಟ್ಸ್ ಅನ್ನ ಯಾವ ಸ್ಟ್ರೀಮ್ ಅಂತ ಇದ್ ಮಾಡ್ಬೇಕಲ್ಲ, ಡಿಸೈಡ್ ಮಾಡ್ಬೇಕಲ್ಲ. ಅವಾಗ ನಾವೇನೆ ಅಯ್ಯೋ ಯಾವ್ದಕ್ಕೂ ಕೇರ್ಫುಲ್ ಆಗಿರೋಣ, ಕೆರಿಯರ್ ಕೌನ್ಸಿಲಿಂಗ್ ಎಲ್ಲ ಕರ್ಕೊಂಡು ಹೋಗಿ ಅಲ್ಲೂ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ಲು. ಅವಳು ಬೇಕಾದ್ರೆ ಸೈನ್ಸ್ಗೂ ಹೋಗ್ಬೋದಾಗಿತ್ತು, ಯಾವ್ದು ಬೇಕಾದ್ರೂ ತಗೋಬೋದಾಗಿತ್ತು. ಬಟ್ ಅಗೇನ್ ಲಾ ಇದು ಅನಾಲಿಟಿಕ್ ಇದೆಲ್ಲ ಬಂದಾಗ ಶಿ ಸ್ಕೋರ್ಡ್ ವೆರಿ ಹೈ. ನಮ್ ಕುತೂಹಲ ಅಷ್ಟೇ, ಗೊತ್ತಿಲ್ಲ. ಬಟ್ ಹೌ ಪ್ರೌಡ್ ಯು ಆರ್ ನೌ ಬೀಯಿಂಗ್ an advocate? Oh, very. It's like a dream come true. You know, every day it's like a journey. Law. It's never there's no end. ಅಂದ್ರೆ ಅವಳು ಕಾಮರ್ಸ್ ತಗೊಂಡಿದ್ದು, ಸೊ BCom LLB ಮಾಡಿದ್ಲು. 5 ವರ್ಷದಲ್ಲೂ ಒಂದು ಪೇಪರು ಬ್ಯಾಕ್ಲಾಗ್ ಇಲ್ಲ, ಒಂದೇ ಒಂದು ಪೇಪರು ಬ್ಯಾಕ್ಲಾಗ್ ಇಲ್ಲ. ಓದಿದ್ರಿ ಎಲ್ಲಿ ಬ್ಯಾಕ್ಲಾಗ್ ಇರುತ್ತೆ? ಇಬ್ಬಿಬ್ರು ಸ್ಕೋರ್ ಮಾಡೋದು ಒಬ್ಬಳೆ ಸ್ಕೋರ್ ಮಾಡ್ಕೊತಾರೆ. ಆಮೇಲೆ ಈ ಸತಿ ಅಂದ್ರೆ ಅಫ್ಕೋರ್ಸ್ ಇನ್ನು ಕಾನ್ವೊಕೇಶನ್ ಆಗಿಲ್ಲ, ಯಾಕಂದ್ರೆ KSLU ಅವರು 7th ರ್ಯಾಂಕ್ ಬಂದ್ಲು ಸ್ಟೇಟ್ಗೆ. ವಾವ್ ಸುಬಿ, ಥ್ಯಾಂಕ್ ಯು. ಅಪ್ರಿಶಿಯೇಟ್ ಮಾಡೋಣಪ್ಪ. ನೀವು ಕಮೆಂಟ್ ಅಲ್ಲಿ ಹಾಕಿ ವಿಶ್ ಮಾಡಿ ಸುಬಿಗೆ ಸ್ಟೇಟ್ಗೆ 7th ರ್ಯಾಂಕ್. ಓ ಮೈ ಗುಡ್ನೆಸ್, ನೈಸ್. ಯಾ ನಮ್ ಜನ ಒಂದ್ ಸಣ್ಣದಾದ್ರೆ 12th ಅಲ್ಲೂ ಸ್ಕೂಲ್ಗೆ ಕಾಮರ್ಸ್ ಇದ್ರಲ್ಲಿ ಶಿ ಸ್ಟುಡ್ ಟಾಪರ್. ಟಾಪರ್. ಅಲ್ಲೂ ಸಣ್ಣದಾದ್ರೆ ನಮ್ ಜನ ಓ ಅಂತ ಹಾಕತ್ತಾರೆ. ನಿಮ್ಮಮ್ಮ ಇದನ್ನೆಲ್ಲ ಹಾಕೇ ಇಲ್ಲ ಸೋಷಿಯಲ್ ಮೀಡಿಯಾಗೆ? ಇಲ್ಲ ಹಾಕಿದಾರೆ ಅನ್ಸುತ್ತೆ. ಇಲ್ಲ ಹಾಕಿಲ್ಲಮ್ಮ. ಹಾಕಿದ್ರೆ ನಾವೆಲ್ಲ ಬೆಳಗ್ಗೆ ಸಂಜೆ ಅವ್ರದ್ದೆಲ್ಲ ನೋಡ್ತಾನೆ ಇರ್ತೀವಿ, ಗೊತ್ತಾಗ್ಬೇಕಲ್ಲ. ನಾನಾದ್ರೂ ವಿಶ್ ಮಾಡ್ಬೇಕಲ್ಲ ಅಟ್ಲೀಸ್ಟ್. ನಮಗೆ ಬಹಳ ಖುಷಿ ಆಗಿದೆ. ಯಾವಾಗ ಗೊತ್ತಾ, ಅವತ್ತೊಂದಿನ ಇಮಿಡಿಯೇಟ್ ಆಗಿ ಫೋನ್ ಮಾಡಿದೆ ಡಾಕ್ಟರೇಟ್ ಬಂದಾಗ. ಗೊತ್ತು, ಐ ನೋ, ಐ ಆಮ್ ಡಾಕ್ಟರ್ ಸುಧಾರಾಣಿ. ನಾನೀಗ PhD ಮಾಡ್ತೀನಿ ಅಂದ್ರೆ ಯು ವಿಲ್ ಸೇ ನೋ. ನೀನ್ ಬೇಕಾದ್ರೆ ಬೇರೆ ಎಲ್ಲಾದ್ರೂ ಹೋಗಿ ಇಟ್ಕೊಂಡು ಮಾಡು. ಅದಕ್ಕೆ ಏನಂತ ಏನ್ ಫೋನ್ ಇರಲ್ವಾ, ಮಾಡ್ತೀನಿ ಅಲ್ಲಿಂದ ಅದ್ಕೊಂಡು. ಅವಾಗ ಫೋನ್ ಮೊನ್ನೆ ಏನಾಯ್ತು, ಅಯ್ಯೋ ಇನ್ನೊಂದು ಸ್ಟೋರಿ ಓಪನ್ ಆಗ್ತಾ ಇದೆ. ಯಾವ ಎಕ್ಸಾಮ್ ಅದು ನಾನೇನು ಹೇಳ ಯಾವ್ದು ಗೊತ್ತಾಗ್ತಾ ಇಲ್ಲ. ಯಾವ್ದು ಅಟ್ರು ಕೈಯ? ಇಲ್ಲ CS ತೇನೆ. CS ಎಕ್ಸಾಮ್. ಅದು ಏನಾಯ್ತು, ಇಷ್ಟೊತ್ತಿಗೆ ಕಂಪನಿ ಸೆಕ್ರೆಟರಿ, ಅದು CA ತರನೇ, ಅದು ಲಾ ಜೊತೆಗೆ ಮುಗಿದೋಗ್ಬಿಟ್ಟಿರೋದು. ಬಟ್ ಏನಾಗೋಯ್ತು, ಎಕ್ಸಾಮ್ ಪ್ರತಿ ಸತಿ ಲಾ ಎಕ್ಸಾಮ್ಸ್ ಜೊತೆ ಕ್ಲಾಶ್ ಆಯ್ತು. ಸೊ ಪ್ರೈಮರಿ ಲಾ ಆಗಿರೋದ್ರಿಂದ ಫಸ್ಟ್ ಇದನ್ನ ಮುಗಿಸ್ಕೊ ಆಮೇಲೆ ಅದನ್ನ ಮಾಡುವಂಥದ್ದು. ಸೊ ಫೌಂಡೇಶನ್ ಕೋರ್ಸ್ ಆಯ್ತು. ಈಗ ಲಾ ಮುಗಿದ್ಮೇಲೆ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಲೆವೆಲ್ ಅಂತ ಬರುತ್ತೆ, ಅದರಲ್ಲಿ Group 1 ಎಕ್ಸಾಮ್ ಬರದ್ಲು. ಅವತ್ತು ಹಿಂಗೆ ಮನೆಗೆ ಯಾರೋ ಬಂದಿದ್ರು, ತುಂಬಾ ಬೇಕಾದವರು. ಅವರು ಇದ್ದಾರೆ, ಇವಳು ಲ್ಯಾಪ್ಟಾಪ್ ಹಿಂಗ್ ಕೈಯಲ್ಲಿ ಹಿಂಗ್ ಇಟ್ಕೊಂಡು ಹತ್ಕೊಂಡ್ಬಂದ್ಲು. ನಾನು ಹಂಗೆ 1 ಸೆಕೆಂಡ್ ಏನೋ ಅಡ್ಗೆ ಮಾಡ್ತಿದ್ದೆ, ಹಂಗೆ ಫ್ರೀಸ್ ಆಗೋದೆ. ಗೊತ್ತು ಈ ಲೆವೆಲ್ಗೆ ಹತ್ತಿದಾಳೆ ಅಂದ್ರೆ ಏನೋ ಮೇಜರ್ ಅಂತ. ಏನಂದ್ರೆ ಐ ಪಾಸ್ಟ್ ಅಂತ ಅಳ್ತಾ ಇದ್ದಾಳೆ. ಅವರು ಫಸ್ಟ್ ಟೈಮ್ ಅವರು ನೋಡಿದ್ದು, ಅವ್ರಿಗೆ ಗಾಬರಿ ಆಗೋಯ್ತು. ಪಾಸ್ ಆದ್ರೆ ಎಲ್ಲ ಅಳ್ತಾರ? ಐ ಆಮ್ ಮೇಕಿಂಗ್ ಎವ್ರಿಬಡಿ ಸಿ ಇಟ್. ನಂಗೆ ಬಿಲೀವೇ ಆಗ್ತಾ ಇಲ್ಲ ಪಾಸ್ ಆಗೋಗಿದ್ದೀನಿ ಅಂತ. ಅದು ಮಿನಿಮಲ್ ಸ್ಟಡಿ ಮಾಡಿದೆ ಅದಕ್ಕೆ, ಯಾಕಂದ್ರೆ ಇಟ್ ವಾಸ್ ಜಸ್ಟ್ 1 day ಆಫ್ಟರ್ ಮೈ ಆಲ್ ಇಂಡಿಯಾ ಬಾರ್ ಎಕ್ಸಾಮ್. ಸೊ ಐ ಥಾಟ್ ಖಂಡಿತ ಫೇಲ್ ಆಗೋಗ್ತೀನಿ. ಅದಕ್ಕೆ ಹೋಗ್ಬಿಟ್ಟು ಕೋಚಿಂಗು ಸೇರ್ಕೊಂಡೆ. ಸುಮ್ನೆ ದುಡ್ಡು ವೇಸ್ಟ್ ಮಾಡಿಸಿದ್ಲು, ಅದಕ್ಕೆ ಕೆಲ್ಸವಿಲ್ಲದೆ ಪಾಸ್ ಆಗೋಗಿದ್ದೆ. ಆಗ್ಲೇ ದುಡ್ಡು ವೇಸ್ಟ್. ನಾನು ದಿನ ಅದಕ್ಕೆ 4 ಗಂಟೆಗೆ ಹೇಳ್ತಾ ಇದ್ದೆ, ಅಡಿಗೆ ಮಾಡಿ. ಅಮ್ಮನ ಕಷ್ಟ ಬೇರೆ, ಅದು ಹೇಳ್ತಾ ಇರ್ತಾರೆ. ಅದು
ಬಟ್ ವಿ ಆಲ್ ಪ್ರೌಡ್ ಆಫ್ ಹರ್. ವೆರಿ ನೈಸ್. ಹಂಗೆ ನೋಡೋಕ್ಕೋದ್ರೆ So- ನಿಜ ಹೆಮ್ಮೆ ಅನಿಸ್ತಾ ಇದೆ ಮನೆ. ಈ ತರ ನೋಡಿ ನಿಮ್ ವೀಕ್ಷಕರಿಗೂ ಎಲ್ರಿಗೂ ಹೇಳ್ಬೇಕು, ಈ ತರ ನಮೂನೆ ಪೀಸ್ ಎಲ್ಲೂ ಸಿಗಲ್ಲ. ಪಾಸ್ ಆದ್ರೆ ಅಳೋ ಅಂತದ್ದು. ಅದು ಯಾವ ಲೆವೆಲ್ ಅಂದ್ರೆ ನೋಡಿದವರು ಪಾಪ ಸೋತರು ಫೇಲ್ ಆದವರು ಹಿಂಗಳ. ಸ್ಪೋರ್ಟ್ಸ್ ಅಲ್ಲಿ ಇಲ್ವಾ ಅವ್ರು ಯಾವುದು? ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ ಸ್ಕೂಲಲ್ಲಿ ಇದ್ದಾಗ. ಆಮೇಲೆ ಐ ಯೂಸ್ ಟು ಸ್ವಿಮ್, ಐ ಯೂಸ್ ಟು ಟ್ರೈನ್. ಆದರೆ ಸೈನಸ್ ಇನ್ಫೆಕ್ಟ್ ಆದಾಗ ಐ ಹ್ಯಾಡ್ ಟು ಗಿವ್ ಇಟ್ ಅಪ್. ಬಟ್ ನೀವು ಅಮ್ಮ ಡ್ಯಾನ್ಸ್, ಅಫ್ಕೋರ್ಸ್ ಸುಧಾರಾಣಿ ಮೇಡಮ್ ಭರತನಾಟ್ಯ ಮತ್ತು ಕೂಚಿಪುಡಿ ಇದೆರಡು ಅರಂಗೇಟ್ರ ಮಾಡಿದವರು. ಬಟ್ ಆಮೇಲೆ ಕಂಟಿನ್ಯೂ ಆಗಿದ್ರೆ ಇನ್ನೂ ಅದ್ಭುತ ಇರ್ತಿತ್ತು ಆ್ಯಕ್ಚುಲಿ. ರಂಗಪ್ರವೇಶ ಮಾಡಿ ಸುಮ್ಮನೆ ಆಗ್ಬೇಕಲ್ಲ, ಅದು ಪೇಯ್ನೇ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ. ಬಟ್ ಮಗಳಿಗೆ ಅದು ಬಂದಿದೆ. ಗುಡ್ ಯಾ. ಏನೋ ಡಾಕ್ಟರ್ ಸುಧಾರಾಣಿಯವರು ಒರಿಜಿನಲಿ ಅವ್ರು ಅಂದ್ಕೊಂಡ್ರ ಪ್ರಕಾರ ಡಾಕ್ಟರ್ ಆಗಬೇಕಾಗಿತ್ತು, ಅದಾಗಿಲ್ಲ, ಡಾಕ್ಟ್ರೇಟ್ ಅಂತೂ ಬಂತು. ಆದರೆ ಮನೆಯಲ್ಲಿ ಇವರೇ ಡಾಕ್ಟರ್. ಬಟ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇವರೇ. ಅಲ್ಲಮ್ಮ, ನಿಮ್ಮ ಫ್ಯಾಮಿಲಿ ಅಲ್ಲಲ್ಲ, ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಡಾಕ್ಟರ್ ಇದ್ದೀರಾ ಫಸ್ಟ್ ಅದು ಹೇಳಿ, ಗೊತ್ತಾಗ್ಲಿ ಜಗತ್ತಿಗೆ. ಎಷ್ಟು ಜನ ಡಾಕ್ಟರ್ ಇದ್ದೀರಾ ನಿಮ್ಮ ಫ್ಯಾಮಿಲಿ? ಲೆಕ್ಕ ಇಲ್ಲ, ಲೆಕ್ಕ ಇಲ್ಲ. ನಮ್ಮ ಅಪ್ಪನ ಸೈಡು ತುಂಬಾ ಜನ ಏನಂತಾರೆ, ಅವ್ರು ಬಿಟ್ಟು ಅವ್ರು ಯಾರು ಅಂದಂಗೆ ಎಲ್ಲಾರು ಆಲ್ ಸ್ಪೆಷಲಿಸ್ಟ್ಸ್. ಎಲ್ಲ ತಲೆಯಿಂದ ಉಂಗುಷ್ಟದವರು ಬರೀ ಡಾಕ್ಟರ್ಸ್. ಹಂಗಾಗಿ ಆದ್ರೆ ಇವ್ರಿಗೂ ಶಿ ನೋಸ್ ಎವ್ರಿಥಿಂಗ್. ಏನ್ ಪ್ರಾಬ್ಲಮ್ ಇದ್ರೆ ಕೇಳಿದ್ರು ಶಿ ಹ್ಯಾಸ್ ದ ರೆಸ್ಪಾನ್ಸ್. ಅಲ್ಲ, ಮನೆ ಮದ್ದ ಅಥವಾ ನೋ, ಶೂಟಿಂಗ್ ಸೆಟ್ ಅಲ್ಲೂ ತುಂಬಾ ಜನ ಬಂದ್ ಫಸ್ಟ್ ಇವ್ರನ್ನೇ ಕೇಳೋದು, ಇದಾಗಿದೆ ಅದಾಗಿದೆ ನೋಡಿ. ನೋ, ಶಿ ಕ್ಯಾನ್ ರೀಡ್ ಅಂಡ್ ಶಿ ವಿಲ್ ಟೆಲ್ ಆಲ್ಸೋ. ಓಕೆ. ಶಿ ಕ್ಯಾನ್. ಬಟ್ ಅಮ್ಮಂಗೆಲ್ಲ ಅವಾರ್ಡ್ ಬಂದಾಗ, ಅಮ್ಮಂಗೆ ರೆಕಗ್ನಿಷನ್ ಆದಾಗ ಎಷ್ಟು ಖುಷಿ ಆಗುತ್ತೆ? ಓ, ವೆರಿ ವೆರಿ ಪ್ರೌಡ್, ನಿಜವಾಗ್ಲೂ. ಯಾ, ಐ ಹ್ಯಾವ್ ಕಮ್ ವಿತ್ ಹರ್ ಟು ಮೆನಿ ಅವಾರ್ಡ್ ಫಂಕ್ಷನ್ಸ್. ಓಕೆ. ಆಲ್ಸೋ ಫಿಲ್ಮ್ ಫೇರ್ಗೂ ಐ ಹ್ಯಾಡ್ ಕಮ್ ವಿತ್ ಹರ್. ಏನಾಗಬೇಕು ಅಮ್ಮ ನಿಮ್ಮ ಪ್ರಕಾರ ಮುಂದಕ್ಕೆ? ಇನ್ಯಾವುದೋ ಲೆವೆಲ್ಗೆ ಹೋಗ್ಬೇಕಂತ ಅನ್ಸುತ್ತಾ? ಏನಾಗ್ಬೇಕಾ? ಏನಾಗ್ತೀಯಾ? ಯಾವುದೋ ಪೊಸಿಷನ್ನು, ಪೋಸ್ಟು, ಇದೆಲ್ಲ ಇಂಡಸ್ಟ್ರಿಯಲ್ಲಿ ಅಮ್ಮಂಗೂ ಬೇಕದು ಅಂತ ಅನ್ಸುತ್ತಾ? ಇಲ್ಲ, ನೋ, ವಾಟ್ ಎವರ್ ಶಿ ವಾಂಟ್ಸ್ ಐ ಆಮ್ ಹ್ಯಾಪಿ ವಿತ್. ಹೌ ಎವರ್ ಶಿ ಸೀಸ್ ಹರ್ ಸೆಲ್ಫ್ ಗೋಯಿಂಗ್ ಫಾರ್ವರ್ಡ್, ಫುಲ್ ಸಪೋರ್ಟ್. ಡಾಕ್ಟರ್ ಆಗ್ತೀಯಾ ಈಗ? ಈಗ ಡಾಕ್ಟ್ರ? ಈಗ ಚಾನ್ಸ್ ಇಲ್ಲ. ಈಗ ಚಾನ್ಸ್ ಇಲ್ಲ. ಬೇರೆ ಪೊಸಿಷನ್ನು, ಪೋಸ್ಟ್ ಎಲ್ಲ ಇದೆಯಲ್ಲ ಸಿನಿಮಾದವ್ರಿಗೆಲ್ಲ, ಆ ಥರ ಏನೋ ಅಮ್ಮ ಆಗ್ಬೇಕು? ಪಾಲಿಟಿಕ್ಸ್ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲ ಇಲ್ಲ, ಅವ್ರಿಗೆ ಇಷ್ಟ ಅಂತಂದ್ರೆ ನೋ, ಐ ಡೋಂಟ್ ಹ್ಯಾವ್ ಎನಿ ಆ ಥರ, ನೋ ಆಸ್ಪಿರೇಷನ್ಸ್ ಆನ್ ಹರ್ ಬಿಹಾಫ್ ಆರ್ ಎನಿಥಿಂಗ್. ಯಾವಾಗಲೂ ಏನೋ ನೋಡ್ಬೇಕು, ಅಮ್ಮ ನೀನು ಇದಾಗಮ್ಮ ಇದು ಅಂತ ಯಾವತ್ತೂ ಇಲ್ಲ ಹೇಳಿದ್ದಿಲ್ವಾ? ಇಲ್ಲ ಇಲ್ಲ. ಅಲ್ಲೇನೋ ಒಂದು ಇದಿರುತ್ತೆ, ಕೊಕ್ಕೆ ಇರುತ್ತೆ, ಅದಕ್ಕೆ ಇಷ್ಟು ಅಯ್ಯೋ ಇಲ್ಲ 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 ಇಲ್ಲ. ನಿಮಗೇನು ಆಸೆ ಇದೆ? ನಾನು ಮುಂದೆ ಏನಾಗಬೇಕು ಅಂತ ತುಂಬಾ ಕನಸುಗಳಿದೆ. ಅದು ಈ ವರ್ಷ ಒಂದು Oh yeah, I would like to see her direct a movie actually. She's produced now a short film. ಕರೆಕ್ಟ್. ಆದ್ರೆ ಯಾ, ಪ್ರೊಡಕ್ಷನ್ ಶುರು ಆಯ್ತು. ಕೇಳಿದ್ದೀನಿ ಇದನ್ನ, ವೈ ನಾಟ್ ಡೈರೆಕ್ಟ್ ಅಂತ ಕೇಳಿದ್ದೀನಿ. ಐ ಹ್ಯಾವ್ ಆಸ್ಕ್ಡ್. ಈ ವರ್ಷ ಗೋಲ್ಸ್ ಅಲ್ಲಿ ಈ ವರ್ಷ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದು 2 ಮಾಡಿದೆ. ಒಂದು ಅದೇ ಶಾರ್ಟ್ ಮೂವಿ ಪ್ರೊಡ್ಯೂಸ್ ಮಾಡಿದ್ದು, ಇನ್ನೊಂದು ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಸುಧಾರಾಣಿ ಗೋವರ್ಧನ್. ಮೂರನೇದು ಮತ್ತೆ ಡ್ಯಾನ್ಸಿಂಗ್ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ತುಂಬಾ ಅದು ಎನ್ಕರೇಜ್ ಮಾಡ್ತಾ ಇರ್ತೀನಿ, ನಾನೇ ಹೇಳ್ಕೊಡ್ತೀನಿ ಅಂತ. ಬಟ್ ಒಂದು ಅದಕ್ಕೆ ಟೈಮ್ ಆಗಿಲ್ಲ. ಆಮೇಲೆ ಮಾಡೋಣ ಅಂತ ಶುರು ಮಾಡಿದಾಗ್ಲೆಲ್ಲ ಏನೋ ಆಗತ್ತೆ. ಮೊನ್ನೆನೂ ಹಂಗೆ ಫುಲ್ ಜೋಶಲ್ಲಿ ಶುರು ಮಾಡಿದೆ, ಲಿಗಮೆಂಟ್ 3ನೇ ದಿನ ಬಿದ್ದು ಕಾಲು. ಭರತನಾಟ್ಯಮ್ಮ? ಓಕೆ. ಬಟ್ ಅಮ್ಮ ಮಗಳು ಡಿಯೋ ಇಲ್ಲ ಆಕ್ಚುಲಿ, ಮಾಡಿ ಇಬ್ರು. ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್, ಯಾಕೆಂದ್ರೆ ಆ ಸ್ಟ್ಯಾಮಿನಾ ಬೇಕು, ಈಗ ಡೆಡಿಕೇಶನ್ ಅದೆಲ್ಲ. ಸೊ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಅದಕ್ಕೆಲ್ಲ ಒಂಚೂರು ಟೈಮು ಬೇಕು, ಮೈ ಬೇಕು. ಸೊ ಯಾಕೋ ನೀವು ಮಾಡ್ತೀರಾ ಅಂತ ಅನಿಸ್ತಾ ಇದೆ ನನಗೆ. ಮಾಡ್ತೀನಿ. ನನ್ನ ಪ್ರಾಬ್ಲಮ್ ಏನು ಅಂತಂದ್ರೆ, ಏನಾದರೂ ಹೆಂಗೆ ಅಂದ್ರೆ, ನಾನೇನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದು ಏನೇ ಆಗಲಿ ಬಿಡಲ್ಲ. ಬಟ್ ಅಲ್ಲಿವರೆಗೂ ಹೋಗೋವರೆಗೂ ತುಂಬ ಯೋಚನೆ ಮಾಡ್ತೀನಿ. ಶುರು ಮಾಡಿಬಿಟ್ರೆ ನಾವು ಬಿಡಬಾರ್ದು, ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು. ಸೊ ಮಾಡಲಾ ಬೇಡವಾ, ಮಾಡಬೇಕು ಅಂದರೆ ಇದೆಲ್ಲ ಇದಿರುತ್ತೆ, ಮಾಡಲಿಲ್ಲ ಅಂದರೆ ಹೀಗೆಲ್ಲ ಆಗ್ಬೋದು. ಅದನ್ನು ತುಂಬ ಏನಂತಾರೆ ಥಿಂಕ್ ಮಾಡಿ ಮಾಡಿ ಮಾಡಿ. ಬಟ್ ಒನ್ಸ್ ಐ ಗೆಟ್ ಇನ್ ಟು ಇಟ್, ಇಲ್ಲ ಏನೋ ತುಂಬ ಎಕ್ಸ್ಟ್ರೀಮ್ ಕೇಸ್ಗೆ ಹೋದ್ರೆ ಮಾತ್ರ ಬಿಡೋದು, ಇಲ್ದರೆ ಯಾವುದೇ ವಿಷಯ ಆಗಲಿ. ಸೊ ಇಬ್ಬರ ಅಂದರೆ ಅಮ್ಮ ಮಗಳು ಡಿಯೋದಲ್ಲಿ ಬಕೆಟ್ ಲಿಸ್ಟಲ್ಲಿ ಒಂದು ಡ್ಯಾನ್ಸ್ ಮಾಡಬೇಕು. ಎನಿ ಅದರ್ ಟು ಆನ್ ಪ್ರಯಾರಿಟಿ ಬಕೆಟ್ ಲಿಸ್ಟಲ್ಲಿ? ಎನಿಥಿಂಗ್?
ಅನಿಮಲ್ಸ್ಗೆ ಲೈಕ್ ರೆಸ್ಕ್ಯೂ ಅಂಡ್ ಲೈಕ್ ಶೆಲ್ಟರ್ ಅದೆಲ್ಲ ಅದನ್ನ ಇವಳು ಮಾಡ್ತಾಳೆ, ನಾನು ಮಾಡ್ತೀನಿ. ಸಮಥಿಂಗ್ ಆನ್ ಅ ಲಾರ್ಜರ್ ಸ್ಕೇಲ್ ಅಂತ ವಾಂಟ್ ಟು ಗಿವ್ ಬ್ಯಾಕ್ ಆನ್ ಅ ಲಾರ್ಜರ್ ಸ್ಕೇಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಅದಿದೆ. ಓಕೆ, ಆಮೇಲೆ ಟ್ರಾವೆಲಿಂಗ್ ಆಫ್ ಕೋರ್ಸ್ ತುಂಬಾ ಜಾಗಗಳು ನೋಡ್ಬೇಕು ಇನ್ನು. ಇದೆ ಬಕೆಟ್ ಲಿಸ್ಟ್ ಅಲ್ಲಿ ಇದೆ. ಅದು ನಾರ್ದರ್ನ್ ಲೈಟ್ಸ್ ನೋಡ್ಬೇಕು ಅಂತ ಅದು ಇಬ್ರು ಬಕೆಟ್ ಲಿಸ್ಟ್ ನಮ್ಮ ಅಪ್ಪಂದು. ಓಕೆ, ಗುಡ್. ಈ ಹಬ್ಬ ಗಿಬ್ಬ ಎಲ್ಲ ಬಂದ್ರೆ ಯಾರು ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಮಾಡೋರು ಮತ್ತು ರೆಡಿ ಆಗೋರು? ರೆಡಿ ಆಗೋರು ನಾನು. ಇವ್ರ ಕೆಲ್ಸ ಸೀರೆ ಎಲ್ಲ ಮಾಡೋರು? ಓಡಿಸ್ಬೇಕು ನನಗೆ. ಅದೆಲ್ಲ ಕೆಲ್ಸ ಮಾಡೋದೆಲ್ಲ ಏನು ಸೀರೆ ಉಡಿಸ್ಬೇಕು, ಜಡೆ ಎಣ್ಣಿ ಹೂವ ಮುಡ್ಸು, ಅದೆಲ್ಲ ಅಲಂಕಾರ ಮಾತ್ರ ಬೇಕು. ಅಲ್ಲಿ ಬಂದ್ ಏನಾದ್ರು ಕೈಯಾಗ ಕೆಲಸ ಇಲ್ಲ ಇಲ್ಲ, ಗೆಸ್ಟ್ಸ್ ಬಂದಾಗ್ಲೆಲ್ಲ ನಾನು ಅಲ್ಲಿ ಬಂದ್ಬಿಡ್ತೀನಿ. ಮಾಡ್ತಾಳೆ. ಗೆಸ್ಟ್ ಬಂದ್ರೆ ಅವ್ರನ್ನ ಮಾತಾಡ್ಸೋದು, ಕೂರ್ಸೋದು ಅದೆಲ್ಲ. ಆದ್ರ ಆ ಪೂಜೆ ಗಣಿ ಮಾಡು, ರೆಡಿ ಮಾಡು. ನಮ್ಮ ಅಜ್ಜಿ ಜೊತೆ ನಾನೇ ಕೂತ್ಕೋತಾ ಇದ್ದೆ ಮಾಡಕ್ಕೆ ಏನ ಪೂಜೆ. ಓ ಕೆಲ್ಸದ ವಿಚಾರ ಮಾತಾಡ್ತಿದ್ರು, ಎಲ್ಲಿ ಮಾಡಿದ್ಲಿ ಇಲ್ಲ ಇಲ್ಲ, ಅವ್ರಿಗೆ. ಐ ವಾಸ್ ಟಾಕಿಂಗ್ ಅಬೌಟ್ ಪೂಜೆ. ಬೇರೆದೆಲ್ಲ ಅರೇಂಜ್ಮೆಂಟ್ಸ್ ಅಮ್ಮಂದು ಎಲ್ಲ ನಾವೇ. ಯಾಕಂದ್ರೆ ಇವ್ರಿಗೆ ಸ್ವಲ್ಪ ಕ್ಲೀನ್ ಅಂತ ಹೇಳ್ತಾ ಇರ್ತಾರಲ್ಲ, ಸರಿ ನೀನೇ ಕ್ಲೀನ್ ಆಗಿ ಮಾಡ್ಕೊಂಡ್ಬಿಡು ಅಂತ ನಾ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ಸಮಾಧಾನ ಇರಲ್ಲ ಇವ್ರಿಗೆ. ಸುಮ್ನೆ ಯಾಕೆ ಬೈಸ್ಕೊಳ್ಳೋದು ಹಬ್ಬದ ದಿನ, ಸುಮ್ನೆ ಯಾಕೆ ಹಬ್ಬದ ದಿನ ಇದು ಮಾಡೋದು? ಆಮೇಲೆ ಬೇಗೆಲ್ಲ ಹೇಳ್ಬೇಕು, ಅದೆಲ್ಲ ಸ್ವಲ್ಪ. ಫ್ಯೂಚರ್ ಹೇಗಿರುತ್ತೆ ಸುಬ್ಬಿದು? ಏನು ಕನಸ್ಕೊಂಡಿದ್ದೀರಾ? ಲಿಟಿಗೇಷನ್ ಅಲ್ಲಿ ಕಂಟಿನ್ಯೂ ಆಗಬೇಕು ಅಂತಿದ್ದೀನಿ. ಓಕೆ, ದಿ ಡ್ರೀಮ್ ಇಸ್ ಟು ಬಿಕಮ್ ಅ ಸೀನಿಯರ್ ಡೆಸಿಗ್ನೇಟೆಡ್ ಅಡ್ವೊಕೇಟ್. ನೋಡೋಣ, ನೈಸ್. ದಟ್ ಈಸ್ ದಿ ಅಲ್ಟಿಮೇಟ್ ಟಾರ್ಗೆಟ್ ಚೆನ್ನಾಗಿದೆ, ಸ್ಕೋಪು ಹಾಗೆ ಇದೆ, ಅಂಡ್ ಯಾವಾಗಲೂ ಲೈಮ್ ಲೈಟ್ ಅಲ್ಲಿ ಇದ್ದೇ ಇರ್ತೀರಾ. ಶಿ ಇಸ್ ವೆರಿ ಕ್ಲಿಯರ್. ನಾನು ಇದಾಗಬೇಕು ಅದಾಗಬೇಕು, ಈಗಲೂ ಹಾಗೆ ಇದೆ. ಸೊ ಯಾ, ಈಗಲೂ ಪಾಕೆಟ್ ಮನಿ ಹೋಗುತ್ತಾ ಇಲ್ವಾ? ಅಯ್ಯೋ, ಅವ್ರ ಅಪ್ಪ ಮಗಳದೇನೇನೋ ನಡೀತಾ ಇರುತ್ತೆ, ನನಗೆ ಹಾಗೆ ಅನಿಸ್ತಾ ಇರ್ತದೆ. ನಮ್ಮ ಅಪ್ಪ ಕೊಡ್ತಾರೆ, ಅಮ್ಮಂಗೆ ಕ್ಲಾರಿಟಿ ಇಲ್ಲ, ನನಗ್ ಗೊತ್ತಿಲ್ಲ. ಅದು ನಮ್ಮಿಬ್ಬರ ಮಧ್ಯೆ ಬೇರೆ. ದಟ್ ಡೀಲಿಂಗ್ಸ್ ಡಿಫ್ರೆಂಟ್. ಅದೇ ಹೇಳದ್ಲಲ್ಲ, ನೋಡ್ತಾಳೆ ಇವತ್ತು ಯಾರಿಗಾಗ್ಲಿ. ಸೆಪ್ಟೆಂಬರ್ ಐ ಆಮ್ ಮೈ ಫಾದರ್ಸ್ ಡಾಟರ್. ನನ್ನ ಬರ್ತ್ಡೇ ಇರೋದು ಸೆಪ್ಟೆಂಬರ್ ಅಲ್ಲಿ, ಅದಕ್ಕೆ. ನಾನು ಸೆಪ್ಟೆಂಬರ್. ಯಾ, ಸೊ ಅವಾಗ ವೆರಿ ಅಪ್ಪನ ಮಗಳಂತ. ಇವಾಗೆಲ್ಲ ಏನು ಬೇರೆ ಮಾತಾಡಲ್ಲ ಅದು. ಆಗಸ್ಟ್ ಅಲ್ಲಿ. ಓಕೆ, ಆಮೇಲೆ ನೋಡೋಣ, ಬೇಸ್ಡ್ ಆನ್ ಮೈ ನೀಡ್. ಈಗ ಕೆಲಸ ಮಾಡ್ತಾ ಇರಲ್ಲ, ಮುಂಚೆ ಎಲ್ಲ ದುಡ್ಡು ಕೊಡು, ಯಾಕಂದ್ರೆ ನಿಂಗೆ ಗಿಫ್ಟ್ ತರಬೇಡ. ಅವ್ರದ್ದೇ ದುಡ್ಡು ಇಸ್ಕೊಂಡು ಅವ್ರಿಗೆ ಗಿಫ್ಟ್ ಕೊಡೋದಾ ಇದು? ಆಮೇಲೆ ನಾನು ಶೂಟಿಂಗ್ ಹೋಗಿದ್ದೆ, ನಾನು ವಾರ್ಡ್ರೋಬ್ ಎಲ್ಲ ಚೆಕ್ ಮಾಡೋದು, ಏನ್ ಹೊಸ್ತಿದೆ, ಏನ್ ಉಪಯೋಗಿಸಿಲ್ಲ ಅಂತ ತೆಗೆದ್ಬಿಟ್ಟು ನೀಟಾಗಿ ಗಿಫ್ಟ್ ಬರ್ಡೇ ಗಿಫ್ಟ್. ಚೆನ್ನಾಗಿದೆ, ಮಜಾ. ಬಟ್ ಅವಳ ಬರ್ಡೇಗೆ ಡಿಮ್ಯಾಂಡ್ ಮಾಡಲ್ವಾ, ಇದೇ ಕೊಡ್ಸು ನಂಗೆ ಅಂತ? ಒಂದೊಂದ್ಸತಿ ಶೂಸ್ ಗೀಸ್ ಆ ಥರ ಮಾಡ್ತೀನಿ. ಬಟ್ ಬಟ್ ನಾವು ಆಫ್ ಲೇಟ್ ದರ್ ಇಸ್ ನಥಿಂಗ್. ಅವ್ರ ಅಪ್ಪನೇ 2 ಸತಿ ಬರ್ಡೇ ಇಂದ ಅವ್ರಿಗೊಂದಿಷ್ಟು ಕ್ಲಾಸ್ ತಗೋತಾ ಇರ್ತೀನಿ, ಆದ್ರೂ ಕೇಳಿಲ್ಲ. ತುಂಬಾ ಅವಶ್ಯಕತೆ ಇಲ್ದಿರೋ ಗಿಫ್ಟ್ಸ್ ಎಲ್ಲ ಕೊಡ್ಸಿದ್ದಾರೆ. ಲಾಸ್ಟ್ ಪ್ರಶ್ನೆ, ಅಳಿಯ ಯಾವ ತರ ಇರ್ಬೇಕು ಹುಡುಗ? ಪ್ರೊಫೆಷನ್ ಫಸ್ಟ್ ಯು ಮಸ್ಟ್ ಬಿ ಅ ಗುಡ್ ಪರ್ಸನ್, ಅದು ಇಂಪಾರ್ಟೆಂಟು. ದುಡ್ಡು ಎಷ್ಟು ಅವಶ್ಯಕತೆ ಇದೆ ಅಷ್ಟಿದ್ರೆ ಸಾಕು. ಪ್ರೊಫೆಷನ್, ಇವರು ಅಡ್ವೊಕೇಟ್ ಆದ್ಮೇಲೆ ಅವ್ರೇನಿರ್ಬೇಕು? ಅವ್ರು ಜೀವನ ಮಾಡೋರು, ಅವ್ರಿಗೊಂದಾಗೆ ಆಗ್ಬೇಕು. ಸೊ ನೀವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ? ಮಗಳೊಪ್ಪು ಅವರಿಬ್ರು ಸರಿ ಹೋದ್ರೆ ನೀವು ಮದುವೆ ಮಾಡ್ಕೊಡ್ತೀರಿ? ನೈಸ್. ಫ್ಯಾಮಿಲಿ ಅದು ಆಬ್ವಿಯಸ್ಲಿ ಒಂದು ಇದಿರ್ಬೇಕಲ್ವ, ನನಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಇರಬೇಕು. ಬೇಸಿಕ್ ಆಗಿ ಒಂದು ಗುಡ್ ಪರ್ಸನ್. ನೈಸ್. ನನಗೆ ಸ್ಟಾರ್ಟಿಂಗ್ ನೀವು ಬರೋಕ್ಕೆ ಮುಂಚೆ ಅನಿಸಿದ್ದು, ನಿಧಿ ಎಷ್ಟು ಮಾತಾಡ್ಬೋದು, ಹೆಂಗೆ ಮಾತಾಡ್ಬೋದು, ಸುಬ್ಬಿ ಓಪನ್ ಅಪ್ ಆಗ್ತಾರಾ ಅಂತ ಯೋಚನೆ ಮಾಡಿದೆ. ಆ್ಯಂಡ್ ಇವರ್ ಎ ಜಮ್. ಇವರ್ ಎ ಜಮ್. ನಿಮ್ಮಮ್ಮ ನಂಗೆ ಗೊತ್ತು, ನಿಮ್ಮಮ್ಮ ಬೊಂಬಡ ಮಾತಾಡ್ತಾರೆ, ಅಂದ್ರೆ ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ತಾರೆ, ಯಾವುದನ್ನು ಒಳಗಿಟ್ಕೊಳ್ಳೋ ಗುಣ ಇಲ್ಲ. ಎಷ್ಟೋ ಸರಿ ಯಾರ ಬಗ್ಗೆನೂ ಇಷ್ಟ ಇಲ್ದಾಗ ಅದನ್ನೂ ಹೇಳ್ಬಿಡ್ತಾರೆ. ಎಲ್ಲ ಮಾಡಿದಾರೆ ಅವರು, ನನಗೂ ಹೇಳ್ಬಿಟ್ಟಿದ್ದಾರೆ, ನನಗೂ ಹೇಳಿದಾರೆ ಅವರು, ಹೇಳಿಲ್ಲ ಅಂತ ಏನಲ್ಲ, ಅಂದ್ರೆ ಶೀಸ್ ಲೈಕ್ ದಟ್. ಬಟ್ ನೀವು ಮಾತಾಡೋದಿದೆಯಲ್ಲ, ನನಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ನಂಗೆ ಗೊತ್ತಿಲ್ಲ ಹೆಂಗೆ ಮಾತಾಡ್ತಾಳೆ ಮಗಳು ಅಂದರು. ಏನು ಚಂದ ಮಾತಾಡ್ತಾರ ಅವರು. ಎಲ್ಲಿದ್ದೀರಾ ನೀವು? ಅಲ್ಲ, ಅದೇ ಹೇಳಿದ್ರು, ರಿಯಾಲಿಟಿ ನೋಡಿ ಹೆಂಗಿದೆ ಅಂತ ನಿಮ್ಮ ಮಗಳದು. ಆ್ಯಂಡ್ ಸೋ ನೈಸ್ ಆಫ್ ಯು. ಅಂದರೆ ಈ ಜೆಲ್ನೆಸ್ಸು ಅಥವಾ ಇದೊಂಥರ ಟಾಮ್ ಅಂಡ್ ಜೆರಿ ಥರ ಅನ್ನಿಸ್ತು ಫಸ್ಟ್ ನನಗೆ. ಐ ಆಮ್ ಟಾಮ್. No, I am Tom. You are Illy. ಮತ್ತೆ ಜಗಳ ಶುರು ಆಯ್ತು. ಸೊ ಒಂಥರ ನೀವಿಬ್ರು ಅಮ್ಮ ಮಗಳು, ಒಂಥರ ನೀವಿಬ್ರು ಗೆಳತಿಯರು, ಒಂಥರ ನೀವಿಬ್ರು ಅಕ್ಕ ತಂಗಿರು ಎಲ್ಲ ಅನ್ನಿಸ್ತೀರಾ ನಿಮ್ಮ ಫ್ರೇಮಲ್ಲಿ ನೀವು. ಅಂದರೆ ಹಂಗೆ ರೊಟೇಟ್ ಆಗ್ತಾನೆ ಇರೋದು. ಒಂದ್ಸರಿ ಯಾರೋ ಉಲ್ಟಾ ಅಮ್ಮ ಮಗಳೇನೋ ಅನ್ನೋ ಥರ ಮತ್ತೆ ಆರ್ಗ್ಯೂ ಶುರು ಆಗುತ್ತೆ. ಇದು ಎಲ್ಲರ ಕುಟುಂಬದಲ್ಲಿ ಹೆಂಗಿರುತ್ತೆ, ನಿಮ್ಮಲ್ಲೂ ಹಾಗೆ ಇದೆ.
ನಾವು ಎಲ್ಲರ ತರನೇ ಅಲ್ವಾ. ಸೊ ಇವತ್ತು ಜಗತ್ತು ಗೊತ್ತಾಗಿದ್ದೆ ಇವರು ನಮ್ಮನೆ ಥರನೇ ಅಮ್ಮ ಮಗಳು ಅಂತ ಅನ್ಸಿರುತ್ತೆ ಆ್ಯಕ್ಚುಲಿ. ಗೌಡ್ಯ ಯಾರ ದೃಷ್ಟಿನೂ ಬೀಳದೆ ಇರಲಿ ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಖುಷಿಯಾಗಿ ಅಮ್ಮ ಮಗಳ ಬದುಕು ಮುಂದುವರಿಲಿ. ಆ್ಯಂಡ್ ಸ್ಪೆಷಲಿ ನಿಮ್ಮಮ್ಮನ ಜರ್ನಿ ಒಂಥರ ಬೇರೆ ಕಲಾವಿದರಿಗೆ ಅದು ಅವ್ರನ್ನ ಪ್ರಶಂಸೆ ಮಾಡೋದು ಅಂದರೆ ಪ್ರಶಂಸನೀಯ ಮತ್ತು ಇನ್ನೊಬ್ರಿಗೆ ಅದು ಅನುಕರಣೀಯ. ಅದನ್ನು ಫಾಲೋ ಮಾಡಬೇಕು ಅನ್ಸುತ್ತೆ ಅದನ್ನು ಯಾವಾಗಲೂ. ನಿಮ್ಮಮ್ಮ ಹಾಗೇ ಇದ್ದಾರೆ, ಬರೀ ಲುಕ್ ಆ್ಯಂಡ್ ಫೀಲ್ ಅಲ್ಲ, ಪರ್ಸನಾಲಿಟಿ. ಎಂಡ್ ಆಫ್ ದಿ ಡೇ ಇಷ್ಟು ಲಾಂಗ್ ಜರ್ನಿ ಬರೋಕ್ಕೆ ಸಾಧ್ಯ ಅದೇ, ಅದು ಅವ್ರು ಇಟ್ಕೊಂಡಿರುವಂಥ ಒಡನಾಟ, ಅದು ರೆಸ್ಪೆಕ್ಟ್ಫುಲ್ ಆಗಿ, ಸೊ ಅದು ಕ್ಯಾರಿ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್ ಸುಬ್ಬಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿಧಿ ಅಂತ ಕರೆಯೋದು ಬಿಡ್ಬಿಡ್ತೀವಿ. ಈ ಸುಬ್ಬಿ ಈಸ್ ವೆರಿ ಗುಡ್. ದ ಪೆಟ್ ನೇಮ್ ಇಸ್ ಆಲ್ವೇಸ್ ಎ ಗುಡ್ ನೇಮ್. ಕರೆಕ್ಟ್. ಸೊ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಹೈಟ್ಸ್ ಹೋಗ್ತಾ ಇರಿ. ಆ್ಯಂಡ್ ಮೇಡಮ್ ಯು ಆರ್ ಆಲ್ವೇಸ್ ಎ ಜಮ್. ಆ್ಯಂಡ್ ಥ್ಯಾಂಕ್ ಯು. ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳಿ, ಇಬ್ರು ಕೂತ್ ಮಾತಾಡಿದ್ದು ಫಸ್ಟ್ ಟೈಮ್? ತುಂಬ ಫೀಲಿಂಗ್ ವೆರಿ ಕಂಫರ್ಟಬಲ್ ಇಲ್ಲಿ. ಯೂಶಲಿ ಹೌದು ನೀವು ಹೇಳ್ದಂಗೆ ಐ ಮೀನ್ ಲೈಕ್ ಶಿ ಸೆಡ್, ಐ ಸ್ಟ್ರಗಲ್ ಟು ಓಪನ್ ಅಪ್ ಸ್ವಲ್ಪ. ಆದರೆ ನಂಗೆ ಒಂದ್ಸತಿ ಕಂಫರ್ಟ್ ಝೋನಲ್ಲಿ ಇದ್ದಾಗ ಮಾತಾಡ್ತಾನೇ ಇರ್ತೀನಿ. ಆ್ಯಂಡ್ ಐ ಥಿಂಕ್ ಥ್ಯಾಂಕ್ಸ್ ಟು ಯು ಮೇಡ್ ದಟ್ ಪಾಸಿಬಲ್ ಫಾರ್ ಮೀ. ಇಟ್ಸ್ ನಾಟ್ ದಟ್ ಈಸಿ ಆ್ಯಕ್ಚುಲಿ ಫಾರ್ ಮೀ ಟು ಫೀಲ್ ಕಂಫರ್ಟಬಲ್. ಸೊ ಇವತ್ತು ಗೊತ್ತಿಲ್ಲದೆ ನಾವು 3 ಜನ ಡ್ರೆಸ್ಸಲ್ಲಿ ಮ್ಯಾಚಿಂಗ್ ಇದ್ದೀವಿ. ಆ್ಯಕ್ಚುಲಿ ಗೊತ್ತಿಲ್ಲ, ಆ್ಯಕ್ಚುಲಿ ಮಾತಾಡಿಲ್ಲ. ಡಾರ್ಕ್ ಕಲರ್ ಡ್ರೆಸ್ ಹಾಕೊಂಬರೋಣ ಅಂತ ಯೋಚನೆ ಮಾಡಿದ್ವಿ, ಆದರೆ ಡಾರ್ಕ್ ಈ ಮಟ್ಟಕ್ಕೆ ಮ್ಯಾಚ್ ಆಗುತ್ತೆ. ಮೇಡಮ್ ಆ್ಯಸ್ ಯೂಶುವಲ್ ಅಫ್ಕೋರ್ಸ್ ತುಂಬ ಸರಿ ನಿಮ್ಮ ಜೊತೆ ಮಾತಾಡ್ತೀನಿ, ಬಟ್ ಈ ಥರ ಮಗಳ ಜೊತೆ ಕೂತ್ ಮಾತಾಡಿದ್ದು ಹೇಗೆ ಅನ್ನಿಸ್ತು ಇವತ್ತು? ಈ ಹಬ್ಬದ ಮಗಳ ಜೊತೆ ಕೂತು ಮಗಳ ಬಗ್ಗೆ ಮಾತಾಡಿದ್ದು, ಅದು ಗೌರಿ ಹಬ್ಬದ ಸ್ಪೆಷಲ್ ಮಾತಾಡಿದ್ದು, ಗೌರಿ ಗಣೇಶ ಹಬ್ಬದ. ಓಕೆ, ಒಂದು ನೈಕಿ ಶೂಸ್ ಕೊಡಿಸ್ಬಿಡು, ಎಲ್ಲ ಶ್ರಮಿಸ್ಬಿಡ್ತೀನಿ. ಡೀಲ್ ಡನ್. ಶೇಕ್ ಆನ್ ಇಟ್. ನಾನು ಯಾವ ಡೀಲ್ಗೂ ಒಪ್ಕೊಂಡಿಲ್ಲಪ್ಪ. ನಂಗೆ ಗೊತ್ತಿತ್ತು, ಯಾಕೆಂದ್ರೆ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಿದ್ದಕ್ಕೆ ಏನೋ ಒಂದು ಕೊಕ್ಕಿ ಇರುತ್ತೆ ಅಂತ. ನಾನು ಏನು ಕೊಡ್ಸ್ಕಿಸಲ್ಲ. ಮಿನಿಮಲಿಸಮ್. ನಾನು ಶುರುನಲ್ಲೇ ಏನು ಹೇಳಿದೆ, ಇನ್ನೂ ಸಿಂಪಲ್ ಆಗಿರ್ಬೇಕು, ಇನ್ನೂ ಮಿನಿಮಲ್ ಲೈಫ್ ಸ್ಟೈಲ್ ಇದು ಮಾಡಬೇಕು ಅಂತ. ಸೊ ಹಾಗಾಗಿ ನಿಮ್ಮ ಅಪ್ಪ ಕೊಡ್ಸಿದ್ರೆ ಅಷ್ಟೇ ನೋಡಿ ಏನ್ ಮಾಡ್ತೀನಿ. ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಹಂಗಿರ್ಬೇಕು ಅಂತ. ಆಮೇಲೆ ಏನ್ ಗೊತ್ತಾ, ಒಂಚೂರು ಮುಂದುವರಿಯುತ್ತೆ, ದಯವಿಟ್ಟು ಪ್ಲೀಸ್ ನಮ್ಮ ಜೊತೆ ಇರಿ. ಆ ಶೂಸ್ ತೆಗಿತಾನೆ, ಎಲ್ಲ ಹಾಕೊಂಡು ಹೋಗಿ ಬರ್ತಾಳಲ್ಲ, ಅದು ಫೋನ್ ಟಾರ್ಚ್ ಹಾಕೊಂಡು ನೋಡೋದು. ಏನಾ ಶೂಸ್, ಯಾಕಂದ್ರೆ ಆ ನೈಕಿ ಶೂಸ್ ಗಳಂದ್ರೆ ಹಂಗೆ. ಆಮೇಲೆ ಬಂದ್ ಕೇಳ್ತಾಳೆ, ನೀ ಗಲೀಜಾಗಿದ್ಯಾ, ಕಾಣುತ್ತಾ ಇದೆಯಾ ಏನಾದ್ರು, ಇಲ್ಲಿ ಎಲ್ಲಿ ಐತ, ನಾನು ಕನ್ನಡಕ ಎಲ್ಲ ಹಾಕೊಂಡು ನೋಡ್ಬೇಕು, ಏನು ಕಾಣ್ತಿಲ್ವಲ್ಲ ಅಂತ. ಇಲ್ಲಿ ನೋಡಿಲ್ಲಿ ಅಂತ, ಇಲ್ಲೊಂದು ಬ್ಲ್ಯಾಕ್ ಲೈನ್ ಕಾಣ್ತಿದೆ ಅಂತ. ಇದು ಹೋಗುತ್ತೆ ತಾನೆ, ವಾಶ್ ಮಾಡ್ಬೋದಾ, ಹೆಂಗ್ ಕ್ಲೀನ್ ಮಾಡ್ಬೋದು, ಅಯ್ಯೋ ಆ ವೈಪ್ಸ್ ವೆಟ್ ವೈಪ್ಸ್ ತಗೊಂಡು ವರ್ಷ ಹೋಗತ್ತೆ ಅಂತಂದ್ರೆ ಅದೆಲ್ಲ ಅಯ್ಯೋ ದೇವ್ರೆ. ಅಷ್ಟೊಂದು ಡಾರ್ಲಿಂಗ್ ತರ ನೋಡ್ಕೋತಾರ. ನಮ್ಮನೆಗೆ ನಾವು ಹಿಂಗ್ ಬಿಟ್ಟು ಹಿಂಗ್ ಒಳಗೆ ಹೋಗ್ತಾ ಇರ್ತೀವಿ. ಇಲ್ಲ, ನಮ್ಮನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಅವಳದು ವಾರ್ಡ್ರೋಬ್ ಬಟ್ಟೆಗಳಿಗಿಂತ ಬೇರೆ ಐಟಮ್ಸ್ ಗಳಿರುತ್ತೆ. ಒಂದು ಅದೇ ಚೀಟೋಸ್, ಶೂಸ್ ಎಲ್ಲ ಶೂ ರ್ಯಾಕ್ ತಾನೆ ಇರುತ್ತೆ. ಇವಳು ವಾರ್ಡ್ರೋಬ್ ಅಲ್ಲಿ ಡ್ರಾ ಮಾಡಿಸ್ಕೊಟ್ಟಿದ್ದಾರೆ, ಅದರಲ್ಲಿ ಪೇಪರ್ ಹಾಕ್ಬಿಟ್ಟು ಇಡ್ತೀನಿ, ಅದ್ರ ಪಕ್ಕ ಅದ್ರ ಬಾಕ್ಸ್ ಪ್ಯಾಕಿಂಗ್ ಸಮೇತ ಎಲ್ಲ ಇಟ್ಕೊಂಡಿರ್ತೀನಿ. ಹೌದಾ, ನೆಕ್ಸ್ಟ್ ಲೆವೆಲ್ ಇದು. ಅಷ್ಟೊಂದು ತಗೋತೀನಿ, ಅದಕ್ಕೆ ಅದನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿನಿ ಅಷ್ಟೇ, ಏನಿಲ್ಲ. ನೀವ್ ಕೇಳಿದ್ರಲ್ಲ ಹೆಂಗ ಅನ್ನಿಸ್ತು ಅಂತ, ಎಲ್ಲ ಚೆನ್ನಾಗಿತ್ತು. ಸರಿ ಸರ್, ನೆಕ್ಸ್ಟ್ ಟೈಮ್ ಡಿಕಾಕ್ಷನ್ ಚಲ್ಲಿ ಇದು ಕಿಚನ್ ಕೌಂಟರ್ ಮೇಲೆ ಇದೆ ಮಾಡ್ತೀವಿ. ವರ್ಷಲ್ಲ ನಾನು ಅಷ್ಟೇ. ಓಕೆ, ಗೋ ಹೆಡ್. ಅಲ್ಲ ಎಲ್ಲ ಚೆನ್ನಾಗಿತ್ತು. ನಿಮ್ ಜೊತೆ ಮಾತಾಡೋದೆಲ್ಲ ಯಾವಾಗ್ಲೂ ಖುಷಿನೇ, ಎಲ್ಲ ಸರಿ. ಅದ್ರ ಒಂದು ಸ್ವಲ್ಪ ಯೋಚನೆ ಶುರು ಆಗಿದೆ. ನೋಡಿದವರೆಲ್ಲ ಏನ್ ಅನ್ಕೋತಾರೆ, ಇದ್ಯಾವ ಲೂಸ್ ಫ್ಯಾಮಿಲಿನ ಅಂತ, ಇಮೇಜ್ ಏನಾಯ್ತು ಅಂತ ತುಂಬಾ ಯೋಚನೆ ಆಗೋಗಿದೆ. ಸರಳ ಸುಂದರ ಜೀವನದ ಬದುಕುತ್ತಿರುವ ಒಂದು ಕುಟುಂಬ ಅಷ್ಟೇ. ನಿಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ಯಾರು ಸಿಕ್ಕರೆ ಹೇಳಬೇಕು, ಮೇಡಮ್ ನೀವು ನಮ್ಮ ಥರನೇ ಮೇಡಮ್. ನಮ್ಗಿಂತ ಒಂಚೂರು ಲೂಸ್ ಜಾಸ್ತಿ. ಅಯ್ಯೋ ದೇವ್ರೆ. ಸೊ 2025 ಗೌರಿ ಗಣೇಶ ಹಬ್ಬ ಸ್ಪೆಷಲ್ ನಮಗಂತೂ ಈ ಮಾತುಕತೆ. ಆ್ಯಂಡ್ ಥ್ಯಾಂಕ್ ಯು ಇಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಬರ್ತಾ ಇರಿ, ಈ ಖುಷಿಯನ್ನು ಇನ್ನೂ ಹೆಚ್ಚು ಹಂಚಿ. ಭಗವಂತ ನಿಮಗೂ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು. ಹೋಪ್
ಈ ಸ್ಪೆಷಲ್ ಎಪಿಸೋಡ್ನ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ. ಈ ಅಮ್ಮ ಮಗಳಿಬ್ಬರಿಗೂ ಗೌರಿ ಹಬ್ಬಕ್ಕೆ ಕರೆದು ಹರೀಶ್ ನಾಗರಾಜು ಸುಮ್ಮನೆ ಬರೀ ಕೈಯಲ್ಲಿ ಕಳಿಸಿದ್ರೆ ನಾವು ಹಂಗೆ ಮಾಡಲ್ಲ, ತುಂಬ ಒಳ್ಳೆಯವರು. ಅವ್ರಿಗೊಂದು ಪ್ರೀತಿಯ ಗಿಫ್ಟ್ ಕೊಡೋಕ್ಕೆ ನಾವು ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ. ಓಕೆ, ಗೌರಿ ಗಣೇಶ ಹಬ್ಬದ ಈ ಸ್ಪೆಷಲ್ ಎಪಿಸೋಡ್ನಲ್ಲಿ ನಮ್ಮ ಜೊತೆ ಸುಧಾರಣಿ ಮೇಡಮ್ ಮತ್ತು ಸುಬ್ಬಿ ಇಬ್ಬರು ಇದ್ದಾರೆ. ಅವ್ರಿಗೆ ಕೇಕ್ ವಾಲಾ ತಾಜಾ ಮಿಠಾಯಿ ಕಡೆಯಿಂದ ಮತ್ತು ನೆಕ್ಸ್ಟ್ ಅವ್ರ ಮನೇಲಿ ಕಾಫಿ ಕುಡಿದ್ರೆ ನಮ್ಮ ಜಗ್ಗಲ್ ಕುಡೀಲಿ ಅಂತ ಇದನ್ನ ಕೊಡಬಹುದೇ ಸುಬ್ಬಿ? ಕೊಡಿ ಕೊಡಿ ಕೊಡಿ. ಯಾರಿಗೆ? ನನಗೆ ಕೊಡಿ. ಅವ್ರು ತುಂಬಾ ಸಿಂಪಲ್, ಅವ್ರು ಗಿಫ್ಟ್ ಇಸ್ಕೊಳಲ್ವಂತೆ. ಕೊಡಿ. ಮಿನಿಮಲ್ ಲಿವಿಂಗ್ ಅಂತ ತುಂಬಾ ಪ್ರೀಚ್ ಮಾಡ್ತಾ ಇದ್ರು ಅವಾಗ. ಕೊಡಿ ಕೊಡಿ. ಅಮ್ಮಂಗೆ ಗಿಫ್ಟ್ ಬಂದಾಗ ಅದು ಮಗಳಿಗೆ ಬರುತ್ತಾ ಯಾವಾಗ್ಲೂ? ಯಾರು ಗಿಫ್ಟ್ ಕೊಡ್ತಾರೆ? ಇಲ್ಲ, ಅದು ಬರುತ್ತೆ, ಆದ್ರೆ ನಾನೇ ತೆಗಿಯೋದು. ಈ ತರ ಎಲ್ಲ ಗಿಫ್ಟ್ ಹ್ಯಾಂಪರ್ ಎಲ್ಲ ಬಂದಾಗ ಅದು ತೆಗೆದ್ಬಿಟ್ಟು ಎಲ್ಲ ತಗೊಂಡ್ ಹೋಗಿ ವಾರ್ಡ್ರೋಬ್ ಅಲ್ಲಿ. ಅದೇ ಕೇಕು ಇದೆಲ್ಲ ಇತ್ತು ಅಂತಂದ್ರೆ ಈ ಬಾದಾಮಿ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ಓ ನೋ ನೋ ಅಂತ ಅಲ್ಲಿರ್ತಾಳೆ. ಆಕ್ಚುಲಿ ನಿಮ್ಗೆ ಇಷ್ಟವಾಗಿರೋದಿದೆ, ಅದ್ಭುತವಾಗಿರೋದಿದೆ. ಯಾ ಯಾ. ಇಟ್ ಇಸ್ ವೆರಿ ಗುಡ್. ಓಕೆ, ಆನ್ ಡಿಮ್ಯಾಂಡ್ ಇದನ್ನ ಸುಬಿಗ್ ಫಸ್ಟ್ ಕೊಟ್ಬಿಡ್ತೀನಿ, ಆಮೇಲೆ ಮೇಡಮ್ ಕೊಡ್ತೀನಿ. ಲೆಟ್ಸ್ ಗೋ. ಪರವಾಗಿಲ್ಲ, ಅದು ನಮ್ಮ ಮನೆಗೆ ಬರೋದು, ನಾನೇ ತಗೊಳ್ಳೋದು, ನನ್ನ ವಾರ್ಡ್ರೋಬ್ಗೆ ಹೋಗೋದು. ಥ್ಯಾಂಕ್ ಯು ಸುಬ್ಬಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನನಗೆ ಗೊತ್ತು ಇದು ಸುಬ್ಬಿನೇ ತಿಂತಾರೆ ಅಂತ, ಬಟ್ ಸ್ಟಿಲ್ ಮೇಡಮ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸುಧಾರಾಣಿ ಮೇಡಮ್, ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಶುಭಾಶಯಗಳು. ಕೆಲವೊಂದೆಲ್ಲ ಇಂಟರ್ವ್ಯೂಗಳು ಹಾಗೇನೆ ಚಿರಕಾಲ ನೆನಪಲ್ಲಿ ಉಳಿಯುತ್ತೆ ಅಂತಾರಲ್ಲ, ಆ ಥರದ ಒಂದು ಫೀಲ್ ಇವತ್ತಿನ ಈ ವರ್ಷದ ಈ ಗೌರಿ ಗಣೇಶ ಫೆಸ್ಟಿವಲ್. ಅದು ಸುಧಾರಣಿ ಮೇಡಮ್ ಜೊತೆ ಮತ್ತು ಅವರ ಮಗಳು ಸುಬ್ಬಿ ಜೊತೆ, ಅವರು ನಿಧಿ ಜೊತೆ, ಅವರ ಬಾಳಿನ ಅಪ್ಪಟ ನಿಧಿ ಅವರು. ಸೊ ನಿಮ್ಗೇನು ಅನ್ನಿಸ್ತು? ಅಫ್ಕೋರ್ಸ್ ನಿಮಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಗೇನು ಅನ್ನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಅದನ್ನು ನೀಟಾಗಿ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. ಮತ್ತೆ ಸಿಗ್ತೀವಿ ಮುಂದಿನ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು, ನಮಸ್ಕಾರ.